ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ಸ್ವರ್ಣಮಾಲ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂವ್ಮೆಂಟ್ ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನು, ಮೇಲಿನ ಲೋಕಗಳ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ಸ್, ಮೋಕ್ಷ ಜೀವಿಗಳ ಚೈತನ್ಯವನ್ನು, ಸತ್ಯ ಲೋಕದಲ್ಲಿರುವಂತ ಎಲ್ಲ ಮಹಾತ್ಮರ ಚೈತನ್ಯವನ್ನ ಆವಾಹನೆಯನ್ನ ಮಾಡಲು, ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ವಸುಂಧರಾ ಮಾತೆ, ಪ್ರಕೃತಿ ಮಾತೆಯನ್ನ, ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧ ಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಚಿರಂಜೀವಿಗಳ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ರಾಘವೇಂದ್ರ ಸ್ವಾಮಿಗಳು, ಸಾಯಿಬಾಬಾ, ಗುರು ದತ್ತಾತ್ರೇಯರು, ಶ್ರೀಧರ ಸ್ವಾಮಿಗಳು, ಬುದ್ಧ ಭಗವಾನರು, ಮಹಾವೀರರು ಚೈತನ್ಯವನ್ನ ಆವಾಹನೆಯನ್ನು ಮಾಡ್ತಾರೆ. ವಿಶ್ವರೂಪಿಯಾದ ಬ್ರಹ್ಮ ಸ್ವರೂಪಿಯಾದ ಆ ವಿಶ್ವಮೂಲ ಚೈತನ್ಯ ಶಕ್ತಿಯೊಂದಿಗೆ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ಸ್ ನಾವೀಗಾಗಲೇ ಭಗವದ್ಗೀತೆಯನ್ನ ಚಿಂತನೆ ಮಾಡ್ತಾ ಇದ್ವಿ. ಎಲ್ಲ ವಿಡಿಯೋಸ್ ಬರಬೇಕು. ಯಾಕೆಂದ್ರೆ ನಿಮಗೆ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇದೆ, ನಿಮ್ಮ ಮನಸ್ಥಿತಿಗಳು ಹೇಗಿದೆ ಎಲ್ಲ ಗೊತ್ತಾಗಬೇಕು ಅಂದ್ರೆ ನಾವು ಸ್ವಲ್ಪ ನೋಡ್ಬೇಕು ನಿಮ್ಮ ವಿಡಿಯೋಗಳನ್ನ, ಮುಖಗಳನ್ನ. ನೀವು ಸುಮ್ಮನೆ ಯಾವ್ದೋ ಕತ್ಲೆಯಲ್ಲಿ ಕುತ್ಕೊಂಡ್ರೆ ನಮ್ಗೆ ಗೊತ್ತಾಗಂಗಿಲ್ಲ. ಎಲ್ಲರಿಗೂ ಒಂದು ಮೋಟಿವೇಶನ್ ಇರ್ತದೆ, ಆಕ್ಟಿವ್ ಆಗಿರ್ಬೇಕು. ಇಲ್ಲ ಅಂದ್ರೆ ಈಗ ಎಲ್ಲರಿಗೂ ಇದಾಗ್ತದೆ. ಆಮೇಲೆ ನೀವು ಬೇಕಾದ್ರೆ ಸಜ್ಜನ ಸಂಗತಿ ಆದ್ಮೇಲೆ ಆರಾಮ್ಸೆ ನೀವು ವಿಡಿಯೋ ಆಫ್ ಮಾಡ್ಕೊಂಡು ಕುತ್ಕೊಳ್ಬೋದು. ವೆರಿ ಗುಡ್. ಗೀತೆಯಲ್ಲಿ ನಾವು ಭಗವದ್ಗೀತೆಯನ್ನ ಚಿಂತನೆ ಮಾಡ್ತಾ ಇದ್ವಿ. ಗೀತೆಯಲ್ಲಿ ಕೃಷ್ಣ ಹೇಳಿದ, ಅರ್ಜುನನಿಗೆ ಪ್ರಶ್ನೆ ಬಂತು, ಅಲ್ಲ ಕೃಷ್ಣ, ನೀನು ಹೇಳಿದೆ ಕರ್ಮಕ್ಕಿಂತಲೂ ಜ್ಞಾನ ಜ್ಞಾನ ಮುಖ್ಯ, ಜ್ಞಾನ ಸಂಪಾದನೆ ಮಾಡಬೇಕು ಮನುಷ್ಯ. ಯಾಕೆಂದ್ರೆ ಕರ್ಮದಲ್ಲೇ ಇದ್ದರೆ ಕರ್ಮ ಅನ್ನೋದು ಬಂಧನಕ್ಕೆ ಕಾರಣ ಆಗ್ತದೆ. ಇವತ್ತೆಲ್ಲ ನಾವು ಒದ್ದಾಡ್ತಾ ಇರೋದೇ ಅಲ್ವಾ, ಕರ್ಮ ಕರ್ಮ ಏನ್ ಕೇಳಿದ್ರೆ ಅದು ನಮ್ಮ ಕರ್ಮ ಪ್ರಾರಬ್ಧ ಕರ್ಮ ಅಂತ ಹೇಳುದು. ಅಂದ್ರೆ ಕರ್ಮ ಅನ್ನೋದು ಅದು ಬಂಧನಕ್ಕೆ ಕಾರಣವಾಗ್ತದೆ, ಈ ಸಂಸಾರದ ಬಂಧನಕ್ಕೆ ಕಾರಣವಾಗ್ತದೆ. ಹಾಗಾಗಿ ಕೃಷ್ಣ ಒತ್ತಿ ಹೇಳಿದ, ಹಾಗಾಗಿ ನೀನು ಜ್ಞಾನ ಯೋಗ ಜ್ಞಾನಿ ಆಗು ಅರ್ಜುನ ಅಂತ ಹೇಳಿ ಕೃಷ್ಣ ಹೇಳಿದ. ಅದಕ್ಕೆ ಅರ್ಜುನನಿಗೆ ಒಂದು ಪ್ರಶ್ನೆ ಬಂತು, ಅಲ್ಲ ಕೃಷ್ಣ ನೀನು ಹೇಳ್ತಾ ಇದ್ದೀಯಾ, ಅಲ್ಲ ಏನೋ ಜ್ಞಾನಿ ಆಗು ಅಂತೇಳಿ, ಹಾಗಿದ್ಮೇಲೆ ನೀನ್ ಯಾಕೆ ನನಗೆ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದೀಯ? ಯಾಕೆಂದ್ರೆ ಯುದ್ಧ ಅಂದ್ರೆ ಏನು ಸಾಮಾನ್ಯ ರಕ್ತಪಾತ, ಹೊಡಿ ಬಡಿ, ರಾಗ ದ್ವೇಷ, ಘೋರ, ಇಂತಹ ಘೋರತೆಯನ್ನ ಮತ್ತೆ ಈ ಸಂಪೂರ್ಣವಾಗಿ ತಾಮಸ ಕ್ರಿಯೆ ಅದು. ಇಂತಹ ತಾಮಸ ಕಾರ್ಯಕ್ಕೆ ನೀನು ಯಾಕೆ ನನಗೆ ಪ್ರಚೋದನೆ ಕೊಡ್ತಾ ಇದ್ದೀವಿ? ಇದು ಅಧ್ಯಾತ್ಮ ಸಾಧನೆಗೆ ತೀರಾ ವಿರುದ್ಧ ಅಲ್ವಾ ಯುದ್ಧ ಮಾಡೋದು. ಇದೆಲ್ಲ ಬಾಂಬ್ ಹಾಕೋದಂತೆ, ಯುದ್ಧ ಮಾಡೋದಂತೆ, ಇದೆಲ್ಲ ಬೇಕಾ ನಮಗೆ? ಈ ಕಾರ್ಯದಲ್ಲಿ ನನ್ನನ್ನ ನೀನು ಇಲ್ಲ ನೀನು ಮಾಡು 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 ಅಂತ ಯಾಕೆ ಪ್ರಚೋದನೆ ಮಾಡಿ, ನನಗೆ ಇಷ್ಟ ಇಲ್ಲದೆ ಇದ್ರು ಯಾಕೆ ನೀವು ಫೋರ್ಸ್ ಮಾಡ್ತಾ ಇದ್ದಿ? ಆಮೇಲೆ ನೀನು ಒಂದ್ ಕಡೆ ಹೇಳ್ತೀಯ, ಇಲ್ಲ ಜ್ಞಾನನೇ ಮುಖ್ಯ, ಜ್ಞಾನ ಸಂಪಾದನೆ ಮಾಡು, ಜ್ಞಾನ ನಿನ್ನನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗ್ತದೆ, ಅದು ಮುಖ್ಯ. ಒಬ್ಬ ಯೋಗಿಯಾದವನು ಅಥವಾ ಏನು ಸಮಸ್ಥಿತಿ ಇದ್ದವನು ಹೀಗಿರ್ತಾನೆ ಅಂತೆಲ್ಲ ನೀನು ವರ್ಣನೆ ಮಾಡಿದಲ್ವಾ. ಆದ್ರೆ ಏನಿದು ನನಗೆ ಅರ್ಥ ಆಗ್ತಾ ಇಲ್ಲ. ಒಂದ್ ಕಡೆ ಯುದ್ಧ ಮಾಡು ಅಂತೀಯ, ಒಂದ್ ಕಡೆ ಜ್ಞಾನ ಸಂಪಾದನೆ ಮಾಡು ಅಂತೀಯ. ಹಾಗಾದ್ರೆ ಯಾವ್ದಿದು? ನಾನು ಏನ್ ಮಾಡುದು? ನನ್ನ ನಿಜವಾಗ್ಲೂ ನನ್ನ ಉದ್ಧಾರಕ್ಕೆ ಯಾವುದು ಸರಿಯಾದ ಮಾರ್ಗ? ನಾನು ಯಾಕೋ ಇದು ಕನ್ಫ್ಯೂಸ್ ಆಗ್ತಾ ಇದೆ. ಸರಿಯಾಗಿ ಅದನ್ನು ಸ್ವಲ್ಪ ಬಿಡಿಸಿ ಅರ್ಥ ಆಗುವ ಹೇಳು ಅಂತ ಹೇಳಿ ಅರ್ಜುನ ಕೃಷ್ಣನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಕೃಷ್ಣ ಇಡೀ ಕರ್ಮಯೋಗವನ್ನ ತಾನು ಮುಂದುವರಿಸಿಕೊಂಡು, ಅಂದ್ರೆ ಕರ್ಮಯೋಗವನ್ನ ವಿಸ್ತಾರವಾಗಿ ತಾನು ವಿವರಣೆ ಮಾಡ್ತಾ ಹೋಗ್ತಾನೆ. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನು ಕೂಡ, ಪ್ರತಿಯೊಬ್ಬ ಸಾಧಕನು ಕೂಡ ಕರ್ಮಯೋಗದ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಆದ್ರೆ ಏನಾಗ್ತದೆ ಅಂತಂದ್ರೆ, ಪುನರಪಿ ಜನನಂ ಪುನರಪಿ ಮರಣಂ, ಅಂದ್ರೆ ಈ ಕರ್ಮ ಬಂಧನದೊಳಗೆ ಮತ್ತೆ 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 ತಾನು ಸಿಕ್ಕಿ ಹಾಕಿಕೊಳ್ತಾ ಇರ್ತಾನೆ. ಯಾಕೆಂದ್ರೆ ಹುಟ್ಟಿದ ಮನುಷ್ಯ ಕರ್ಮವನ್ನು ಮಾಡದೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ, ಮಾಡ್ತಾನೆ ಇರ್ತಾನೆ. ಹಾಗಾಗಿ ನಾನು ಏನು ಮಾಡಲ್ಲ, ಸುಮ್ಮನೆ ಕುತ್ಕೊಳ್ತೀನಿ, ಸುಮ್ಮನೆ ಕುತ್ಕೊಳ್ಳೋದು ಒಂದು ಕರ್ಮ. ಹಾಗಾಗಿ ಕರ್ಮದಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ, ತಪ್ಪಿಸಿಕೊಳ್ಳಿಕ್ಕೆ ಇರೋದು ಒಂದೇ ಮಾರ್ಗ, ನಿಜವಾಗಲೂ ಕರ್ಮಯೋಗ ಅಂದ್ರೆ ಏನು, ನಾವು ಹೇಗೆ ಕರ್ಮ ಮಾಡಬೇಕು ಅನ್ನುವುದನ್ನು ತಿಳ್ಕೊಳ್ಬೇಕು. ಇಲ್ಲ ಅಂದ್ರೆ
ಈ ಇದು ತಪ್ಪಿದ್ದಲ್ಲ. ಮತ್ತೆ ಮತ್ತೆ ನಾವು ಕರ್ಮ ಮಾಡೋದಂತೆ, ಮತ್ತೆ ಬರೋದಂತೆ, ತೀರಿಸೋದಂತೆ. ಹಾಗಾಗಿ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮವನ್ನು ಮತ್ತೆ ಮತ್ತೆ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಆ ಕರ್ಮಯೋಗದ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ನೋಡು ಅರ್ಜುನ, ಈ ಸಾಧಕರಲ್ಲಿ ಎರಡು ತರದ ಸಾಧಕರು ಇರ್ತಾರೆ. ಒಬ್ರು ಸಾಂಖ್ಯರು ಮತ್ತೆ ಯೋಗಿಗಳು ಅಂತ ಹೇಳಿ. ಕರ್ಮ ಅಂದ್ರೆ ಯೋಗಿಗಳು, ಕರ್ಮ ಯೋಗಿಗಳು. ಸಾಂಖ್ಯರು ಅಂತಂದ್ರೆ ಇವರು ಸಂಪೂರ್ಣವಾಗಿ ಜ್ಞಾನ ಮಾರ್ಗದ ಸಾಧನೆಯಲ್ಲಿ ಇರ್ತಾರೆ. ಇನ್ನು ಈ ಕರ್ಮಯೋಗಿಗಳು, ಇವರು ಕರ್ಮ ಕರ್ಮ ಸಾಧನೆ ಮಾಡುವ ಮೂಲಕ ತಾವು ಮೋಕ್ಷವನ್ನು ಪಡಿತಾರೆ. ಅಂದ್ರೆ ಜ್ಞಾನ ಮತ್ತೆ ಕರ್ಮ ಈ ದಾರಿಯಲ್ಲಿ ಅವರು ಮೋಕ್ಷವನ್ನು ಪಡಿತಾರೆ. ಹಾಗಾಗಿ ಆ ಎಲ್ಲಾ ಈ ಶಾಸ್ತ್ರದಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದೇನೆ, ನೋಡು, ಜ್ಞಾನದಿಂದ ಮಾತ್ರ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಜ್ಞಾನವೇ ಇಲ್ಲದೆ ನೀನು ಸುಮ್ಮನೆ 3 ಹೊತ್ತು ಕಣ್ಣು ಮುಚ್ಕೊಂಡು ಕುಂತ್ರೆ ಜ್ಞಾನ ಇಲ್ಲದೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಬರೀ ಧ್ಯಾನ ಮಾಡಿ ಅಂತ ಪತ್ರಿಜಿಯವರು ಹೇಳಿಲ್ಲ. ಆ ಸಜ್ಜನ ಸಾಂಗತ್ಯ ಮಾಡಿ, ಸ್ವಾಧ್ಯಾಯ ಮಾಡಿ. ಯಾಕೆ ಅಂತಂದ್ರೆ ಜ್ಞಾನ ಅಭಿವೃದ್ಧಿ ಆಗ್ತದೆ. ನೀನು ವರ್ಷಾನುಗಟ್ಲೆ ಕ್ಲಾಸ್ ಕೇಳಿ 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 ಏನನ್ನೂ ಕಲಿಯದೆ ಹೋದ್ರೆ ಮತ್ತೂ ನೀನು ಅವ್ರ ಹಂಗೆ ಇವ್ರ ಹಿಂಗೆ, ಅವ್ರ ಹಂಗಂತೆ ಇವ್ರ ಹಿಂಗಂತೆ ಅಂತ ಆ ಆಮ್, ನೀವು ಮತ್ತು ಅದೇ ಸ್ಥಿತಿಯಲ್ಲಿ ಉಳಿದ್ರಿ ಅಂತ ಆದ್ರೆ ಮತ್ತೆ ಏನ್ ಕಲ್ತ್ರಿ, ಏನ್ ಏರಿದ್ರಿ, ಏನು ಇಷ್ಟು ದಿವಸ ನೀವು ಮಾಡಿದ್ದೀರಿ. ಹಾಗೆ ಬೋರ್ಗಲ್ಲಿನ ಮೇಲೆ ನೀರು ಸುರಿದಂತೆ ಅಂತಾರಲ್ಲ, ಹಾಗೆ ಆಗಬಾರ್ದು. ದಿನಕ್ಕೆ ಮನುಷ್ಯ ಬೆಳೀತಾ ಇರಬೇಕು. ಏನಿದ್ರಲ್ಲಿ ಉಂಡು ತಿಂದು ಇವತ್ತು 64 kg ಇದೆ, ನಾಳೆ 65 kg, ಹಾಗಲ್ಲ. ಆತ್ಮಸ್ಥಿತಿಯಲ್ಲಿ ಬೆಳೀತಾ ಇರಬೇಕು. ಯಾಕೆಂದ್ರೆ ತಪ್ಪುಗಳೇ ಇಲ್ಲದೆ ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲೂ ಎಷ್ಟೋ ದೋಷಗಳಿರ್ತದೆ, ಪ್ರತಿಯೊಬ್ಬರಲ್ಲೂ ದೋಷ ಇದೆ. ಆದ್ರೆ ಪ್ರತಿಯೊಂದು ಕ್ಷಣ 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 ನಮ್ಮಲ್ಲಿರುವ ತಪ್ಪುಗಳನ್ನ, ಆ ದೋಷಗಳನ್ನ ತಿದ್ದಿಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಮಾಡಿದ್ರು ಅದು ಬದಲಾವಣೆಯ ಮೊದಲ ಹಂತವೇ. ರಾತ್ರೋರಾತ್ರಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಲಿಲ್ಲ. ಸುಮಾರು 200 ವರ್ಷಗಳ ಸಂಘರ್ಷ ಅದು. ಹಾ ಹಾಗೆ ಯಾವತ್ತೋ ಒಂದು ದಿನ ಮಂಗಲ ಪಾಂಡೆ ಎನ್ನುವ ಒಬ್ಬ ತಾನು ರೊಚ್ಚಿಗೆದ್ದು ಬ್ರಿಟಿಷರ ವಿರುದ್ಧ ಮೊದಲ ಬಾರಿಗೆ ತಿರುಗಿ ಬೀಳ್ತಾನೆ. ಅವನು ಹಚ್ಚಿದ ಒಂದು ಕ್ರಾಂತಿ 100 ವರ್ಷ ಆದ್ಮೇಲೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ತದೆ. ಅಂದ್ರೆ ಅವನು ಮಾಡಿದ್ದು ವ್ಯರ್ಥ ಆಗಿರ್ಬೋದು ಅವತ್ತು, ಆದ್ರೆ ಅವನ ಒಂದು ಹೆಜ್ಜೆ ಎಷ್ಟೋ ಜನರಿಗೆ ಸ್ಫೂರ್ತಿ ಆಯ್ತು. ಅಂದ್ರೆ ಹೀಗೆ ನಾವು ತಿರುಗಿ ಬಿದ್ದರೆ ನಮ್ಮಿಂದಲೂ ಕೂಡ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವ ಒಂದು ಹುರುಪು, ಉತ್ಸಾಹ ಭಾರತೀಯರಲ್ಲಿ ಬಂತು. ಹಾಗೆ ಬದಲಾವಣೆ ಅನ್ನೋದು ರಾತ್ರೋರಾತ್ರಿ ಆಗುವಂಥದ್ದಲ್ಲ. ನಾವು ಒಂದು ದಿನ ನಾವು ಒಂದು ಹೆಜ್ಜೆ ಇಟ್ಟರು ಕೂಡ ಅದು ಬದಲಾವಣೆಯ ಆರಂಭ. ಹಾಗಾಗಿ ಕರ್ಮ ಏನಾಗ್ತದೆ, ಮೋಕ್ಷಕ್ಕೆ ಬೇರೆ ಮಾರ್ಗವೇ ಇಲ್ಲ. ಹಾಗಾಗಿ ಮೋಕ್ಷಕ್ಕೆ ಏನ್ ಮಾಡಬೇಕು, ಜ್ಞಾನ ಸಂಪಾದನೆ ಮಾಡಬೇಕು. ಅಂದ ಮೇಲೆ ಮೋಕ್ಷ ಸಾಧನೆಗೆ ಜ್ಞಾನ ಬೇಕೇ ಬೇಕು. ಹಾಗಾಗಿ ಕರ್ಮ ಇರುವುದೇ ಜ್ಞಾನಕ್ಕಾಗಿ. ಕರ್ಮವಿರೋದೇನಕ್ಕೆ, ಜ್ಞಾನ ಸಂಪಾದನೆ ಮಾಡು ಅಂತ ಹೇಳಿ ಕರ್ಮ ಇದೆ ಹೊರತು ನೀನು ಇಲ್ಲಿ ಸಿಕ್ಕಾಕೊಂಡು ಒದ್ದಾಡೋ ಅನ್ನೋದಕ್ಕಾಗಿ ಕರ್ಮ ಇಲ್ಲ. ಹಾಗಾಗಿ ಜ್ಞಾನಕ್ಕೆ ಪೂರಕವಲ್ಲದ, ಅಂದ್ರೆ ಯಾವುದು ಕರ್ಮ ನಿನಗೆ ಜ್ಞಾನವನ್ನ ತಂದು ಕೊಡ್ತಾ ಇಲ್ಲವೋ ಅದು ಕರ್ಮವಲ್ಲ, ಅದು ಕರ್ಮಯೋಗವಲ್ಲ. ಯಾವ ಕರ್ಮ ನಿನಗೆ ಜ್ಞಾನವನ್ನು ತಂದು ಕೊಡ್ತಾ ಇಲ್ವೋ ಅದು ನಿನ್ನ ಬಂಧನಕ್ಕೆ ಕಾರಣ ಆಗ್ತದೆ. ಹಾಗಾಗಿ ನೀನು ಬೆಳಗ್ಗೆಯಿಂದ ಸಂಜೆ ತನಕ ದೇವ್ರ ಕೋಣೆಯಲ್ಲಿ ಕುತ್ಕೊಂಡು ಜಪಮಣಿ ಹಿಡ್ಕೊಂಡು ಮಡಿ ಮಡಿ ಅನ್ಕೊಂಡು ನೀನು ರಾಮ 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 ಅಂತ ಹೇಳಿದ್ರೆ ಅದು ನಿನ್ನನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗೋದಿಲ್ಲ. ಏನು ಜ್ಞಾನ ಸಂಪಾದನೆ ಮಾಡಿದೆ. ನಾವು ಏನೇ ಕರ್ಮ ಮಾಡುವುದಿದ್ದರೂ ಕೂಡ, ಇದು ನನ್ನ ಮಾತಲ್ಲ, ಕೃಷ್ಣ ಹೇಳ್ತಾ ಇದ್ದಾನೆ, ನಾವು ಏನೇ ಕರ್ಮ ಮಾಡುವುದಿದ್ದರೂ ಅದನ್ನ ತಿಳಿದು ಮಾಡಬೇಕು. ಇಷ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿದ್ನಲ್ವಾ, ನಾನು ಏನು ಕಲಿತೆ, ಇದರಿಂದ ಏನು ಜ್ಞಾನ ಬಂತು ಅನ್ನುವ ಪ್ರಜ್ಞೆ ನಮಗಿರ್ಬೇಕು. ಮಾಡುವ ಕರ್ಮ ಜ್ಞಾನಕ್ಕೆ ಪೂರಕವಾಗಿರ್ಬೇಕು, ಅದೇ ಕರ್ಮಯೋಗ. ಆದ್ದರಿಂದ ಬರೀ ಜ್ಞಾನ ಯೋಗ ಅಂತನೂ ಇಲ್ಲ, ಬರೀ ಕರ್ಮಯೋಗ ಅಂತ ಇಲ್ಲ. ಅಂದ್ರೆ ಇವು ಎರಡು ಕೂಡ, ಕರ್ಮಯೋಗ ಮತ್ತೆ ಜ್ಞಾನ ಯೋಗ, ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ನೀವು ಇಲ್ಲಿ ಕರ್ಮವೇ ಇಲ್ಲದೆ ಜ್ಞಾನ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನೀನು ಸುಮ್ನೆ ಜ್ಞಾನ ಬರ್ತದ. ಒಂದು ಕಿವಿಯಿಂದ ಕೇಳಿಸಿಕೊಳ್ಳೋದಾದ್ರೂ ಕೇಳಿಸ್ಕೊಳ್ಬೇಕು, ಇಲ್ಲ ಕುತ್ಕೊಂಡು ಓದಿನಾದ್ರೂ ಓದ್ಬೇಕು, ಇಲ್ಲ ಅಂದ್ರೆ ಏನೋ ಒಂದು ಮಾಡಿ ಆದ್ರೂ ಅನುಭವದಿಂದಲಾದ್ರೂ ಪಡ್ಕೊಳ್ಬೇಕು. ಹಾಗಾಗಿ ಒಟ್ಟಿನಲ್ಲಿ ಕರ್ಮ ಅನ್ನುವುದು ಬೇಕೇ ಬೇಕು ಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ. ಜ್ಞಾನವೇ ಬರಲಿಲ್ಲ ಅಂತಂದ್ರೆ ಅದು ಕರ್ಮವೇ ಅಲ್ಲ. ಹಾಗಾಗಿ ಆ ನಾವು ವ್ಯರ್ಥವಾಗಿ ಯಾವ ಕಾರ್ಯವನ್ನು ಮಾಡಬಾರದು. ಏತಕ್ಕಾಗಿ ಮಾಡ್ತಾ ಇದ್ದೇವೆ, ಮಾಡಿದರೆ ಏನು ಫಲ ಇದೆ, ಮಾಡುವುದನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಯಾವುದೇ ಒಂದು ಕರ್ಮವನ್ನು ತಿಳಿದು ಮಾಡಬೇಕು. ಅಜ್ಞಾನದಿಂದ ಏನೋ ತಲೆಗೆ ತೋರಿಸ್ತು, ಮನಸ್ಸಿಗೆ ಖುಷಿ ಸಿಗ್ತದೆ ಅಂತ ನೀನು ಮಾಡ್ತಾ ಹೋದೆ ಅಂದ್ರೆ ಆ ಕರ್ಮ ನಿನಗೆ ಬಂಧನಕ್ಕೆ ಕಾರಣ ಆಗ್ತದೆ. ಏನಾಗ್ತದೆ ಬಂಧನಕ್ಕೆ ಕಾರಣ ಆದ್ರೆ, ಅದೇ ನೀನು ಪುನರ್ಪಿ ಜನನ ಪುನರ್ಪಿ ಮರಣ, ಮತ್ತೆ ಮತ್ತೆ ಆ ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ತಾ ಇರ್ತೀಯ. ಹಾಗಾಗಿ ಏನೇ ಕರ್ಮ ಮಾಡುವುದಕ್ಕಿಂತ ಮುಂಚೆ ಸರಿಯಾಗಿ ತಿಳಿದು ಮಾಡು. ಮತ್ತೆ ಆ ಜ್ಞಾನ, ಆ ಕರ್ಮ ನಿನ್ನ ಜ್ಞಾನಕ್ಕೆ ಪೂರಕವಾಗಿ, ಅಂದ್ರೆ ಅದರಿಂದ ನೀನು ಏನನ್ನೋ ಪಡಿಬೇಕಾಗಿರ್ತದೆ, ಪಡೆಯಲು ಬೇಕು.
ಆಗ ಮಾತ್ರ ಅದು ಸಾರ್ಥಕವಾಗ್ತದೆ. ಹಾಗಾಗಿ ಕೃಷ್ಣ ಹೇಳ್ತಾ ಇದ್ದಾನೆ ನೋಡು, ಕರ್ಮಪ್ರದವಾದಂತಹ ಕರ್ಮ ಮಾರ್ಗವನ್ನ ಅನುಸರಿಸಿದಂತಹವರು, ಆ ಜನಕಾದಿಗಳು ಅವರು ಕೂಡ ಮೋಕ್ಷವನ್ನ ಪಡೆದರು. ಜ್ಞಾನ ಮಾರ್ಗವನ್ನು ಅನುಸರಿಸಿದಂತಹ ಸನಕಾದಿಗಳು ಅವರು ಕೂಡ ಮೋಕ್ಷವನ್ನು ಪಡೆದರು ಅಂತ ಹೇಳಿ ಮೋಕ್ಷಕ್ಕೆ ಮತ್ತೆ ಕೃಷ್ಣ ಹೇಳ್ತಾ ಇದ್ದಾನೆ ನೋಡು, ಜ್ಞಾನಪ್ರದವಾದಂತಹ ಮತ್ತೆ ಕರ್ಮಪ್ರದವಾದ ಎರಡು ಮಾರ್ಗಗಳಿದ್ದಾವೆ ಅಂತ ಹೇಳಿ ಕೃಷ್ಣ ಹೇಳಿದ. ಆದ್ರೆ ಇನ್ನೂ ವಿವರಣಾತ್ಮಕವಾಗಿ ಏನಪ್ಪಾ ಇದು ಜ್ಞಾನಪ್ರದ ಮೋಕ್ಷ ಏನು ಕರ್ಮಪ್ರದ ಅಂತಂದ್ರೆ, ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ ನೋಡು, ಮೋಕ್ಷ ನಿಷ್ಕರ್ಮದಿಂದ ಪಡೆಯುವಂಥದ್ದು. ಅಂದ್ರೆ ನಿಷ್ಕರ್ಮ ಅಂತಂದ್ರೆ ಮೋಕ್ಷ ಅನ್ನೋದೇನು, ಕರ್ಮವೇ ಇಲ್ಲದ ಸ್ಥಿತಿ, ಅದು ಮೋಕ್ಷ. ಕರ್ಮವೇ ಇಲ್ಲದ ಸ್ಥಿತಿ ಆದ್ರೆ ಸತ್ತ ಮೇಲೆ ಸಿಗೋದಲ್ಲ ಮೋಕ್ಷ. ಅಂದ್ರೆ ನಾವು ಹೇಳ್ತೀವಲ್ಲ ನಿರ್ವಾಣ ಅನ್ನೋದು ಸತ್ತ ಮೇಲೆ ಯಾರೋ ಅಲ್ಲಿ ತಥಾಸ್ತು ಅಂತ ಕೊಡೋದಲ್ಲ, ಬದುಕಿದ್ದಾಗಲೇ ನಾವು ಹೊಂದುವಂತಹ ಸ್ಥಿತಿ ಏನಂತೀವಿ, ಕರ್ಮವೇ ಇಲ್ಲದ ಮತ್ತೆ ಸದಾ ಬ್ರಹ್ಮಾನಂದ ಸ್ಥಿತಿಯಲ್ಲಿರುವಂತಹ ಸ್ಥಿತಿ ಏನಿದೆ, ಅದು ಮೋಕ್ಷ ಸ್ಥಿತಿ, ನಿರ್ವಾಣ ಸ್ಥಿತಿ. ಅಲ್ಲ ಕರ್ಮ ಬಂಧಕ ಅನ್ನೋದಾದ್ರೆ, ಅಂದ್ರೆ ಕರ್ಮವೇ ಇಲ್ಲದ ನಿಷ್ಕರ್ಮ ಅಂದ್ರೆ ಕರ್ಮನೇ ಇಲ್ಲ ಅವನ ಪಾಲಿಗೆ. ಹಾಗಾದ್ರೆ ನಾವು ಕರ್ಮ ಮಾಡಿದ್ರೆ ಅಲ್ವಾ ನಾವು ಕರ್ಮ ಬಂಧನದಲ್ಲಿ ಸಿಕ್ಕಾಕೊಳ್ಳೋದು. ಹಾಗಿದ್ಮೇಲೆ ಆ ಕರ್ಮ ಯಾಕೆ ಮಾಡಬೇಕು ಅಂತಂದ್ರೆ, ನಾ ಹೇಳಿದಾಗೆ ಮನುಷ್ಯನಿಗೆ ಶರೀರ ಜೀವ ಅಂತ ಬಂದ ಮೇಲೆ ಕರ್ಮನೇ ಮಾಡದೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ನಾನು ಏನೋ ಮಾಡಲ್ಲ ಅಂತ ಸುಮ್ಮನೆ ಕುಂತ್ರು ಕೂಡ ಅದು ಒಂದು ಕರ್ಮನೇ. ಆಮೇಲೆ ಸುಮ್ಮನೆ ಕೂತ್ರೆ ಸುಮ್ಮನೆ ಕೂರ್ತೀವ, ಕಾಯ ವಾಚ ಮನಸ್ಸ ಅಂತ ನಾವು ಹೇಳ್ತೀವಿ. ಕರ್ಮ ಅನ್ನೋದು ಬರೀ ಕಾಯಿಕ ರೂಪದಿಂದ ದೇಹದಿಂದ ಮಾತ್ರ ನಡೆಯುವಂಥದ್ದಲ್ಲ, ಮನಸ್ಸಿನಿಂದಲೂ ನಡೀತದೆ, ಬಾಯಿಯಿಂದಲೂ ನಡೀತದೆ. ಹಾಗಾಗಿ ದೇಹ ಬಂದ ಮೇಲೆ ನೀವು ಸುಮ್ಮನೆ ಕುಂತ್ರೆ ದೇಹ ಸುಮ್ಮನೆ ಕುಂತಿರ್ಬೋದು, ಆದ್ರೆ ಮನಸ್ಸು ಸುಮ್ಮನೆ ಇರಲ್ಲ, ಅದು ಕರ್ಮ ಮಾಡ್ತಾನೆ ಇರ್ತದೆ. ಬಾಯಿ ಸುಮ್ಮನೆ ಇರಲ್ಲ, ಎಷ್ಟು ಜನ ಮೌನ ಇರ್ತೀವಿ ನಾವು, ಬಾಯಿ ಏನಾದ್ರೂ ಒಂದು ಒಡಗೊಡ್ತಾನೆ ಇರ್ತದೆ, ಅದರಿಂದ ಕರ್ಮ ಬರ್ತದೆ. ಹಾಗಾಗಿ ದೇಹ ಬಂದ ಮೇಲೆ ಕರ್ಮಕ್ರಿಯೆ ನಡೆದೇ ನಡೀತದೆ, ಅದರಿಂದ ಯಾರು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕರ್ಮ ಮಾಡುವುದನ್ನು ಬಿಟ್ಟು ತಕ್ಷಣ ಮೋಕ್ಷ ದೊರಿಬೇಕು ಅಂತಂದ್ರೆ ಅದು ಯಾರಿಗೂ ಸಾಧ್ಯ ಇಲ್ಲ. ತಥಾಸ್ತು ನಿನಗೆ ಏನು ಮೋಕ್ಷ ಸಿಗ್ಲಿ ಅಂತೇಳಿ ಯಾರಾದ್ರೂ ಎಲ್ಲಿಗಾದ್ರೂ ಯಾವ್ದಾದ್ರು ಒಂದು ಉದಾಹರಣೆ ಸಾಧ್ಯವೇ ಇಲ್ಲ. ನಿರಂತರವಾಗಿ ಸಾಧನೆ ಮಾಡಿದ್ದಾರೆ, ಏಳು ಬೀಳುಗಳನ್ನು ಕಂಡಿದ್ದಾರೆ, ಕಷ್ಟ ಸುಖಗಳನ್ನು ಕಂಡಿದ್ದಾರೆ, ಎಷ್ಟೊಂದು ಆ ಏನು ದಾರಿಗಳನ್ನು ದಾಟಿ 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 ಕೊನೆಗೆ ಸಿಗುವಂಥದ್ದು ಮೋಕ್ಷ. ಹಾಗಾಗಿ ಜ್ಞಾನಕ್ಕೆ ಯಾವುದು ಪೂರಕವಲ್ಲದ ಯಾಂತ್ರಿಕ ಕರ್ಮ ಬಂಧನಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಅನಾವಶ್ಯಕವಾಗಿ ಪ್ರಯೋಜನಕ್ಕೆ ಬಾರದೇ ಇರೋ ಕೆಲಸಗಳನ್ನು ಮಾಡಲಿಕ್ಕೆ ಹೋಗ್ಬೇಡ, ಅದು ನಿನ್ನ ಬಂಧನಕ್ಕೆ ಕಾರಣ ಆಗ್ತದೆ, ಅದೇ ಕರ್ಮ ಬಂಧ. ಹಾಗಾಗಿ ಯಾವಾಗಲೂ ಆ ಕರ್ಮದ ಫಲವನ್ನ ಬಯಸದೆ, ಇದ್ದ ತಕ್ಷಣ ಏನಂತೀವಿ ಆ ಫಲವನ್ನ ಬಯಸದೆ ಕೇವಲ ನಾವೇನ್ ಮಾಡ್ಬೇಕು, ಕರ್ಮ ತ್ಯಾಗವ ಮಾಡುವುದರ ಮೂಲಕ ಆ ಕರ್ಮಯೋಗವನ್ನು ಮಾಡಬೇಕಾಗ್ತದೆ. ಏನು ಕರ್ಮ ತ್ಯಾಗ ಅಂತಂದ್ರೆ, ಕರ್ಮ ತ್ಯಾಗ ಮಾಡುವುದು ಅಂತಂದ್ರೆ ಅಷ್ಟು ಸುಲಭ ಅಲ್ಲ. ಕರ್ಮ ತ್ಯಾಗ ಮಾಡುವುದಂದ್ರೆ ಆ ದೇವ್ ಏನು ಸಿಂಪಲ್ ಆಗಿ ಹೇಳೋದಂದ್ರೆ ಅದೇ ಕರ್ಮಯೋಗ. ಕರ್ಮ ತ್ಯಾಗ ಮಾಡುವುದೇ ಕರ್ಮಯೋಗ. ಅಂದ್ರೆ ನನ್ನಿಂದ ದೇವರು ನನ್ನೊಳಗೆ ಕೂತು, ಅಂದ್ರೆ ನಾವು ಈಗ ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಯೂನಿವರ್ಸ್ ನನ್ನಿಂದ ಮಾಡಿಸ್ತಾ ಇದೆ, ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಅದರಿಂದ ನನಗೆ ಒಳ್ಳೇದಾಗ್ತದೋ ಕೆಟ್ಟದಾಗ್ತದೋ ಅದೆಲ್ಲ ಗೊತ್ತಿಲ್ಲ. ನನ್ನ ಧರ್ಮ ಅಪ್ಪ ಇದೆ, ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಇದೇ ಕರ್ಮಯೋಗ, ಇದೇ ಕರ್ಮ ಸಿದ್ಧಿ, ಅಂದ್ರೆ ಕರ್ಮ ತ್ಯಾಗ ಸಿದ್ಧಿ ಅಂತ. ಹಾಗಾಗಿ ಕರ್ಮ ತ್ಯಾಗ ಮಾಡುವುದು ಅಷ್ಟು ಸುಲಭ ಇಲ್ಲ ಅದು. ಹ್ಮ್ ನಮ್ಮ ಅನ್ನಮಯ ಮತ್ತು ಪ್ರಾಣಮಯ ಕೋಶ ನಿರಂತರ ಕಾರ್ಯನಿರ್ವಹಿಸ್ತಲೇ ಇರ್ತದೆ ಬದುಕಿರುವಾಗ. ನಿಷ್ಕ್ರಿಯರಾಗಿರುವುದು ಅಸಾಧ್ಯವ ಅಂತಂದ್ರೆ ಸುಮ್ಮನೆ ಕೂತ್ಕೊಳ್ಳೋದು ಸಾಧ್ಯವೇ ಇಲ್ಲ. ಯಾವ ಕಾಲದಲ್ಲೂ ಕೂಡ ಒಂದು ಕ್ಷಣವೂ ನಿಷ್ಕ್ರಿಯನಾಗಿ ಆ ಇರುವುದು ಯಾರಿಗೂ ಸಾಧ್ಯ ಇಲ್ಲ. ಹಾಗಾಗಿ ಇಡೀ ವಿಶ್ವವೇ ಪ್ರಕೃತಿಯಿಂದ ಸೃಷ್ಟಿಯಾಗಿದೆ, ಅದರ ಮೂಲ ದ್ರವ್ಯವೇ ಈ ಸತ್ವ ಮತ್ತೆ ರಜಸ್ಸು ತಮಸ್ಸು. ಜೀವಕ್ಕೆ ಅದರದೇ ಆದ ಒಂದು ಸ್ವಭಾವ ಅನ್ನೋದಿರ್ತದೆ. ಪ್ರತಿಯೊಂದು ಜೀವಕ್ಕೂ ಕೂಡ ಅಂದ್ರೆ ಆತ್ಮಕ್ಕೆ ತನ್ನದೇ ಆದ ಒಂದು ಸ್ವಭಾವ ಅನ್ನೋದಿದೆ. ಹೇಗೆ ತನ್ನದೇ ಆದ ಸ್ವಭಾವ ಅಂದ್ರೆ ಏನು, ಎಲ್ಲಾ ಹಣ್ಣುಗಳು ಆ ಹಣ್ಣುಗಳೇ. ಮಾವಿನ ಬೀಜ ಅಂತ ಹೇಳ್ತೀವಿ. ಆ ಮಾವಿನ ಬೀಜಕ್ಕೂ ಕೂಡ ತನ್ನದೇ ಆದ ಒಂದು ಸ್ವಭಾವ ಇದೆ. ನೀವು ಮಾವಿನ ಬೀಜ ಹಾಕಿದ್ರೆ ಅದು ಹುಣಸೆ ಹಣ್ಣು ಬರೋಲ್ಲ, ಅದು ಹಲಸಿನ ಹಣ್ಣು ಬೀಳೋಲ್ಲ. ನೀವು ಭತ್ತವನ್ನ ಬಿತ್ತಿ ಆ ಭತ್ತಕ್ಕೆ ತನ್ನದೇ ಆದ ಒಂದು ಗುಣ ಇದೆ. ಆ ಭತ್ತವನ್ನು ಹಾಕಿದ್ರೆ ಅದು ಗೋಧಿ ಬರೋಲ್ಲ ಅದು ಇನ್ನೇನೋ ಬರಲ್ಲ. ಅದು ಭತ್ತ ಹಾಕಿದ್ರೆ ಭತ್ತನೇ ಬರ್ತದೆ, ಯಾಕೆಂದ್ರೆ ಅದು ಅದ್ರ ಸ್ವಭಾವ, ಅದು ಗುಣ, ಅದನ್ನ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ನೀವೇನೋ ಒಂದು ಗಿಡವನ್ನು ಹಚ್ಚಿದ್ರೆ ಬೀಜ ಹಾಕಿ ಅದು ನುಗ್ಗಿಕಾಯನ್ನೇ ಬಿಡ್ತದೆ. ಅದು ಇನ್ನೇನೋ ಅವರೆಕಾಯಿ ಅಥವಾ ಇನ್ನೇನೇನೋ ಬಿಡೋದಿಲ್ಲ ಅದು. ಯಾಕೆಂದ್ರೆ ಅದು ಅದರ ಸ್ವಭಾವ. ಹಾಗೆ ಆತ್ಮ ಜೀವಕ್ಕೂ ಕೂಡ ತನ್ನದೇ ಆದ ಸ್ವಭಾವ ಇದೆ. ಯಾಕೆ ಎಲ್ಲರೂ ಇದ್ದಾಗೆ ಎಲ್ಲರೂ ಇರುವುದಿಲ್ಲ, ಒಬ್ಬೊಬ್ರು ಒಂದೊಂದು ರೀತಿ ಇರ್ತಾರೆ. ಒಬ್ಬರಿಗೆ ನೀವು ಎಷ್ಟೇ ಹೇಳಿ ನೀವು ಮತ್ತು ಅವ್ರು ಇನ್ನೊಬ್ಬರನ್ನು ಘೋಷಿಸೋದು ಇಲ್ಲ, ಅರುಣ್ ಸರ್ ಹಂಗಂತೆ, ಅರುಣ್ ಸರ್ ಹಿಂಗಂತೆ ಅಂತೇಳಿ ನನ್ನ ಬಿಡಲ್ಲ ಅವರು ಹಂಗೆ
ಪಾಪ ಏನ್ ಹೇಳೋದು, ಹೇಳಿ 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 ಇನ್ನೂ ಅದೇ ಸ್ಥಿತಿಯಲ್ಲಿ ಇರ್ತಾರೆ ಅಂದ್ರೆ ಆ ದೇವರೇ ಕಾಪಾಡ್ಬೇಕು ಅವ್ರು. ಕೃಷ್ಣನಿಗೂ ಕೂಡ ಎಲ್ಲರನ್ನ ಬದಲಾಯಿಸ್ಲಿಕ್ಕೆ ಆಗಲಿಲ್ಲ, ದೇವರೇ ಬಂದ್ರು ಕೂಡ ಹೇಳಬಹುದೇ ಹೊರತು ಯಾರನ್ನು. ಯಾಕೆಂದ್ರೆ ಅರ್ಜುನನಿಗೆ 18 ಅಧ್ಯಾಯ ಹೇಳಿ ಕೊನೆಗೆ ಕೃಷ್ಣ ಹೇಳಿದ್ದು, ನಿನ್ನ ಇಷ್ಟ ಬಂದಂಗೆ ಮಾಡು ಅರ್ಜುನ, ಯಾಕೆಂದ್ರೆ ನೀನು ಸರ್ವ ಸ್ವತಂತ್ರ. ನಿನಗೆ ಕರ್ಮ ಮಾಡ್ಲಿಕ್ಕೆ ನಿನಗೆ ಸಂಪೂರ್ಣ ಅಧಿಕಾರ ಇದೆ ನಿನಗೆ, ಆದ್ರೆ ನೀನು ಫಲದ ಅಧಿಕಾರಿ ನೀನಲ್ಲ. ಕರ್ಮ ಮಾಡ್ಲಿಕ್ಕೆ ನಿನಗೆ ಸಂಪೂರ್ಣ ಅಧಿಕಾರ ಇದೆ, ಏನಾದ್ರೂ ಮಾಡು ನೀನು ಅಂತ ಹೇಳಿ ಅವನ ಪಾಲಿಗೆ ಅವನು ಬಿಟ್ಬಿಟ್ಟ. ಹಾಗಾಗಿ ನಾವಿಷ್ಟೆಲ್ಲ ಹೇಳಿ 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 ಮತ್ತು ನಮ್ಮನ್ನು ಬಿಡೋಲ್ಲ ಅಂತಂದ್ರೆ, ಹಾಗಾಗಿ ಅದೇ ಏನ್ ಮಾಡಕ್ಕಾಗಲ್ಲ. ಪಾಪ ಅವರಿಗೆ ದೇವರೇ ಕಾಪಾಡಬೇಕಷ್ಟೇ. ಹಾಗೆ ಇಲ್ಲಿ ಯಾರು ಪರ್ಫೆಕ್ಟ್ ಅಲ್ಲ, ಯಾರು ಎಲ್ಲರೂ ಒಂದಲ್ಲ ಒಂದು ಹಾದಿಯಲ್ಲಿ ನಿತ್ಯ ಪ್ರತಿನಿತ್ಯ ಕಲಿತಾ ಇರೋರು. ಹಾಗಾಗಿ ಇಡೀ ವಿಶ್ವಕ್ಕೆ ಪ್ರಕೃತಿಯಿಂದ ಸೃಷ್ಟಿಯಾದಂಥದ್ದು ಇದು. ಹಾಗಾಗಿ ಮನಸ್ಸಿನಲ್ಲಿ ಎಲ್ಲಾ ಆಸೆ ಇಟ್ಕೊಂಡು ಯಾವುದೋ ಭಯದಿಂದ ಹೊರನೋಟಕ್ಕೆ ಬಹಳ ದೊಡ್ಡ ನಾನು ಸದಾಚಾರ ಸಂಪನ್ನ ಅಂತ ಹೇಳಿ ಬದುಕೋತಿದ್ರೆ, ಅದಕ್ಕೆ ಕೃಷ್ಣ ಹೇಳ್ತಾನೆ, ಇಂತಹ ಕಪಟ ಧಾರ್ಮಿಕತೆಯಿಂದ ಯಾರು ಏನನ್ನೂ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೊರಗಡೆಯಿಂದ ಈ ರಾಜಕೀಯ ದೊಂಬರಾಟ ಮಾಡ್ತಾರಲ್ಲ, ಅಂದ್ರೆ ಏನು ಏನದು ಚುನಾವಣೆ ಬಂದ್ರೆ ಸಾಕು ದೊಡ್ಡ ದೊಡ್ಡ ನಾಮ ಹಾಕೊಳ್ತಾರೆ. ಆ ಅವು ಏನು ಭವಿಷ್ಯ ಇಲ್ದೇ ಇರೋ ಅವರಲ್ಲಿ ಆ ಭಕ್ತಿ ರಸ ಅನ್ನೋದು ಹರಿತಾ ಇರ್ತದೆ. ಯಾರಿಗೂ ಇರಲ್ಲ ಅಂತಹ ಭಕ್ತಿ. ಎಲ್ಲೆಲ್ಲಿ ನೋಡ್ಬೇಕು ಅವ್ರನ್ನ ಒಬ್ಬೊಬ್ಬರನ್ನ. ಅಂದ್ರೆ ಈ ರೀತಿ ಕಪಟದಿಂದ ನೀನು ಏನೇನೋ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಮೊದಲು ನಮ್ಮ ಆತ್ಮ ಸಾಕ್ಷಿಗೆ ವಂಚನೆಯನ್ನು ಮಾಡಬಾರದು, ಮಾಡದೇ ಬದುಕಬೇಕು. ಹೊರಗಿನ ಆಚಾರಕ್ಕಿಂತ ಮೊದಲು ಒಳಗಿನ ಆಚಾರ ಶುದ್ಧಿ ಇರಬೇಕು ಅಂತ ಹೇಳಿ. ಹಾಗಾಗಿ ಅರ್ಜುನ, ಒಳಗಡೆಯಿಂದ ನೀನು ಮೊದಲು ಶುದ್ಧನಾಗಿ ಮಾನಸಿಕವಾಗಿ ಇಲ್ಲದೆ ಹೋದ್ರೆ ಎಂದೂ ಅವನು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೊರಗಡೆಯಿಂದ ಬಹಳ ಒಳ್ಳೊಳ್ಳೆ ಗುರುಗಳೇ ಗುರುಗಳೇ ನೀವು ಹಾಗೆ ಗುರುಗಳೇ ನಾವು ಹೀಗೆ ಗುರುಗಳೇ ಅಂತ ಹೇಳ್ತಾ ಇದ್ದೆ, ಒಳಗೆ ನೀನ್ ಏನೋ ನಮ್ಮ ಬಗ್ಗೆ ಇಟ್ಕೊಂಡಿದ್ದೆ ಅಂತಂದ್ರೆ ಖಂಡಿತ ಅದು ನಿನ್ನನ್ನು ಎತ್ತರಕ್ಕೆ ಕರ್ಕೊಂಡು ಹೋಗೋದಿಲ್ಲಪ್ಪ. ಯಾಕೆಂದ್ರೆ ಆಧ್ಯಾತ್ಮದಲ್ಲಿ ಮುಗ್ಧತೆ ಅನ್ನೋದು ಬಹಳ ಮುಖ್ಯ. ಮುಗ್ಧತೆಗೆ ದೇವರು ಒಲಿದಿದ್ದಾನೆ ಹೊರತು, ಯೂನಿವರ್ಸ್ ಅನ್ನೋದು ಮುಗ್ಧತೆಗೆ ಒಲಿದಿದ್ದಾನೆ ಹೊರತು ನಿನ್ನ ಏನಂತೀವಿ ಅತಿ ಬುದ್ಧಿವಂತಿಕೆಗೆ ದೇವರು ಒಲಿಯೋದಿಲ್ಲ. ಯಾಕೆಂದ್ರೆ ಆ ನಾನು ಹಿಂದೆಲ್ಲ ಬಹಳ ಕೆಲವು ಉದಾಹರಣೆಗಳನ್ನು ಹೇಳಿದ್ದೆ. ಹಾಗೆ ಮುಗ್ಧತೆ ಅನ್ನೋದು ಬಹಳ ಮುಖ್ಯ. ಜಾಸ್ತಿ ಓವರ್ ಥಿಂಕಿಂಗ್ ಮತ್ತೆ ಓವರ್ ಬುದ್ಧಿ ಖರ್ಚು ಮಾಡ್ಲಿಕ್ಕೆ ಹೋಗ್ಬಾರ್ದು. ಹಾಗಾಗಿ ಆ ಮನಸ್ಸು ಸ್ವಚ್ಛವಾಗಿದ್ದು ಇಂದ್ರಿಯಗಳ ಮೇಲೆ ಮಾನಸಿಕ ಕಡಿವಾಣ ಗಟ್ಟಿ ಇದ್ದಾಗ ಕರ್ಮೇಂದ್ರಿಯದಿಂದ ಮಾಡುವಂತಹ ಸಾಧನೆ ಇದೆ, ಸಾಧನೆಯನ್ನು ಅದು ನಿಜವಾದ ಕರ್ಮಯೋಗ. ಅಂದ್ರೆ ಮನಸ್ಸು ಶುದ್ಧವಾಗಿರಬೇಕು, ಇಂದ್ರಿಯಗಳ ಮೇಲೆ ಹತೋಟಿ ಇರಬೇಕು. ಅಂದ್ರೆ ಕಣ್ಣು ಕಿವಿ ಮೂಗು ಬಾಯಿ ಏನೋ ಬಯಸ್ತು ಅಂತ ಹೇಳಿ ಇನ್ನೇನೋ ಮಾಡುವುದಲ್ಲ, ಅವು ಸಂಪೂರ್ಣ ಹಿಡಿತದಲ್ಲಿ ಇರಬೇಕು. ಕರ್ಮೇಂದ್ರಿಯದಿಂದ ಮಾಡುವ ಸಾಧನೆ ಕರ್ಮಯೋಗವಾಗ್ತದೆ. ಹಾಗಾಗಿ ಇದು ಶುದ್ಧ ಆಧ್ಯಾತ್ಮ ಸಾಧನೆ, ನಿಜವಾದ ಆಧ್ಯಾತ್ಮ ಸಾಧನೆ, ಅದು ನಿಜವಾದ ಕರ್ಮಯೋಗ, ಪ್ರತಿಯೊಬ್ಬರು ಮಾಡಲೇಬೇಕಾದಂತಹ ಕರ್ಮ. ಹಾಗಾಗಿ ಈ ಸ್ಥಿತಿಯಲ್ಲಿ ಇಂದ್ರಿಯಗಳು ದಾರಿಯನ್ನು ತಪ್ಪುವುದಿಲ್ಲ. ತನ್ನ ಜೀವ ಸ್ವರೂಪದ ಸ್ವಭಾವಕ್ಕೆ ಅನುಗುಣವಾಗಿ ಚಿತ್ತಶುದ್ಧಿಯಿಂದ ಮಾಡುವ ಕರ್ಮ ನಿಜವಾದ ಅಧ್ಯಾತ್ಮ ಸಾಧನೆಯಾಗ್ತದೆ ಅರ್ಜುನ. ಹಾಗಾಗಿ ಈ ರೀತಿಯ ಸಾಧನೆಯಲ್ಲಿ ಯಾರು ತೊಡಗಿಕೊಳ್ಳುತ್ತಾನೆ ಅವನು ಸರ್ವಶ್ರೇಷ್ಠನಾದ ಶ್ರೇಷ್ಠವಾದ ಕರ್ಮಯೋಗಿ. ಇಂಥವರು ಒಳಗೊಂದು ಹೊರಗೊಂದು ಇರೋದಿಲ್ಲ. ಮನೋಬಲದಿಂದ ಇಂದ್ರಿಯಗಳನ್ನ ಗೆದ್ದು ಫಲದ ನಂಟನ್ನು ತೊರೆದು ಎತ್ತರಕ್ಕೆ ಏರ್ತಾನೆ ಇರ್ತಾರೆ. ಹಾಗಾಗಿ ಮತ್ತೆ ಕೃಷ್ಣ ಹೇಳ್ತಾ ಇದ್ದಾನೆ, ನೋಡು, ನೀನು ನಿನ್ನ ಜೀವ ಸ್ವಭಾವಕ್ಕೆ ಅನುಗುಣವಾದ ಜ್ಞಾನಕ್ಕೆ ಪೂರಕವಾದ, ಅಂದ್ರೆ ಅದರಿಂದ ಏನೋ ಒಂದು ಜ್ಞಾನ ನಿನಗೆ ಸಿಗಬೇಕು, ಅಂತಹ ಜ್ಞಾನಕ್ಕೆ ಪೂರಕವಾದಂತಹ ಕರ್ಮವನ್ನು ಮಾಡು ಅರ್ಜುನ. ಇದರಿಂದ ಆತನ ಜೀವ ಸ್ವಭಾವ ಅನ್ಯಾಯ ಅಂದ್ರೆ ಯಾರಿಗೆ ಏನೇನು ಒಬ್ಬೊಬ್ಬರಿಗೆ ಒಂದೊಂದು ದೇವರು ಕರ್ತವ್ಯ ಧರ್ಮ ಕೊಟ್ಟಿದ್ದಾನೆ. ಅಂದ್ರೆ ಯೂನಿವರ್ಸ್ ನಾವು ಹೇಳ್ತೀವಲ್ಲ, ಯೂನಿವರ್ಸ್ ನಮಗೆ ನಮಗೆ ಈ ಕೆಲಸ ಕೊಟ್ಟಿದೆಯಪ್ಪ, ಇದನ್ನ ಮಾಡ್ಬೇಕು ಅಂತ ಹೇಳಿ ಅದನ್ನ ನಾವು ಮಾಡ್ಬೇಕು. ಅದು ಬೇರೆ ಬಿಟ್ಟು ಅಯ್ಯೋ ಇದು ನಂದು ಸಣ್ಣ ಕೆಲಸ, ಅವರೇನೋ ಅದು ದೊಡ್ಡ ಕೆಲಸ ಮಾಡ್ತಾರೆ, ಆ ಹಾಗೇನ ಅಲ್ಲ. ನಿನಗೆ ಯೂನಿವರ್ಸ್ ಅಂದ್ರೆ ನಾವು ಆ ಕೆಲಸ ಕೊಟ್ಟಿದೆ ಅದನ್ನ ಮಾಡು ಅಂತ ಹೇಳಿ ಅದನ್ನ ಮಾಡ್ಬೇಕು ನೀನು. ಅದಕ್ಕೆ ಜಸ್ಟ್ ಏನೋ ನಿನ್ನ ಸಂಪೂರ್ಣ ಏನೋ ಎಫರ್ಟ್ ಹಾಕ್ಬೇಕು. ಅದನ್ನ ಬಿಟ್ಟು ನೀನು ಬೇರೆ ಇನ್ನೇನೋ ಯಾರೋ ಮಾಡ್ತಾರೆ ಅಂತ ಹೇಳಿ ಏನೇನೋ ಮಾಡ್ಲಿಕ್ಕೆ ಹೋಗೋದಿಲ್ಲ. ದೇಶದಲ್ಲಿ ನಿನ್ನ ನಿನ್ನ ಅದಕ್ಕೆ ಅರ್ಜುನ, ನಿನ್ನ ಸ್ವಭಾವ ಏನು? ವಿರುದ್ಧ ಹೋರಾಡು, ಅನ್ಯಾಯದ ವಿರುದ್ಧ ಹೋರಾಟ ಮಾಡು, ದೇಶದ ಪ್ರಜೆಗಳನ್ನ ರಕ್ಷಣೆ ಮಾಡು. ಅದು ನಿನ್ನ ಕ್ಷತ್ರಿಯ ಸ್ವಭಾವ. ಅದು ಅದನ್ನ ಬಿಟ್ಟು ದೇಶದಲ್ಲಿ ಅನ್ಯಾಯ ತಾಂಡವಾಡ್ತಾ ಇದೆ, ಆ ಜ್ಞಾನ ಮಿಗಿಲು ಅಂತ ಹೇಳಿ ನೀನು ಎಲ್ಲಾ ಬಿಟ್ಟು ನಾನು ತಪಸ್ಸನ್ನ ಆಚರಿಸ್ತೀನಿ ಅಂತ ಹೋದ್ರೆ ಅದು ನಿಜವಾದ ಯೋಗ ಅನಿಸಿಕೊಳ್ಳೋದಿಲ್ಲ. ಯಾವಾಗ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಎಲ್ಲ ಆದ್ಮೇಲೆ ನೀನು ಅದಕ್ಕೂ ಒಂದು ಸಮಯ ಬಂದೇ ಬರ್ತದೆ. ಹಾಗಾಗಿ ನಿಷ್ಕ್ರಿಯನಾಗಬೇಡ ಅರ್ಜುನ. ನೀನು ಇಲ್ಲಿ ಅರ್ಜುನ ಅರ್ಜುನ ಅಂದ ತಕ್ಷಣ ನೀವು
ಅಲ್ಲಿ ಯಾರೋ ಯುದ್ಧ ಮಾಡ್ತಾ ಇದ್ದ ಅರ್ಜುನ ಅಂತ ತಿಳ್ಕೊಳ್ಬೇಡಿ. ಅರ್ಜುನ ಅಂದ್ರೆ ಪ್ರತಿಯೊಂದು ಆತ್ಮಕ್ಕೆ ಹೇಳ್ತಾ ಇದ್ದ ಕೃಷ್ಣ. ಇಲ್ಲಿ ಕೃಷ್ಣ ಅದು ಭಗವದ್ಗೀತೆ ಅಂದ್ರೇನೆ ಅದು ಎಲ್ಲೋ ಅರ್ಜುನ ಕೃಷ್ಣನಿಗೆ ಅರ್ಜುನ ಹೇಳಿದ ಅಂತಲ್ಲ, ಪರಮಾತ್ಮ ಆತ್ಮನಿಗೆ ಹೇಳ್ತಾ ಇರುವ ಸಂದೇಶ ಅದು. ಇಲ್ಲಿ ಪ್ರತಿ ಬಾರಿಯೂ ಕೃಷ್ಣ ಹೇಳ್ತಾ ಇದ್ದಾನೆ ಅಂತಂದ್ರೆ ಅದು ನಮಗೆ ಹೇಳ್ತಾ ಇರೋದು, ಪ್ರತಿಯೊಂದು ಆತ್ಮಕ್ಕೆ ಹೇಳ್ತಾ ಇರೋದು. ಹಾಗಾಗಿ ಎಂದೂ ನಿಷ್ಕ್ರಿಯನಾಗಬೇಡ, ಸುಮ್ಮನೆ ಕುತ್ಕೊಳ್ಬೇಡ. ನನ್ನಿಂದ ಆಗಲ್ಲಪ್ಪ ಕೈ ಚಳಿ ಎಲ್ಲ ಯೂನಿವರ್ಸ್ ನೋಡ್ಕೊಳ್ತದೆ ಅಂತ ಸುಮ್ಮನೆ ಕುತ್ಕೊಳ್ಬೇಡ. ನಿನ್ನ ಪ್ರಯತ್ನವನ್ನು ನೀನು ಮಾಡು, ನಿನ್ನ ಕರ್ಮವನ್ನು ನೀನು ಮಾಡು, ಅದರಿಂದ ಏನು ಸಿಕ್ಕಿತೋ ಅದನ್ನು ಅನುಭವಿಸು. ಆದರೆ ಮಾಡುವ ಕರ್ಮ ಜ್ಞಾನಕ್ಕೆ ಪೂರ್ವಕವಾಗಿರಲಿ, ಭಗವಂತನ ಎಚ್ಚರ ಯಾವಾಗಲೂ ಇರಲಿ. ಭಗವಂತ ಈ ಕರ್ಮವನ್ನ ನನ್ನ ಕೈಯಿಂದ ಮಾಡಿಸ್ತಾ ಇದ್ದಾನೆ, ಅಂದ್ರೆ ಯೂನಿವರ್ಸ್ ನನ್ನ ಕೈಯಿಂದ ಈ ಕೆಲಸ ಮಾಡಿಸ್ತಾ ಇದೆ. ಇದರಲ್ಲಿ ನಾನು ಯಾವುದೇ ಸ್ವಾರ್ಥ ಇಲ್ಲ, ಅಥವಾ ನನಗೆ ಇದರಲ್ಲಿ ಯಾವುದು ಇನ್ನೇನೋ ಪಡ್ಕೊಳ್ಬೇಕು ಅನ್ನೋ ಆಸೆಯಿಂದ ದುರಾಸೆಯಿಂದ ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನಿಂದ ಎಷ್ಟು ಶಕ್ತಿ ಸಾಮರ್ಥ್ಯ ನನ್ನಿಂದ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನಾನು ಪ್ರಯತ್ನ ಮೀರಿ ನನ್ನ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಆದ್ರೆ ಉಳಿದಿದ್ದು ಯೂನಿವರ್ಸಿಗೆ ಬಿಟ್ಟಿದ್ದು. ಅಂದ್ರೆ ಅದನ್ನೇ ಹೇಳ್ತೀವಿ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯತೆ ಸಮರ್ಪಯಾಮಿ. ಏನು ಇದರ ಅರ್ಥ? ಅಂದ್ರೆ ಕಾಯ ವಾಚ ಮನಸ್ಸ, ಮನುಷ್ಯ ಹೆಚ್ಚು ಕಡಿಮೆ ತಪ್ಪು ಮಾಡ್ತಾ ಇರ್ತಾನೆ, ಅದು ಪ್ರಕೃತಿಯ ಸ್ವಭಾವ ಅದು. ಆದ್ರೆ ಏನೇ ತಪ್ಪಿರಲಿ ಆ ಪರಮಾತ್ಮನ ಪ್ರೀತಿಗಾಗಿ ನಾನು ಮಾಡಿದೆ, ಅವನಿಗೇ ಇದು ಸಮರ್ಪಣೆ ಅಂತ ಹೇಳಿ ಆ ಅದಕ್ಕೆ ಸಮರ್ಪಣೆ ಮಾಡಿ ನೀನು ನಿಶ್ಚಿಂತೆಯಿಂದ ಇದ್ಬಿಡು. ಆಗ ಆ ಕರ್ಮಕ್ಕೆ ಆ ಕರ್ಮ ಬಂಧನಕ್ಕೆ ಕಾರಣ ಆಗುವುದಿಲ್ಲ. ಹಾಗಾಗಿ ನಾವು ಒಂದು ದೇಹದಲ್ಲಿ ಇರುವಷ್ಟು ಕಾಲ ಕರ್ಮ ಅನ್ನುವುದು ಅನಿವಾರ್ಯ, ಅದರಿಂದ ಯಾರು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಕೊನೆಯ ಉಸಿರಿರುವವರೆಗೆ. ಹಾಗಾಗಿ ಅಪರೋಕ್ಷ ಜ್ಞಾನ ಬಂದಾಗಲೂ ಕೂಡ ಕರ್ಮ ನಿರಂತರವಾಗಿರ್ತದೆ. ಹಾಗಾಗಿ ಈ ರೀತಿ ಕರ್ಮ ಸಿದ್ಧಾಂತ ಆ ಕರ್ಮ ಸಿದ್ಧಾಂತವನ್ನು ಕೃಷ್ಣ ಇನ್ನೂ ವಿಸ್ತಾರವಾಗಿ ತಾನು ವಿವರಿಸಿಕೊಂಡು ಹೋಗ್ತಾ ಇದ್ದಾನೆ. ಹಾಗಾಗಿ ನೋಡು, ಈ ಲೋಕದಲ್ಲಿ ಕರ್ಮದ ಬಂಧನಕ್ಕೆ, ಈ ಲೋಕವೇ ಒಂದು ಕರ್ಮ ಬಂಧನಕ್ಕೆ ಒಳಗಾಗಿದೆ. ಅಂದ್ರೆ ಈ ಲೋಕಕ್ಕೆ ಬಂದವರು ಕರ್ಮ ಮಾಡ್ಲೇಬೇಕು, ಕರ್ಮ ಮಾಡಿ ಕರ್ಮದಲ್ಲಿ ಸಿಕ್ಕಾಕೊಳ್ಳೇಬೇಕಾಗ್ತದೆ. ಅಂದ್ರೆ ತಪ್ಪಿದೆ ಅಂತ ಆದ್ರೆ, ಒಂದ್ ವೇಳೆ ಎಡವಿದೆ, ನೀನು ಸರಿಯಾಗಿ ತಿಳ್ಕೊಳ್ಳಿಲ್ಲ, ಸುಮ್ಮನೆ ಮನಸ್ಸಿಗೆ ಬಂದಂಗೆ ಮನಸ್ಸಿಗೆ ತೋಚಿದ ಹಾಗೆ ನಿನಗೆ ಅದು ಇಷ್ಟ ಇದು ಇಷ್ಟ ಅಂತ ಹೇಳಿ ನೀನು ಸಿಕ್ಕದನ್ನೇ ಹಾದಿ ಬೀದಿಲಿ ತಿನ್ಕೊಂತ ಹೋದೆ ಅಂತಂದ್ರೆ ಮತ್ತೆ ಆಗ್ತದೆ, ಏನೇನೋ ಆಗ್ತದೆ. ಹಾಗಾಗಿ ಎಲ್ಲಾ ಕರ್ಮವು ಬಂಧನಕ್ಕಾಗಿ ಇರುವುದಲ್ಲ. ಈ ಲೋಕ ಕರ್ಮಕ್ಕೆ ಬಂಧನಕ್ಕೆ ಒಳಗಾಗಿದೆ. ಆದ್ರೆ ನೀನು ಒಂದು ವೇಳೆ ಜ್ಞಾನಿ ಆದ್ರೆ, ನೀನು ಎಚ್ಚರಿಕೆಯಿಂದ, ಅಂದ್ರೆ ಅವೇರ್ನೆಸ್ ಅಲ್ಲಿ ಅಂತೀವಲ್ಲ, ಅವೇರ್ನೆಸ್ ಅಲ್ಲಿ ನೀನು ಬದುಕಿದೆ ಅಂತ ಆದ್ರೆ ಎಲ್ಲಾ ಕರ್ಮವು ನಿನ್ನ ಬಂಧನಕ್ಕೆ ಕಾರಣ ಆಗುವುದಿಲ್ಲ. ಹಾಗಾಗಿ ಅರ್ಜುನ, ತಿಳಿದು ಮಾಡುವ ಕರ್ಮ ಎಂದು ಬಂಧನಕ್ಕೆ ಕಾರಣ ಆಗುವುದಿಲ್ಲ. ಅಂದ್ರೆ ಅದು ಬಂಧನಕ್ಕೆ ಕಾರಣ ಆಗೋದು ಅಂದ್ರೆ ಏನು? ಕರ್ಮ ಬರೋಲ್ಲ ನಿನಗೆ. ನಾವು ಹೇಳ್ತೀವಲ್ಲ, ಅಯ್ಯೋ ಆಗಾಮಿ ಕರ್ಮ ಅಂತೀವಲ್ಲ, ಆ ಆಗಾಮಿ ಕರ್ಮ ಅನ್ನೋದು ಬರೋದಿಲ್ಲ. ನಾವು ಮಾಡುವ ಕರ್ಮವನ್ನ, ಅದಕ್ಕೆ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ಅಂತ ಕರೆಯೋದು. ಅದಕ್ಕೆ ಜ್ಞಾನಾಗ್ನಿ, ಜ್ಞಾನ ಅನ್ನುವ ಅಗ್ನಿ ಆ ಕರ್ಮವನ್ನು ದಗ್ಧ ಮಾಡ್ತದೆ ಅನ್ನೋದ್ರ ಅರ್ಥ ಅದೇ. ನಿನಗೆ ಹೊಸದಾಗಿ ಬರುವ ಆಗಾಮಿ ಕರ್ಮಗಳು ಬರೋದಿಲ್ಲ ಅನ್ನುವುದು ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ಅನ್ನುವುದರ ಅರ್ಥ. ಹಾಗಾಗಿ ನಾವು ಧ್ಯಾನಾಗ್ನಿ ದಗ್ಧ ಕರ್ಮಾಣಂ ಏನು, ಈಗಾಗಲೇ ಮಾಡಿಟ್ಟಿದ್ದೀಲ್ಲ ರಾಶಿ ರಾಶಿ, ಅದನ್ನ ದಗ್ಧ ಮಾಡುವುದು ಧ್ಯಾನ, ಮುಂದೆ ಬರದ ಹಾಗೆ ತಡೆಯುವುದು ಧ್ಯಾನ. ಹಾಗಾಗಿ ನಾವು ಮಾಡುವ ಕರ್ಮವನ್ನ ಭಗವಂತನ ಪ್ರಜ್ಞೆಯಿಂದ ಮಾಡಬೇಕು. ಹಾಗಾಗಿ ಎಚ್ಚರದಿಂದ ನಾವು ಕರ್ಮವನ್ನು ಮಾಡಿದಾಗ ಪ್ರತಿಯೊಂದು ಕರ್ಮ ಕೂಡ ಯಜ್ಞವಾಗ್ತದೆ. ಯಜ್ಞ ಅಂತಂದ್ರೆ ಯೋಗ. ಅದನ್ನ ಯಜ್ಞ ಅಂದ ತಕ್ಷಣ ನೀವು ಹೋಮ ಅಂತ ತಿಳ್ಕೊಳ್ಳಿ. ಯಜ್ಞ ಅಂದ್ರೆ ನಾವು ಏನಂತೀವಿ, ಆ ವಿಶ್ವಕ್ಕಾಗಿ ಮಾಡುವಂತ ಪ್ರತಿಯೊಂದು ಕರ್ಮವೂ ಕೂಡ ಒಂದು ಯಜ್ಞ ಅಂತ ಅನಿಸಿಕೊಳ್ತದೆ. ಹಾಗಾಗಿ ಹಿಂದೆ ಚತುರ್ಮುಖ ಬ್ರಹ್ಮದೇವ ತಾನು ಈ ಸೃಷ್ಟಿಯನ್ನ ಮಾಡಿದಾಗ ಆ ಎಲ್ಲ ಏನಂತೀವಿ ಚಿಂತನಾಶೀಲ ಮಾನವರೇನಿದ್ರು ಮನುಷ್ಯರು, ಅವರಿಗೆಲ್ಲ ತಾನು ಹೇಳಿದಂತೆ, ಅಂದ್ರೆ ಯೂನಿವರ್ಸ್ ಅನ್ನ ನೀವು ಹೇಗೆ ಪ್ರೇಯರ್ ಮಾಡಿ ಅದರಿಂದ ನಿಮಗೆ ಬೇಕಾಗಿದ್ದನ್ನ ಪಡೆದುಕೊಳ್ಳಿ ಅಂತ ಹೇಳಿ ಕೆಲವು ಸಂಗತಿಗಳನ್ನ, ಕೆಲವು ಉಪಾಸನಾ ವಿಧಾನವನ್ನ ತಿಳಿಸಿಕೊಟ್ಟಂತೆ. ಅದನ್ನೇ ಯಜ್ಞ ಅಂತ ಹೇಳಿ ಕರೀತಾರೆ. ಯಜ್ಞ ಅಂದ್ರೆ ನಾವಿವತ್ತೇನು ನಾಲ್ಕು ಆ ಕಡೆ ಈ ಕಡೆ ಇಟ್ಟಿಗೆಗಳನ್ನಿಟ್ಟು ಮಧ್ಯೆ ಬೆಂಕಿ ಹಾಕಿ ಸ್ವಾಹ ಸ್ವಾಹ, ಅದು ಯಜ್ಞ ಅಲ್ಲ. ಯಜ್ಞದಲ್ಲಿ ಅದು ಒಂದು ಭಾಗ, ಒಂದು ವಿಧ ಅಷ್ಟೇ. ಯಜ್ಞ ಅಂತಂದ್ರೆ ನಾವು ಆ ಯೂನಿವರ್ಸ್ ಅನ್ನ ಏನಂತೀವಿ, ಒಂದು ಕೃತಜ್ಞತೆಯನ್ನಾದ್ರೂ ಹೇಳಿ ಅಥವಾ ಪ್ರೇಯರ್ ಮಾಡುವಂತಹ ಒಂದು ಪದ್ಧತಿ, ಅದು ಯಾವ ರೂಪದಲ್ಲಿ ಇದ್ರೂ ಇರ್ಬೋದು. ಹಾಗಾಗಿ ಯಜ್ಞಗಳ ಮೂಲಕ ನೀವು ಬ್ರಹ್ಮದೇವ ಹೇಳಿದ ಯಜ್ಞಗಳ ಮೂಲಕ ನೀವು ದೇವತೆಗಳಿಗೆ ನೇರವಾಗಿ ನಿಮ್ಮ ಮತ್ತೆ ಅವರು ನಿಮ್ಮ ಅಭೀಷ್ಟವನ್ನ ಪೂರೈಸಲಿ. ಹೀಗೆ ಒಬ್ಬರಿಗೊಬ್ಬರು ನೆರವಾಗುತ್ತಾ ಈ ಒಂದು ಅಂದ್ರೆ ನೀವು ಇಲ್ಲಿ ಚೆನ್ನಾಗಿ ಸುಖಿಗಳಾಗಿ ಭೋಗ ಜೀವನದಲ್ಲಿ ಬದುಕಿ ಅಂತ ಹೇಳಿ ಮೊದಲೇ ಆ ಒಂದು ಉಪಾಸನಾ ಪದ್ಧತಿಯನ್ನ
ದೇವರಿಗೆ ಏನೋ ಪರಿಚಯಿಸಿದ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದ. ಹಾಗಾಗಿ ಪ್ರತಿಯೊಂದು ಕ್ರಿಯೆಯ ಹಿಂದೆ ಅನೇಕ ದೇವತಾ ಶಕ್ತಿಗಳು ಇರ್ತವೆ. ನಿನಗೆ ಸುಮ್ನೆ ಯಾವುದು ಸಿಗ್ತಾ ಇಲ್ಲ, ಇಲ್ಲಿ ಯಾವುದು ಸುಖ ಸುಮ್ಮನೆ ನಡೀತಾ ಇಲ್ಲ. ನಮ್ಮ ನಮ್ಮ ಅಂಗದಲ್ಲೂ ಕೂಡ ತತ್ವಾಭಿಮಾನಿ ದೇವತೆಗಳು ಅಂತ ಇರ್ತಾರೆ. ಒಂದೊಂದು ಅಂಗಾಂಗಗಳಿಗೂ ಕೂಡ ಒಂದೊಂದು ದೇವತೆ ನಿಂತು ಅದನ್ನ ರಕ್ಷಣೆ ಮಾಡ್ತಾ ಇರ್ತಾರೆ, ಅದನ್ನು ಕೆಲಸ ಮಾಡ್ತಾ ಇರ್ತಾರೆ. ಇದು ಈ ಇದರಲ್ಲೆಲ್ಲ ಬಹಳ ಚೆನ್ನಾಗಿ ಬರ್ತದೆ. ಎಲ್ಲಿ ಅಂತಂದ್ರೆ ಉಪನಿಷತ್ತಿನಲ್ಲಿ ಏನಾಗ್ತದೆ ಅಂತಂದ್ರೆ, ಆ ಲಾಸ್ಟಿಗೆ ನಮ್ಮ ದೇಹ ಬಿಡುವುದು ಯಾರು ಅಂತಂದ್ರೆ ವಾಯುದೇವರು. ಅದೇ ಪವನ, ಹನುಮಂತ ಅಂತೀವಲ್ಲ ಅವರು. ಅಲ್ಲಿವರೆಗೆ ಎಲ್ಲಾ ದೇವರು ಒಬ್ಬೊಬ್ಬರೇ ನಮ್ಮ ಕೆಲಸ ಆಯ್ತು ಅಂತ ಹೊರಡ್ತಾರೆ. ಯಾರ್ಯಾರು ಅಂತಂದ್ರೆ ಕಣ್ಣಿನಲ್ಲಿ ಸೂರ್ಯ ಇರ್ತಾನೆ. ಸೂರ್ಯ ತಾನು ಹೊರಡ್ತಾನೆ, ನನ್ನ ಕೆಲಸ ಮುಗಿತು, ಕಣ್ಣು ಹೋಗ್ತದೆ, ಕಣ್ಣು ಹೋಯ್ತು. ಆ ಕಿವಿ ಕಿವಿಯಲ್ಲಿ ಶ್ರವಣ ದೇವತೆಗಳಿರ್ತಾರೆ, ಅವರು ನನ್ನ ಕೆಲಸ ಮುಗಿತು ಅಂತ ಅವ್ರು ಹೊರಡ್ತಾರೆ. ಆಗ ಕಿವಿ ಬಿದ್ದು ಹೋಗ್ತದೆ. ಅಂದ್ರೆ ನೋಡಿ, ಮನುಷ್ಯನಿಗೆ ಒಂದೊಂದೇ ಅಂಗಾಂಗಗಳು ಕೆಲಸ ಮಾಡುವುದನ್ನು ನಿಲ್ಲಿಸ್ತಾ ಬರ್ತದೆ. ಯಾವಾಗ ಸಂಪೂರ್ಣ ಎಲ್ಲಾ ಅಂಗಾಂಗಗಳು ಕೆಲಸ ಮಾಡುವುದನ್ನು ನಿಲ್ಲಿಸಿದ್ವು, ಆಗ ಲಾಸ್ಟಿಗೆ ಉಳ್ಕೊಳ್ಳೋದು ಒಂದು ಏನು, ಆ ಪ್ರಾಣ. ಅದು ಹಿಂಗ್ ಅಂತಿರ್ತದ. ಅದು ಇತ್ಲಾಗೆ ಬಾಯಲ್ಲಿ ಹಾಕಿದ ಅನ್ನನೂ ಹೋಗಲ್ಲ, ಒಳಗೆ ಯಾವ್ದು ಹೋಗಲ್ಲ, ಆ ಸ್ಥಿತಿಯಲ್ಲಿ ಇರ್ತಾನ. ಲಾಸ್ಟಿಗೆ ಅದೊಂದು ಉಳಿದು ಏನ್ ಮಾಡ್ತದೆ, ಕೊನೆಗೆ ಆ ಪ್ರಾಣಶಕ್ತಿಯು ಕೂಡ ಹೊರಟು ಹೋಗ್ತದೆ. ಹಾಗೆ ಹ್ಮ್ ಆ ಆ ಪ್ರಾಣಶಕ್ತಿಯು ಕೂಡ ಹೊರಟು ಹೋಗ್ತದೆ. ಹಾಗಾಗಿ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ ನೋಡು, ಪ್ರತಿಯೊಂದು ನಮ್ಮ ಪ್ರತಿಯೊಂದು ಕ್ರಿಯೆ ಹಿಂದೆ ಒಂದು ದೇವತಾ ಶಕ್ತಿ ಅಂದ್ರೆ ಆ ಏನು ನಿನಗೆ ಸಹಾಯ ಮಾಡ್ತಾ ಇರ್ತಾರೆ. ಹಾಗಾಗಿ ನಿನ್ನ ದೇಹದಲ್ಲೂ ಕೂಡ ಒಂದೊಂದು ಅಂಗಾಂಗಗಳನ್ನು ಒಬ್ಬೊಬ್ರು ನಿಗ್ರಹ ಮಾಡ್ತಾ ಇದ್ದಾರೆ. ಹೀಗೆ ಬ- ಬದುಕು ಕೊಟ್ಟು ನೋಡ್ಲಿಕ್ಕೆ, ಏನು ಕೇಳಲಿಕ್ಕೆ ಆ ಕಿವಿಯನ್ನು ಕೊಟ್ಟು, ಒಳ್ಳೆಯದನ್ನ ನೋಡುವ, ಒಳ್ಳೆಯದನ್ನ ಕೇಳುವ ಬುದ್ಧಿಯನ್ನು ಕೊಟ್ಟು ಎಲ್ಲ ಕಾರ್ಯವನ್ನ ಒಂದು ದೇವತೆಗಳ ಸಮೂಹ ನಿರಂತರವಾಗಿ ನಮ್ಮಿಂದ ಮಾಡಿಸ್ತಾನೆ ಇರ್ತದೆ. ಅದೇ ಅದೇ ಭಗವಂತನ ಒಂದು ವ್ಯವಸ್ಥೆ ಅದು. ಹೀಗಿರುವಾಗ ನಾವು ಇಂತಹ ದೇವತಾ ಶಕ್ತಿಗಳಿಗೆ ಯಾವಾಗಲೂ ಕೃತಜ್ಞರಾಗಿರ್ಬೇಕು. ನೀನು ಒಂದು ವೇಳೆ ಕೃತಜ್ಞತೆಯನ್ನ ಸಲ್ಲಿಸಲಿಲ್ಲ ಅಂತ ಆದ್ರೆ ಏನಂತೀವಿ, ನಾವು ದ್ರೋಹಿಗಳಾಗ್ತೀವಿ. ಯಾಕೆಂದ್ರೆ ನಾವು ಈಗ ಸಾಮಾನ್ಯವಾಗಿ ನಮಗೆ ಅದು ಗೊತ್ತಿದೆ. ಯಾರಾದ್ರೂ ನಮಗೆ ಹೆಲ್ಪ್ ಮಾಡ್ತಾರೆ, ಹೆಲ್ಪ್ ಮಾಡಿದ ಕೂಡಲೇ ಲಾಸ್ಟ್ ನಾವೇನಾಗ್ತೀವಿ, ಥ್ಯಾಂಕ್ ಯು ಅಂತೀವಿ ಅಲ್ವಾ. ಕೃತಜ್ಞತೆ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಕೃತಜ್ಞತೆಯನ್ನ ಸಲ್ಲಿಸುವ ಬುದ್ಧಿಯನ್ನ ನೀನು ಕಲಿತುಕೋ. ನಮಗೆ ಏನು ಬೇಕೋ ಅದನ್ನ ಈ ಪ್ರಕೃತಿ ನಿರಂತರವಾಗಿ ಕೊಡ್ತಾನೆ ಇದೆ ಅಲ್ವಾ. ಎಷ್ಟೋ ಇದನ್ನ ನಾವು ಕೇಳ್ತಾನೆ ಇಲ್ಲ, ತನ್ನಷ್ಟು ತಾನಾಗಿ ಕೊಡ್ತಾ ಇದೆ. ಬೆಳಕು ದಿನ ಸೂರ್ಯ ಬರ್ಲಿ 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 ಅಂತ ಕಾಯ್ತಾ ಇದೀವಿ, ಇಲ್ಲ, ತನ್ನಷ್ಟು ತಾನು ಬರ್ತಾ ಇದ್ದಾನೆ. ಗಾಳಿ ಬೀಸ್ಲಿ ಬೀಸ್ಲಿ ಅಂತ ನಾವೇನಾದ್ರು ಪ್ರೇಯರ್ ಮಾಡ್ತಾ ಇದ್ದೀವಿ, ಅದಕ್ಕಾಗಿ ಏನಾದ್ರು ಕುತ್ಕೊಂಡು ಏನಾದ್ರು, ಇಲ್ಲ, ತನ್ನಷ್ಟು ತಾನಾಗಿ ಆ ಗಾಳಿ ಬರ್ತಾ ಇದೆ. ಆದ್ರೆ ಎಷ್ಟು ಸಾರಿ ನಾವು ಆ ಗಾಳಿಗೆ ಕೃತಜ್ಞತೆ ಹೇಳಿದ್ದೀವಿ. ಎಷ್ಟು ಸಾರಿ ನಾವು ಆ ಆ ಬೆಳಕಿಗೆ, ಸೂರ್ಯನಿಗೆ ಕೃತಜ್ಞತೆ ಹೇಳಿದ್ದೀವಿ. ಹಾಗಾಗಿ ಅದನ್ನ ಬಿಟ್ಟು ನೀನು ನಂದು ನಂದು ಅನ್ನೋ ಅಹಂಕಾರದಿಂದ ನೀನು ಯಾವತ್ತೂ ವರ್ತನೆ ಮಾಡಬೇಡ. ಅದು ನಿನ್ನ ಉದ್ಧಾರಕ್ಕೆ ಕಾರಣ ಆಗುವುದಿಲ್ಲ. ಹಾಗಾಗಿ ಆ ಪ್ರಕೃತಿ ಕೊಟ್ಟಿದ್ದನ್ನ ಅದಕ್ಕೆ ಕೃತಜ್ಞತೆ ಸಲ್ಲಿಸುವುದನ್ನ ಕಲಿ. ಇಲ್ಲ ಅಂತ ಆದ್ರೆ ನೀನು ಕಳ್ಳನಾಗ್ತೀಯಾ. ಇಲ್ಲ ಅಂದ್ರೆ ಏನಾಗ್ತದೆ, ನೀನು ಕಳ್ಳನಾಗ್ತೀಯಾ. ಯಾಕೆಂದ್ರೆ ನಿನ್ನ ಧರ್ಮ ಅದು. ನಮ್ಗೆ ಯಾರಾದ್ರೂ ಏನಾದ್ರು ಕೊಟ್ಟಿದ್ದಾರೆ ಅಂದ್ರೆ ನಾವು ಅದಕ್ಕೆ ಪ್ರತಿಯಾಗಿ ಏನಾದ್ರು ಕೊಡಬೇಕು. ನಾವು ಮನೆಗೆ ಕರೆಂಟ್ ಕಲೆಕ್ಷನ್ ಹಾಕೊಂಡಿದ್ವಿ, ಸುಮ್ನೆ ಬರ್ತಾ ಇದೆಯಾ, ಇಲ್ಲ, ನಾವು ಪ್ರತಿಯಾಗಿ ಏನೋ ಕೊಡ್ಬೇಕಾಗ್ತದೆ. ಏನ್ ಕೊಡಬೇಕು, ಅದಕ್ಕೆ ಕರೆಂಟ್ ಬಿಲ್ ಕೊಡ್ತೀವಲ್ಲ. ಇವಾಗ ಏನೋ ಭಾಗ್ಯ ಇದೆ ನಡೀತದೆ, ಅದ್ರ ಭಾಗ್ಯ ಕಟ್ಟಾದ್ಮೇಲೆ ಮತ್ತೆ ಕೊಡ್ಲೇಬೇಕು. ಹಾಗೆ ಆ ಅಂದ್ರೆ ನೀರ್ ಬರ್ತದೆ, ಅದಕ್ಕೆ ನಾವು ಆ ಏನಂತೀವಿ, ಕೊಡ್ಲೇಬೇಕು, ಟ್ಯಾಕ್ಸ್ ಕೊಡ್ಲೇಬೇಕು. ಆದ್ರೆ ಪ್ರಕೃತಿ ಉಚಿತವಾಗಿ ನಮಗೆ ಕೊಡ್ತಾ ಇದೆ ಅಲ್ವಾ. ಅದು ಬರೀ ಉಚಿತ ಅಂತ ತಿಳ್ಕೊಳ್ಬೇಡ, ಅದಕ್ಕೂ ನೀನು ಕಟ್ಟಬೇಕಾಗ್ತದೆ ಟ್ಯಾಕ್ಸ್. ಏನು ನಿನ್ನ ಕೃತಜ್ಞತೆ. ಇಲ್ಲ ಅಂದ್ರೆ ಏನಾಗ್ತೀಯ, ನೀನು ಕಳ್ಳನಾಗ್ತೀಯ. ನೀನು ಕರೆಂಟ್ ಬಿಲ್ ಕಟ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ನೀನು ಕರೆಂಟ್ ಕಳ್ಳ ಅಂತ ಹೇಳಿ ಕಟ್ ಮಾಡ್ಕೊಂಡು ಹೋಗ್ತಾರೆ. ಇದು ಹಾಗೆ, ಪ್ರಕೃತಿಯು ಹಾಗೆ. ನೀವು ಪ್ರಕೃತಿಯ ದೃಷ್ಟಿಯಲ್ಲಿ ನೀನು ದೊಡ್ಡ ಕಳ್ಳನಾಗ್ತೀನಿ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ದ್ರೋಹಿ ಆಗಬೇಡ. ಯಾರು ಪಡೆದದ್ದನ್ನ ಭಗವದರ್ಪಣೆ ಮಾಡಿ ಅದನ್ನ ಭಗವಂತನ ಪ್ರಸಾದವೆಂದು ಸ್ವೀಕರಿಸ್ತಾರೋ ಅವರು ಬದುಕಿನ ಎಲ್ಲಾ ಕೊಳೆಗಳಿಂದ ಬಿಡುಗಡೆಯನ್ನ ಹೊಂದಿ ಸ್ವಚ್ಛವಾಗಿ ಬದುಕ್ತಾರೆ, ಬಾಳ್ತಾರೆ. ಹಾಗಾಗಿ ಯಾರ ಮನೆಯಲ್ಲಿ ತಮಗೋಸ್ಕರ ನಾನು ನನ್ನ ಮಕ್ಕಳು ತಿನ್ಲಿಕ್ಕೆ ಅಂತ ಅನ್ನ ಬೇಯಿಸ್ತಾರೋ ಅವನು ತಿನ್ನುವುದು ಅನ್ನವಲ್ಲ, ಪಾಪದ ಮುದ್ದೆ. ಹಾ ನಮಗೆ ಆ ಆಹಾರವನ್ನ ಕೊಟ್ಟಂತಹ ಭಗವಂತ ಅದ್ರ ಹಿಂದೆ, ಅಲ್ಲ ನಾನು ದುಡ್ದಿದ್ದೇನೆ, ನಾನು ತಂದಿದ್ದೇನೆ ಸ್ವಾಮಿ. ನೀನು ದುಡ್ದಿರ್ಬೋದು, ನಿನ್ನ ಹತ್ರ ದುಡ್ಡು ಇರ್ಬೋದು, ನೀನು ಅದನ್ನು ತಂದಿರ್ಬೋದು ಅಂಗಡಿಯಿಂದ. ನೀನು ಅವನು 50 ರೂಪಾಯಿ ಜಾಸ್ತಿ ಚೆನ್ನಾಗಿರೋದು ಬಾಸುಮತಿ ರೈಸೇ ತಂದು ನೀನು ಅನ್ನ ಮಾಡಿರ್ಬೋದು. ಎಲ್ಲರೂ ಸೋನಾ ಮಸೂರಿ ತಿಂದ್ರೆ ನೀನು ಬಾಸುಮತಿ ರೈಸ್ ತಿಂತಾ ಇರ್ಬೋದು. ಆದ್ರೆ ಅದರ ಹಿಂದೆ ಎಷ್ಟೋ ಕಾಣದ ಕೈಗಳ ಸಹಕಾರ ಇದೆ. ಕೊನೆಗೆ ಪರಮಾತ್ಮನ ಶಕ್ತಿ ಇದೆ.
ಅವನಿಗೆ ಅಟ್ಲೀಸ್ಟ್ ಕೊನೆಗೆ ಏನು ಬೇಡ, ಒಂದು ಕೃತಜ್ಞತೆಯನ್ನಾದ್ರೂ ನೀನು ತೋರಿಸ್ಬೇಕಲ್ಲ. ಅದನ್ನ ಬಿಟ್ಟು ಇದು ನಂದು, ನಾನ್ ಸಂಪಾದನೆ ಮಾಡಿದ್ದು, ನಾನು ಯಾಕೆ ಇನ್ನೊಬ್ರಿಗೆ ಹೇಳ್ಬೇಕು, ಇಂಥದ್ದು ಬೇಕಾದಷ್ಟು ತಗೊಳ್ತೀನಿ ನಾನು ಅಂತ ಅಹಂಕಾರದಿಂದ ನಿನ್ನ ಭಾವನೆಯನ್ನ ಬೆಳೆಸಿಕೊಂಡೇ ಅಂತ ಆದ್ರೆ ನಾವು ತಿಂತ ಇರುವುದು ಅನ್ನ ಅಲ್ಲ, ಅದು ಪಾಪದ ಗಂಟು. ಹಾಗಾಗಿ ಅವನು ನನ್ನ ದ್ರೋಹಿಯವು. ನನ್ನನ್ನ ನಾ ತಿಂತಾ ಇರುವ ಅನ್ನ, ಯಾಕೆಂದ್ರೆ ಅದನ್ನ ಅನ್ನ ಬ್ರಹ್ಮ ಅಂತ ಹೇಳ್ತಾರೆ. ಅದಕ್ಕೆ ನಾವು ಅನ್ನ ಅನ್ನ ಊಟ ಮಾಡುವಾಗ ಪ್ರತಿ ಅನ್ನ ಮಾಡುವಾಗ ಮೊದಲೇ ಒಂದು ಶ್ಲೋಕ ಹೇಳ್ತೀವಿ: ಬ್ರಹ್ಮ ಅರ್ಪಣಂ ಬ್ರಹ್ಮವಿ ಬ್ರಹ್ಮಾಗ್ನೋ ಬ್ರಾಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾಂ ವೈಶ್ವಾನರೋ ಭೂತೋ ಪ್ರಾಣಿನಾಂ ದೇವಮಾಶ್ರಿತಃ ಪ್ರಾಣಾಪಾನ ಸಮಾಹಿತಃ ಚಾಮನ್ಯಂ ಚತುರ್ವಿಧಂ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ತದೀಯಂ ಮಸ್ತು ಗೋವಿಂದ ತದ್ಯಮೇವ ಸಮರ್ಪಯೇ ಗೃಹಾಸ್ಮಿತ ಭೂತ್ವಾ ಪ್ರಸೀದ ಪರಮೇಶ್ವರ. ಅಂದ್ರೆ ನೋಡಿ ಎಷ್ಟು ದೇವರು. ಮತ್ತೆ ಭಗವಂತನ 24 ನಾಮ: ಕೇಶವಾಯ ನಾರಾಯಣ ಮಾಧವ ಗೋವಿಂದ ವಿಷ್ಣು ಸರ್. ಹೀಗೆ ಎಲ್ಲಾ 24 ನಾಮ ಹೇಳ್ತೀವಿ. ಅಂದ್ರೆ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಾಹ್ಮಣಾಹುತಂ. ಆ ಬ್ರಹ್ಮ ಅನ್ನವು ಕೂಡ ಒಂದು ಬ್ರಹ್ಮ. ಆ ಅನ್ನ ಎಲ್ಲಿಂದ ಬಂದಿದೆ? ಬ್ರಹ್ಮನಿಂದ ಬಂದಿದೆ. ಎಲ್ಲಿ ಹೋಗ್ತಾ ಇದೆ? ವೈಶ್ವಾನರು. ವೈಶ್ವಾನರ ಅಂದ್ರೆ ನನ್ನ ಹೊಟ್ಟೆಯೊಳಗೆ ಅಗ್ನಿ ರೂಪದಲ್ಲಿ ಆ ವೈಶ್ವಾನರ ಅಗ್ನಿ ಇದ್ದಾನೆ, ಅವನಿಗೆ ಅದು ಏನೋ ನೈವೇದ್ಯ. ಅಂದ್ರೆ ಆ ಕೃತಜ್ಞತೆ. ಆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಿ. ಅಂದ್ರೆ ಪ್ರತಿಯೊಂದರಲ್ಲೂ ಕೂಡ ಅದರಲ್ಲಿ ನಮಗೆ ಅವರೆಲ್ಲರ ಸಹಕಾರದಿಂದಲೇ ನಮಗೆ ಇವತ್ತು ತಿನ್ನುವ ಅನ್ನ ಕೂಡ ಬರ್ತಾ ಇದೆ. ಹಾಗಾಗಿ ಅಟ್ಲೀಸ್ಟ್ ಒಂದೆರಡು ಶ್ಲೋಕ ಹೇಳಿ. ಅಂದ್ರೆ ಶ್ಲೋಕ ಕೊನೆಗೆ ನಮಗೆ ಶ್ಲೋಕ ಏಕೆ ಹೇಳಕ್ ಬರಲ್ಲ, ತೊಂದರೆ ಇಲ್ಲ. ಹಾ ಆ ಕಣ್ಣು ಮುಚ್ಚಿಕೊಂಡು ಕೈ ಹಿಡ್ಕೊಂಡು ಇದನ್ನ ಬೆಳೆದಂತಹ ರೈತರಿಗೆ ಕೃತಜ್ಞತೆ. ಇಷ್ಟೆಲ್ಲ ಏನೋ ಹಾಕಿ ರೆಡಿ ಮಾಡಿದಾರಲ್ಲ, ಅವ್ರು ಏನೋ ತಾಯಿ ಮಾಡಿದ್ದಾರೋ ಯಾರೋ ಆಹಾರ ತಯಾರು ಮಾಡಿದ್ದಾರೆ, ಅವರಿಗೊಂದು ಕೃತಜ್ಞತೆ. ಆ ಈ ಭೂಮಿಗೊಂದು ಕೃತಜ್ಞತೆ, ಈ ವಿಶ್ವಕ್ಕೊಂದು ಕೃತಜ್ಞತೆ, ಕೊಟ್ಟ ದೇವರಿಗೊಂದು ಕೃತಜ್ಞತೆ ಅಂತ ಹೇಳಿ ಒಂದು ನಮಸ್ಕಾರ ಮಾಡಿ ತಿಂದ್ರೆ ಅದ್ರಲ್ಲಿರೋ ಇದೇ ಬೇರೆ ಇರ್ತದೆ. ಇಲ್ಲ ಅಂದ್ರೆ ಕಳ್ಳರಾಗ್ತೀವಿ ನಾವು, ದ್ರೋಹಿಗಳಾಗ್ತೀವಿ, ಪಾಪದ ಮುದ್ದೆ ಆಗ್ತದೆ, ಅದು ಅನ್ನ ಆಗೋಲ್ಲ. ಅಂದ್ರೆ ಇದು ನನ್ನ ಮಾತಲ್ಲ, ಇದು ಕೃಷ್ಣ ಹೇಳ್ತಾರೆ. ಹಾಗಾಗಿ ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯ ಧನ್ಯ ಸಂಭವ ಅಂತ ಹೇಳಿ. ಹಾಗಾಗಿ ಜೀವ ಹಾಗೆ ಏನೋ ನಾವು ಹಾಗೆ ಕೃತಜ್ಞತಾ ಭಾವವನ್ನ ಪ್ರತಿಯೊಂದಕ್ಕೂ ಕೂಡ, ಪ್ರತಿಯೊಂದರಲ್ಲೂ, ಪ್ರತಿಯೊಬ್ಬರ ಮೇಲೂ ಕೃತಜ್ಞತಾ ಭಾವವನ್ನ ನಾವು ಅಳವಡಿಸಿಕೊಳ್ಬೇಕಾಗ್ತದೆ. ಹ? ಹಾಗಾಗಿ ಇರ್ಲಿ. ಯಾಕಂದ್ರೆ ನೋಡಿ, ನಾವು ಹೇಳ್ತೀವಿ ಇದು ನಮ್ಗೆ ಗೊತ್ತಿಲ್ಲ ಅಂತಲ್ಲ. ಇಷ್ಟು ಹೆಲ್ಪ್ ಮಾಡಿದೀವಿ, ಒಂದು ಲಾಸ್ಟ್ ಒಂದು ಥ್ಯಾಂಕ್ಸ್ ಹೇಳಲಿಲ್ಲ ನೋಡು ಅವನು ಅಂತ ಬೈತೀವಿ ಅವ್ನು. ಅದು ಹಾಗೆ. ಅಂದ್ರೆ ಬರೀ ಆ ಕೃತಜ್ಞತೆಗೆ ಅಷ್ಟು ಶಕ್ತಿ. ಇದನ್ನ ನಾವು ಬರೀ ಮನುಷ್ಯರೇ ಇಷ್ಟು ಇದು ಮಾಡ್ತೀವಿ. ಕೊನೆಗೆ ದೇವರು, ಆ ಪ್ರಕೃತಿ ಎಷ್ಟು ನಮಗೆ ಕೊಡ್ತಾ ಇದೆ ನಿಸ್ವಾರ್ಥದಿಂದ. ಅದು ನಮ್ಮಿಂದ ಏನೂ ಬಯಸ್ತಾ ಇಲ್ಲ. ಅಟ್ಲೀಸ್ಟ್ ನಾವು ಅದಕ್ಕೊಂದು ಕೃತಜ್ಞತೆಯನ್ನಾದ್ರೂ ಹೇಳದೆ ಹೋದ್ರೆ ನಾವು ಕಳ್ರಲ್ವಾ, ದ್ರೋಹಿಗಳಲ್ವಾ ನಾವು. ಹ್ಮ್. ನಮ್ಮನೆ ವಸ್ತುನ ತಗೊಂಡು ಹೋಗಿ ನಮಗೆ ಒಂದು ಅಟ್ಲೀಸ್ಟ್ ನೀವು ಒಂದು ಕೃತಜ್ಞತೆ ಹೇಳಿಲ್ಲ ಅಂತ ಅಂದ್ರೆ ನಾವೇನ್ ಮಾಡ್ತೀವಿ? ಅವ್ರನ್ನ ಕಳ್ಳ ಅಂತಾನೆ ಕರೀತೀವಿ. ನೀವು ಕರೆಂಟ್ ಬಿಲ್ ಕಟ್ಲಿಲ್ಲ, ನೀರು ಬಿಲ್ ಕಟ್ಲಿಲ್ಲ, ಕಂದಾಯ ಕಟ್ಲಿಲ್ಲ ಅಂದ್ರೆ ಏನಂತಾರೆ? ಅಥವಾ ನೀವು ಸುಖ ಸುಮ್ನೆ ಹೋಗಿ ಲೈನ್ ಎಳ್ಕೊಂಡು ಬಂದು ಮನೆ ಹಾಕೊಂಡಿ ಅಂತಂದ್ರೆ ಕರೆಂಟ್ ಕಳ್ಳ, ಅಪರಾಧ ಅಂತ ಹಾಕ್ತಾರೆ. ಹಾಗೆ ಪ್ರಕೃತಿಯು ಕೂಡ ನಾವು ಕೃತಜ್ಞತೆ ಸಲ್ಲಿಸುವುದು ನಮ್ಮ ಧರ್ಮ. ಪ್ರಕೃತಿಗೆ, ನಮ್ಮ ಏನಂತೀವಿ ಅಂದ್ರೆ ಎಲ್ಲಾ ರೀತಿಯಿಂದಲೂ, ನಮ್ಮ ತಂದೆ ತಾಯಿಗಳಿಗೆ, ಗುರುಗಳಿಗೆ, ಪ್ರತಿಯೊಬ್ಬರಿಗೂ ಕೂಡ ಆ ನಾವು ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೀಲಿ, ನೀವು ಎಷ್ಟೇ ದುಡ್ಡು ಸಂಪಾದನೆ ಮಾಡಿ, ಏನೇ ಇರಲಿ, ಆದ್ರೆ ಕೃತಜ್ಞತೆ ಅನ್ನೋದು ಒಳಗಡೆಯಿಂದ ನಿರಹಂಕಾರಿಗಳಾಗಿರಬೇಕು. ಎಲ್ಲವನ್ನ ಸ್ವೀಕಾರ ಮಾಡುವ ಮನಸ್ಥಿತಿಯಲ್ಲಿರಬೇಕು. ಆ ಶುದ್ಧ ಮನಸ್ಥಿತಿ ಅನ್ನುವುದು ನಮ್ಮನ್ನ ಬಹಳ ಎತ್ತರಕ್ಕೆ ಕರ್ಕೊಂಡು ಹೋಗ್ತದೆ. ಇಲ್ಲ ಅಂತಂದ್ರೆ ಅದೇ ಸ್ವಾಧ್ಯಾಯ. ಅದು ನಮ್ಮಲ್ಲಿ ಇಲ್ಲ ಅಂದ್ರೆ ಬೆಳೆಸ್ಕೊಳ್ಳಿ ಅದನ್ನ ಮೇಲ್ಮೇಲೆ. ಆ ಎತ್ತರಕ್ಕೆ ಬರೀ ನಾವು ದೋಷ ಕಂಡು ಹಿಡಿಯೋದ್ರಲ್ಲೇ ನಮ್ಮ ಸಮಯವನ್ನು ಕಳಿತೀವಿ. ಹಾಗಲ್ಲ. ಆ ನಮ್ಮಲ್ಲಿರೋ ತಪ್ಪುಗಳನ್ನ ತಿದ್ದಿಕೊಂಡು ನಾವು ಮೇಲೆ ಏರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಆಗ ನಾವು ಹಂತ ಹಂತವಾಗಿ ಬೆಳೀತಾ ಹೋಗ್ತೀವಿ. ಆಯ್ತಾ? ನೋಡಿ, ಎಲ್ಲ ಯೋಗ ನಿದ್ರೆಯಲ್ಲಿದ್ದಾರೆ. ಹಂಗೆ ಆಗಬಾರ್ದು. ಕೇಳೋ ಟೈಮಲ್ಲಿ ಕೇಳಬೇಕು, ಯೋಗ ನಿದ್ರೆ ಮಾಡೋ ಟೈಮಲ್ಲಿ ಯೋಗ ನಿದ್ರೆ ಮಾಡಬೇಕು. ಆಮೇಲೆ ಬೇಕಾದಷ್ಟು ಟೈಮ್ ಇದೆ, ಅರ್ಧ ಗಂಟೆ ಸಜ್ಜನ ಸಾಂಗತ್ಯದಲ್ಲೂ ನಾವು ಕರೆಕ್ಟಾಗಿ ಕೂತ್ಕೊಂಡು ಕೇಳಲಿಲ್ಲ ಅಂದ್ರೆ ಮತ್ತೆ ಏನ್ ಕಲಿಯೋದು ಯಾವಾಗ? ತಿಳ್ಕೊಳ್ಳೋದು ಯಾವಾಗ? ಹ? 24 ಗಂಟೆಯಲ್ಲಿ ಬರೀ ಜಂಜಾಟದ ಇದರಲ್ಲಿ ಅರ್ಧ ಗಂಟೆ ನಾವು ಕರೆಕ್ಟಾಗಿ ಸ್ಟಡಿಯಾಗಿ ಕೂತ್ಕೊಂಡು ಕೇಳಲಿಲ್ಲ ಅಂತಂದ್ರೆ ಹ್ಮ್ ಅಲ್ಲ, ಬೇಕಾದಷ್ಟು ಪುಸ್ತಕದಲ್ಲಿ ಸಿಗ್ತದೆ, ಅದು ಬೇರೆ ವಿಚಾರ. ಆದ್ರೆ ಅವಕಾಶ ಸಿಕ್ಕಾಗ ಸುಮ್ಮನೆ ಪಡ್ಕೊಳ್ಬೇಕು, ಅದನ್ನ ಬಿಡಬಾರ್ದು. ಹಾಗಾಗಿ ಎಲ್ಲರೂ
ಜ್ಞಾನಿಗಳಾಗಿ ಇಲ್ಲ ಮುಂದೆ ಇನ್ನೂ ಚೆನ್ನಾಗಿ ಜ್ಞಾನಯೋಗ ಹೇಳುವಾಗ ಇನ್ನೂ ಅದ್ಭುತವಾಗಿದೆ. ಕರ್ಮಯೋಗ ಅನ್ನೋದು ನಾವು ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು. ಯಾಕೆಂದ್ರೆ ಪ್ರತಿಯೊಬ್ಬರು ನಾವು ಮಾಡ್ತಾನೆ ಇದೀವಿ, ಪ್ರತಿಯೊಬ್ಬರು ಮಾಡ್ತಾ ಇರೋದು ಕರ್ಮಯೋಗವನ್ನು, ಕರ್ಮವನ್ನೇ. ಆದ್ರೆ ಇವತ್ತು ನಾವು ಇಲ್ಲಿ ಒದ್ದಾಡ್ತಾ ಇರುವುದರ ಮೂಲವೇ ಕರ್ಮ. ಹಾಗಾಗಿ ಆ ಆ ಕರ್ಮದಿಂದ ನಾವು ಹೊರಗೆ ಬರಬೇಕು ಅಂತಂದ್ರೆ ಕರ್ಮಯೋಗ ತಿಳ್ಕೊಳ್ಬೇಕು, ಸಂಪೂರ್ಣ ಅರ್ಥ ಮಾಡಿ. ಯಾಕಂದ್ರೆ ಭಗವದ್ಗೀತೆ ಬೇಕಾದಷ್ಟು ಕೇಳ್ತೀವಿ, ಇವತ್ತು ಶ್ಲೋಕ ಬೈ ಶ್ಲೋಕ ಹೇಳ್ತಾ ಇಲ್ಲ ಸಾರ್ ನೀವು, ಇದೆಂತ ಭಗವದ್ಗೀತೆ ಅಂತ ಕೇಳಿದ್ರು. ಕೃಷ್ಣ ಶ್ಲೋಕ ಓದಿ ಅಂತ ಹೇಳಿಲ್ಲ, ನಾನು ಏನ್ ಹೇಳಿದ್ದೀನಿ ಅದನ್ನ ಆಚರಣೆ ಮಾಡು ಅಂತ ಹೇಳಿದ್ದ. ಆ ನಮ್ಮ ಪಾಂಡಿತ್ಯ ಪ್ರದರ್ಶನ ಮುಖ್ಯ ಅಲ್ಲ ಇಲ್ಲಿ, ನಾವು ಏನ್ ತಿಳ್ಕೊಂಡ್ವಿ ಅನ್ನೋದು ಅದರಲ್ಲಿ ಮುಖ್ಯ. ಆ, ಅಲ್ವಾ? ಕರೆಕ್ಟ್ ಅಲ್ವಾ? ನನಗೆ 700 ಶ್ಲೋಕ ಬರ್ತದೆ. ಹೌದು, ನಿನ್ನ ಜೀವನದಲ್ಲಿ ಎಷ್ಟು ಅಳವಡಿಸ್ಕೊಂಡಿದ್ದಿ, ಎಷ್ಟು ಶ್ಲೋಕ ಅಳವಡಿಸ್ಕೊಂಡಿದ್ದಿ? ಇಲ್ಲಾಂದ್ರೆ ನೀನು ಕೃಷ್ಣನ ದ್ರೋಹಿ. ಕೃಷ್ಣ ಹೇಳ್ತಾನೆ ಲಾಸ್ಟ್, ಇಷ್ಟೆಲ್ಲ ಓದಿ ಇದನ್ನ ಅಳವಡಿಸ್ಕೊಳ್ಳಿಲ್ಲ ಅಂತಂದ್ರೆ ಅವನು ನನ್ನ ದ್ರೋಹಿ. ಹ, ಹೌದು. ಸುಮ್ನೆ ಅಲ್ಲ, ಸುಮ್ನೆ ಕೇಳಿ ಬಿಡುವುದಲ್ಲ, ಅದಕ್ಕೆ ಹೇಳಿದ್ದು. ನಾನು ಮೊದಲೇ ಹೇಳಿದೆ, ಬರ್ದಿಟ್ಕೊಳ್ಳಿ. ಇಲ್ಲಾಂದ್ರೆ ನೀವು ಸುಮ್ನೆ ಇದು ಎಂಟರ್ಟೈನ್ಮೆಂಟ್ ಅಲ್ಲ, ಟಿವಿ ಚಾನಲ್ ಅಲ್ಲ, ಸುಮ್ನೆ ಕೇಳಿ ಬಿಡಕ್ಕೆ ಸ್ವಲ್ಪ ಎಂಜಾಯ್ ಮಾಡಿ ಬಿಡೋದು. ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಿಕ್ಕಾಗಿ ಇರುವಂಥದ್ದು. ಹ? ಹಾಗಾಗಿ ಹಾಗಾಗಿ ಆ, ನಾವು ಅದನ್ನ ನಾವು ಯಾರೋ ಒಬ್ರು ಏನೋ ಒಂದು ಹೇಳಿದಾರೆ ಅಂದ್ರೆ ಫಾಲೋ ಮಾಡ್ಬೇಕು ಅದನ್ನ. ಅವಾಗ ಏನಾಗ್ತದೆ, ನನಗೆ ಗೊತ್ತಿದೆ ಅನ್ನೋ ಪ್ರಶ್ನೆ ಬೇರೆ, ಅದು ಆಮೇಲಿಂದ. ನಾನು ಓದಿದ್ದೀನಿ ಅನ್ನೋದು ಅದು ಆಮೇಲೆ. ಫಸ್ಟ್ ನಮಗೆ ಅವಕಾಶ ಸಿಕ್ಕಾಗ ಅದರಲ್ಲಿ 5-10 ಪಾಯಿಂಟ್ಸ್ ನೀವು ಬರೆದಿಟ್ಕೊಳ್ಳಿ. ನಿಮ್ಮನ್ನ ಅದು ಇಡೀ ಭಗವದ್ಗೀತೆ ಓದಕ್ ಆಗದೆ ಇದ್ರು ಕೂಡ ಆ ಕೆಲವು ಅಂಶಗಳನ್ನ ನೋಡಿದಾಗ ಹ್ಮ್, ನಮಗೆ ಅದರಲ್ಲಿ ಆ ತಿಳ್ಕೊಳ್ಳುವಂಥದ್ದು ಇರ್ತದೆ. ಮನುಷ್ಯನು ಅದೇ ಹೇಳಿನಲ್ಲ, ಜ್ಞಾನ ಅನ್ನೋದು ರಾತ್ರೋರಾತ್ರಿ ಬರುವುದು. ಯಾವುದು ಕೂಡ ರಾತ್ರೋರಾತ್ರಿ ಬರುವಂಥದ್ದಿಲ್ಲ, ಅದು ನಿರಂತರವಾಗಿ ಕಲಿತಾ 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 ನಮಗೆ ಗೊತ್ತಿಲ್ಲದೆ ನಾವು ಬೆಳೀತಾ ಹೋಗ್ತಾ ಇರ್ತೀವಿ. ಹಾಗಾಗಿ ಆ ಅದನ್ನ ಅಳವಡಿಸ್ಕೊಳ್ಳಿ ಆದಷ್ಟು. ಇವತ್ತು ಭಾನುವಾರ ಎಲ್ಲ ಆ ಕಡೆ ಈ ಕಡೆ ಹೋಗಿದ್ದಾರೆ ಅನ್ಸುತ್ತೆ, ಎಲ್ಲ ಕಡಿಮೆ ಆಗಿದ್ದಾರೆ. ಫುಲ್ ಎಂಜಾಯ್ ಮಾಡ್ತಿರ್ಬೋದು ನಾವು ಭಾನುವಾರ. ಓಕೆ ಮಾಸ್ಟರ್ಸ್, ಯಾರಿಗಾದ್ರೆ ಏನಾದ್ರು ಡೌಟ್ಸ್ ಇದ್ರೆ ಎಂಗೇಜ್ ಮಾಡಿ ಮಾತಾಡಿ. ಆ ಕಾಯಿನ ವಾಚ ಮನಸೇಂದ್ರಿಯ ಬುದ್ಧಾತ್ಮನ ಪ್ರಕೃತಿಯ ಸ್ವಭಾವ ಕರೋಮಿ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗಾಗಿ ಆ ಏನು ಪ್ರತಿನಿತ್ಯ ಆದಷ್ಟು ಆ ಶುದ್ಧ ಮನಸ್ಥಿತಿಯಲ್ಲಿ ಇರುವುದನ್ನ ಕಲಿಯಿರಿ. ಮನುಷ್ಯನ ಒಳಗೆ ಯಾರ ಮೇಲೂ ಗಾಸಿಪ್ ಮಾಡೋದು ಬೇಡ. ಯಾರೂ ಇಲ್ಲಿ ಆ ಪರ್ಫೆಕ್ಟ್ ಅಲ್ಲ. ಯಾ ಗಾಸಿಪ್ಪು ಬೇಡ, ಇನ್ನೊಬ್ಬರ ಬಗ್ಗೆ ವಿಶ್ಲೇಷಣೆ ಮಾಡೋದು ಬೇಡ. ಅವ್ರು ಹಾಗೆ, ಇವ್ರು ಹೀಗೆ, ಅವ್ರು ಹಂಗಂತೆ ಹೀಗಂತೆ ಅನ್ನೋ ಮಾತುಗಳು ಬೇಡ. ಆ, ಆಮೇಲೆ ವಿಶ್ಲೇಷಣೆ ಮಾಡೋದಿದ್ರೆ ನನ್ನ ಬಗ್ಗೆ ನಾನೇ ಮಾಡ್ಕೊಳ್ಳ. ನಾನು ಎಷ್ಟು ಕರೆಕ್ಟ್ ಇದ್ದೀನಿ, ನನ್ನಲ್ಲಿ ಏನ್ ದೋಷ ಇದೆ, ನಂದು ಏನು ಸರಿ ಇದೆ, ನಾನು ಏನು ಮಾಡಬೇಕಾಗಿದೆ, ನಾನು ಎಷ್ಟು ಕಲ್ತಿದ್ದೀನಿ, ನನ್ಗೆ ಎಷ್ಟು ತಿಳುವಳಿಕೆ ಇದೆ, ನಾನು ಮಾಡ್ತಾ ಇರೋದು ಸರಿ ಇದೆಯಾ ತಪ್ಪಿದೆಯಾ ಅನ್ನೋದ್ರ ಬಗ್ಗೆ. ಅದೇ ಸ್ವಾಧ್ಯಾಯ. ನನ್ನ ಬಗ್ಗೆ ನಾನು ಪ್ರತಿನಿತ್ಯ ಒಂದು ಬಾರಿ ಆದ್ರೂ ನಾವು ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ನಡೆದಂತೆ ನುಡಿದಂತೆ ನಡಿಬೇಕಾಗ್ತದೆ. ನೀವು ಬರೀ ಪಾಠ ಕೇಳೋದ್ರಿಂದ ಏನು ಮೋಕ್ಷ ಸಿಗೋಲ್ಲ. ಬರೀ ಪಾಠ ಕೇಳೋದ್ರ ತಕ್ಷಣ ಮೋಕ್ಷ ಸಾಧನೆ ಅಲ್ಲ. ಅದನ್ನು ನಮ್ಮ ಜೀವನದಲ್ಲಿ ನಾನು ಎಷ್ಟು ತಿಳ್ಕೊಂಡೆ, ಅದನ್ನು ಎಷ್ಟು ಅಳವಡಿಸಿಕೊಂಡೆ ಅಂದಾಗ ಅದು ಅದರ ಮೋಕ್ಷಕ್ಕೆ ಕಾರಣ ಆಗ್ತದೆ, ಮೋಕ್ಷ ಮಾರ್ಗಕ್ಕೆ ಕಾರಣ ಆಗ್ತದೆ. ಆ, ನನ್ನ ದೋಷಗಳನ್ನ ಕಂಡುಹಿಡಿಯೋದ್ರಿಂದ ಖಂಡಿತ ನಿಮಗೆ ಏನಾಗ್ತದೆ, ಉಪಯೋಗ ಏನಾಗ್ತದೆ ಗೊತ್ತಿಲ್ಲ, ಆದ್ರೆ ನನ್ನ ಕರ್ಮ ಕಳೀತದೆ. ಹಂಗಾಗಿ ಆ ನಿಮ್ಮನ್ನ ನೀವು ಉದ್ಧಾರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ನೀವು ಎತ್ತರಕ್ಕೆ ಬನ್ನಿ. ಹ? ಅದರಿಂದ ಆ ಏನಂತೀವಿ, ದಿನದಿಂದ ದಿನಕ್ಕೆ ಬೆಳವಣಿಗೆ ಅನ್ನೋದು ಬರ್ತದೆ. ಆಮೇಲೆ ಆ ಆದಷ್ಟು ಮನೆಯಲ್ಲಿ ಎಲ್ಲರೂ ಕೂಡ ಸಂಯಮದಿಂದ ಇರುವುದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾರಿಗೂ ರಿಯಾಕ್ಟ್ ಆಗ್ಬಾರ್ದು, ಯಾರೇನೇ ಹೇಳಿ. ಅಂದ್ರೆ ಅದೇ ಅವೇರ್ನೆಸ್. ಈ ಹೊರಗಿನ ಒಂದು ಫೋರ್ಸ್ ಏನಿದೆ, ಎನರ್ಜಿ, ಅದು ನಮ್ಮನ್ನು ಬೇಕು ಅಂತಲೇ ಪ್ರಚೋದನೆ ಮಾಡ್ತಾ ಇರ್ತದೆ. ಆದ್ರೆ ನೀವು ಆ ಪ್ರಚೋದನೆಗೆ ಒಳಗಾಗಬಾರ್ದು. ನಾವು ಬಹಳ ಎಚ್ಚರ ಸ್ಥಿತಿಯಲ್ಲಿ ಇರ್ಬೇಕು. ಅಂದ್ರೆ ಒಂದೇ ಸರಿ ಸಿಟ್ಟು ಬರೋದು ಸಹಜ. ಆ ಸಿಟ್ಟನ್ನ 30 ಸೆಕೆಂಡ್ ಒಳಗೆ ಕಂಟ್ರೋಲ್ ತಗೊಳ್ಬೇಕು. 30 ಸೆಕೆಂಡ್ ಒಳಗೆ ಎಲ್ಲರಿಗೂ ಸಿಟ್ಟು ಬರ್ತದೆ. ಅದು ಕೃಷ್ಣನಿಗೂ ಬಗ್ಗೆ ಇದರಲ್ಲಿ ಕೃಷ್ಣ ಸಿಟ್ಟು ಬಂತು. ಯಾವಾಗ ಯುದ್ಧ ಮಾಡುವಾಗ ಭೀಷ್ಮಾಚಾರ್ಯರು ಏನು ಅವನ ಮೇಲೆ ಬಾಣ ಬಿಡ್ತಾ ಇದ್ರೆ ಸಿಟ್ಟು ಬಂದು, ದಯ ಮುದುಕ ನಿನ್ನ ಕೊಂದು ಬಿಡ್ತೇನೆ, ನನ್ನ ಮೇಲೆ ಸಿಟ್ಟು ಬಂತು ಅಂತ ಹೇಳಿ ಅಲ್ಲಿ ರಥದಿಂದ ಹಾರಿದವನು ಚಕ್ರ ತಗೊಂಡು ನಿನ್ನ ಸಾಯಿಸ್ಬಿಡ್ತೇನೆ ಅಂತ ಹೇಳಿ ತಗೊಂಡು ಹೊಡಿಲಿಕ್ಕೆ ಹೋದ ಕೃಷ್ಣ. ನೋಡಿ, ಆ ಹಾಗೆ ಎಲ್ಲರಿಗೂ ಸಿಟ್ಟು ಬರ್ತದೆ. ಆದ್ರೆ
ಕೂಡ್ಲೆ ಯಾವಾಗ ಭೀಷ್ಮಾಚಾರ್ಯರು ಶರಣಾದ್ರು ಕೂಡ್ಲೆ ತಾನು ಇವನಾದ. ಹಾಗೆ 30 ಎಲ್ಲರಿಗೂ ಅಲ್ಲ, ಇವ್ರು ಎನ್ಲೈಟೆಡ್ ಮಾಸ್ಟರ್ ಅಂತಾರೆ, ಇವ್ರಿಗೂ ಸಿಟ್ಟು ಬರ್ತದೆ. ಯಾಕೆ ಅವನು ಮನುಷ್ಯನೇ ಅಲ್ಲ? ಅವನೊಳಗೂ ಕಾಮ, ಕ್ರೋಧ, ಮದ, ಮತ್ಸರ ಎಲ್ಲ ಇರ್ತದೆ. ಅರಿಷಡ್ ವರ್ಗಗಳನ್ನ ಜಯಿಸುವುದು ಅಂದ್ರೆ ಅದೇ. ಯಾವುದು ಇರೋದೇ ಇಲ್ಲ ಅಂತ ಅರ್ಥ ಅಲ್ಲ. ಆದ್ರೆ ಎಲ್ಲವನ್ನು ಕೂಡ ಅವನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತಾರೆ. 30 ಸೆಕೆಂಡ್ ಒಳಗೆ ಅದನ್ನ ನಮ್ಮ ಕಂಟ್ರೋಲ್ ತಗೊಳ್ಬೇಕು. ಅವನು ಒಬ್ಬ ರಿಯಲ್ ಎನ್ಲೈಟೆಡ್ ಮಾಸ್ಟರ್. ಸಿಟ್ಟು ಬರ್ತದೆ, ಬಂದ್ಬಿಟ್ಲೆ ಕೋಪ ಬರ್ತದೆ. ಆದ್ರೆ ಅವು ಕೂಡಲೇ ಅವೇರ್ನೆಸ್ ಬರ್ಬೇಕು, ಬಂದು ಅದನ್ನ ನಮ್ಮ ನಿಯಂತ್ರಣಕ್ಕೆ ತಗೊಳ್ಬೇಕು, ಹಾರಾಡಿ ಬಿಡೋದಲ್ಲ. ಆಮೇಲೆ ಗಾಸಿಪ್ ಬರ್ತದೆ, ಯಾರ್ದೋ ಬಗ್ಗೆ ಏನೋ ಮಾತಾಡ್ಲಿಕ್ಕೆ ಶುರು ಆಗ್ತದೆ, ಕೂಡ್ಲೆ ಕಂಟ್ರೋಲಿಗೆ ಬರಬೇಕು. ಓಹೋ, ಇದು ಗಾಸಿಪ್ ಆಗ್ತದೆ, ಬೇಡ, ಮಾತಾಡಬಾರ್ದು ಅನ್ನುವ ಜ್ಞಾನವನ್ನ, ಅದೇ ಅವೇರ್ನೆಸ್, ಮತ್ತೆ ಏನಲ್ಲ. ಆಮೇಲೆ ಪ್ರತಿನಿತ್ಯ 2 ಸಾರಿ ಸ್ನಾನ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅದು ನಮ್ಮ ಆಹಾರವನ್ನ ಶುದ್ಧಿ ಮಾಡ್ತದೆ. ಆಹಾರ ಶುದ್ಧಿ ಅನ್ನೋದು ಬಹಳ ಮುಖ್ಯ. ಅದಕ್ಕಾಗಿ ಹಿಂದೆ ಅದನ್ನ ಸ್ವಲ್ಪ ಮಡಿ ಮೈಲಿಗೆ ಅನ್ನುವ ಅರ್ಥದಲ್ಲಿ ಹೇಳ್ತಾರೆ. ಆಹಾರ ಶುದ್ಧ ಇರ್ಬೇಕು. ಇಲ್ಲ ನಾ ಮನೆಗೆ ಇರ್ತೀನಿ, ಅಲ್ಲ ಮನೆಯಲ್ಲಿದ್ರೆ ಅಕ್ಕಪಕ್ಕದವ್ರು ಇರ್ತಾರೆ. ಆಮೇಲೆ ನಮ್ಮ ಮನೆಯವರೇ ಎಲ್ಲರೂ ಏನು ಪಾಸಿಟಿವ್ ಇರಲ್ಲ, ಅವರ ಥಾಟ್ಗಳು ಇರ್ತದೆ. ಪ್ರಕೃತಿಯ ಒಂದು ಥಾಟ್ಸ್ ಕೂಡ ನಮ್ಮನ್ನ ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ತದೆ. ಹಾಗಾಗಿ ಆಮೇಲೆ ಹೊರಗಡೆ ಕಡ್ಡಾಯವಾಗಿ ನೀವು ಹೊರಗಡೆ ಹೋಗಿ ಬಂದ್ರೆ ಕಡ್ಡಾಯವಾಗಿ ಸ್ನಾನ ಮಾಡ್ಬೇಕು. ಅಲ್ಲ, ಈಗಷ್ಟೇ ಸ್ನಾನ ಮಾಡ್ಕೊಂಡು ಹೋಗಿ, ನೀವು ಹೋಗುವಾಗ ಸ್ನಾನ ಮಾಡದೆ ಹೋದ್ರೂ ಪರವಾಗಿಲ್ಲ, ಆದ್ರೆ ವಾಪಸ್ ಬಂದ್ಮೇಲೆ ಸ್ನಾನ ಮಾಡ್ಬೇಕು. ಏನು ಅಲ್ಲ, ಹಂಗಂತ ಹಂಗೆ ಹೋಗ್ಬೇಡ್ರಿ, ಸ್ನಾನ ಮಾಡಿ ಹೋಗಿ. ಬಟ್ ಜಾಸ್ತಿ ಜಾಸ್ತಿ ಸ್ನಾನ ಮಾಡ್ಬೇಕು, ಅದು ಒಳ್ಳೇದು. ಯಾಕೆ ಅಂದ್ರೆ ನಮ್ಮ ಆಹಾರ ಅನ್ನೋದು ಶುದ್ಧಿ ಆಗ್ತಾ ಇರ್ತದೆ, ಕ್ಲೀನ್ ಆಗ್ತಾ ಇರ್ತದೆ. ನೀವು ನೋಡಿ, ಬೇಕಾದ್ರೆ ನೀವು ಹೊರಗಡೆ ಹೋಗಿ ಬಂದ್ರೆ ಏನೋ ಒಂದು ಡಿಸ್ಟರ್ಬೆನ್ಸ್ ಇರ್ತದೆ, ಆಯಾಸ ಆಗ್ತದೆ, ಸುಸ್ತಾಗ್ತದೆ. ಅದೇ ಒಂದು ಸ್ನಾನ ಮಾಡಿ ಎಷ್ಟು ರಿಲ್ಯಾಕ್ಸ್ ಆಗ್ತದೆ. ಅಂದ್ರೆ ಆ ಕಾರಣ ಏನು ಅಂತಂದ್ರೆ, ಅದು ನಮ್ಮ ಆಹಾರ ಡಿಸ್ಟರ್ಬೆನ್ಸ್ ಆದ್ರಾಗ ಯಾವ ನೆಗೆಟಿವ್ ಅಂದ್ರೆ ಯಾವಾಗ ಅದು ಪೊಲ್ಯೂಟ್ ಆಗ್ತದೆ, ನಿಮಗೆ ತನ್ನಷ್ಟೇ ತಾನೇ ಅದು ನಿಮಗೆ ಡಿಸ್ಟರ್ಬ್ ಆಗ್ತದೆ. ನೀವು ಯಾವುದೇ ಸ್ಥಿತಿಯಲ್ಲೇ ತಿಳ್ಕೊಳ್ಳಿ, ನನಗೆ ಯಾಕೋ ಸುಖ ಸುಮ್ಮನೆ ನನಗೆ ಮನಸ್ಸು ಹಾಳಾಗ್ತಾ ಇದೆ, ಯಾಕೋ ನನ್ ಕುತ್ಕೊಳಕ್ ಸಮಾಧಾನ ಇಲ್ಲ, ನಾನು ನಿಂತ್ಕೊಳಕ್ ಸಮಾಧಾನ ಇಲ್ಲ, ಏನೇನೋ ಆಗ್ತಾ ಇದೆ ಅಂದ್ರೆ ಫಸ್ಟ್ ನಿಮ್ಗೆ ತಲೆಯಲ್ಲಿ ಬರ್ಬೇಕಾದ್ರೆ ನಂದು ಆಹಾರ ಪೊಲ್ಯೂಟ್ ಆಗಿದೆ. ಫಸ್ಟ್ ಏನ್ ಮಾಡ್ಬೇಕು? ಹೋಗಿ ಸೀದಾ ಸ್ನಾನ ಮಾಡ್ಬೇಕು. ಹೋಗಿ ಸ್ನಾನ ಮಾಡಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಧ್ಯಾನ ಮಾಡಿ, ಮನಸ್ಸು ದೇಹ ಪ್ರತಿಯೊಂದು ನಿಮ್ಮ ಕಂಟ್ರೋಲಿಗೆ ಇರ್ತದೆ. ಪರೀಕ್ಷೆ ಮಾಡಬೇಕಾದ್ರೆ ನೀವು. ಹಾಗೆ ಆ ಆಮೇಲೆ ಪಿರಮಿಡ್ ವಾಟರ್ ಅನ್ನ ಹೆಚ್ಚು ಹೆಚ್ಚು ಉಪಯೋಗಿಸಿ. ಆ ಅಂದ್ರೆ ಕಾಪರ್ ಪಿರಮಿಡ್ ಅನ್ನ ವಾಟರ್ ಅಲ್ಲಿ ಮುಳುಗಿಸಿ ಆ ನೀರನ್ನ ಬಳಸಿ. ಅದು ತುಂಬಾ ನಿಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿಯನ್ನ ಸದಾ ಬೂಸ್ಟ್ ಮಾಡ್ತಾ ಇರ್ತದೆ. ನಾವು ಮಾಡುವ ಕೆಲವೊಂದು ಸಣ್ಣ ಸಣ್ಣದ್ದೇ, ನೀವು ಇದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕಾಗಿದೆ. ಒಂದು 500 ರೂಪಾಯಿ ಕೊಟ್ಟರೆ ಒಂದು ಕಾಪರ್ ಪಿರಮಿಡ್ ಸಿಗ್ತದೆ. ಅದೇನು ತುಕ್ಕಡಿಯುವಂಥದ್ದೆಲ್ಲ ಹಾಳಾಗುವಂಥದ್ದಿಲ್ಲ. ಅದನ್ನ ನೀರಲ್ಲಿ ಮುಳುಗಿಸಿ ಅದನ್ನ ಆ ದಿನನಿತ್ಯ ಉಪಯೋಗ ಮಾಡೋದ್ರಿಂದ ಅದು ನಮಗೆ ಇದು ಕೊಡ್ತದೆ. ಹೀಗೆ ನಾವು ಮಾಡುವ ಕೆಲವೊಂದು ಸಣ್ಣ ಸಣ್ಣ ಇವೇ ನಮ್ಮನ್ನು ಬಹಳ ಎತ್ತರಕ್ಕೆ ಕರ್ಕೊಂಡು ಹೋಗ್ತದೆ. ಆ ವಿಜಯಲಕ್ಷ್ಮಿ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ಎಲ್ಲ ದಾನ ಬಂಧುಗಳಿಗೆ ನಮಸ್ಕಾರ. ಸರ್, ಮನುಷ್ಯನ ಸಾವು ಒಂದೇ ಹಂತದಲ್ಲಿ ನಡೆಯುತ್ತಾ ಏನ್ ಬೇರೆ ಬೇರೆ ಹಂತದಲ್ಲಿ ನಡೆಯುತ್ತಾ ಸರ್? ಸಾವು ಅಂದ್ರೆ ಹೆಂಗೆ? ಯಾವ ಈಗ ನಾವು ಮನುಷ್ಯನ್ ಸಾವು ಒಂದೇ ಸಲ ನಮ್ ಕಣ್ಣಿಗೆ ಕಾಣೋದು ಒಂದೇ ಸಲ ನಡೆಯುತ್ತೆ ಸರ್. ಹ್ಮ್. ಇದು ಇದ್ರಲ್ಲಿ ಎಷ್ಟು ಹಂತಗಳಿವೆ ಅಂತ ಕೇಳಿದೆ ಸರ್. ಈಗ ಇದರಲ್ಲಿ ಬರ್ತದೆ ಏನು ಅಂತಂದ್ರೆ, ಆ ಯಾವುದು ಹ್ಮ್, ಭಾಗವತದಲ್ಲಿ ಹಾ ಸರ್. ಹೇಳ್ತಾರೆ ಏನಂದ್ರೆ, ಮನುಷ್ಯನ ಜೊತೆಗೆ ಹುಟ್ಟುವುದು ಸಾವಂತ. ಯಾವತ್ತೋ ಒಂದು ದಿನ ಎಗರೋದಲ್ಲ. ಹಾ ಸರ್. ಹ. ಮನುಷ್ಯನ ಜೊತೆಗೆ ಹುಟ್ಟುವುದು ಸಾವು ಅಂದ್ರೆ, ಆ ಸಾವು ಅನ್ನೋದು ಪೂರ್ವ ನಿರ್ಧರಿತ. ಅದಕ್ಕೆ ಹ್ಮ್ ಪ್ರತಿನಿತ್ಯ ಅವನನ್ನ ಸಾವಿನ ಕಡೆಗೆ ಕರ್ಕೊಂಡು ಹೋಗ್ತಾ ಇರ್ತದೆ ಹ್ಮ್ ಅಲ್ವಾ? ಉದಾಹರಣೆಗೆ ನಿಮಗೆ 80 ವರ್ಷನೋ ಎಷ್ಟೇ ಆಯುಷ್ ಅಂತ ತಿಳ್ಕೊಳ್ಳಿ. ಇವತ್ತು ಒಂದು ದಿನ ಹ್ಮ್ ಕಳೀತು ಅಂದ್ರೆ ಒಂದು ದಿನ ನಿಮ್ಮ ಸಾವಿಗೆ ಹತ್ರ ಆದ್ರಿ ಅಂತ ಅಂದ್ರೆ ಪ್ರತಿನಿತ್ಯ ಸಾವು ಆಗ್ತಾ ಇದೆ. ಆದ್ರೆ ನಮ್ಗೆ ಹಾ ಗೊತ್ತಾಗ ಸರ್. ಪ್ರತಿನಿತ್ಯ ಸಾವಾಗೋದು ಅಂದ್ರೆ ಏನು? ಈಗ ನಾ ಹೇಳಿ 80 ವರ್ಷದ ಆಯುಷ್ಯದಲ್ಲಿ ಒಂದು ದಿನ ಕಳೀತು, 2 ದಿನ ಕಳೀತು, 3 ದಿನ ಕಳೀತು ಅಂದ್ರೆ ನೀವು ಆ ಸಾವಿಗೆ ಹತ್ರ ಆಗ್ತಾನೆ ಇದ್ದೀರಿ. ಆ ನಿಮ್ಮ ಪಾಲಿನ ಆಯುಷ್ಯ ಸಾಯ್ತಾನೆ ಇದೆ, ಸಾಯ್ತಾನೆ ಇದೆ. ಅದಕ್ಕೆ ಹತ್ರ ಹೋಗ್ತಾನೆ ಇದ್ದೀರಿ.
ಅಂದ್ರೆ ನಮಗೇನಾಗ್ತದೆ, ನಮಗೆ ಆಯುಷ್ ಜಾಸ್ತಿ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ, ಆದ್ರೆ ಆಯುಷ್ಯ ಕಳೀತಾ ಇದೆ ಅಂತ ಯಾರು ಯೋಚನೆ ಮಾಡ್ತಾ ಇಲ್ಲ. ನನಗೆ ಸರ್ ಅದು ಮನುಷ್ಯನ ಸಾವು, ಇದು ಸಹಜ ಸಾವು ಆಗುತ್ತಲ್ಲ ಸರ್. ಇದು ಆತ್ಮದ ಸಾವು, ಆತ್ಮ ಆಮೇಲೆ ಸೂಕ್ಷ್ಮ ಇದು ಎಲ್ಲ ಇದಾಗುತ್ತಂತಲ್ಲ ಸರ್, ಅದ್ರ ಬಗ್ಗೆ ಕೇಳಿದೆ ಸರ್ ನಾ. ಹ್ಮ್ ಅಂದ್ರೆ ಆತ್ಮದ ಸಾವು ಅಂದ್ರೆ ಈಗ ಸೂಕ್ಷ್ಮ, ಈಗ ಆತ್ಮ ಎಣ್ಣದಾಗ ಇವತ್ತು ಓದಿದೆ ಸರ್ ನಾನು, ಮನುಷ್ಯನ ಸಾವು ಒಂದೇ ಸಲ ಆಗಲ್ಲ ಅಂತ ಸರ್. ಅದರದೇ ಆದಂತ ಹಂತಗಳಲ್ಲಿ ಸಾವಾಗುತ್ತಾ ಅಂತ ಹೇಳ್ತಾರ ಸರ್ ಅದ್ರಲ್ಲಿ. ಅದಕ್ಕೆ ಎಷ್ಟು ಹಂತಗಳಲ್ಲಿ ಆಗುತ್ತ ಸರ್ ಅಂತ ಕೇಳಿದೆ ಸರ್. ಮತ್ತೆ ಅದರಲ್ಲಿ ಹೇಳಿಲ್ಲ ಏನು ಎಷ್ಟು ಹಂತ ಅಂತ ರಾಯ. ನಿಮ್ ಕಡ್ಲಿದ್ದ ಕೇಳ್ಬೇಕು ಸರ್ ನಾವು. ಅದೇ ಹೇಳಿನಲ್ಲ ಮೇಡಮ್, ಎಲ್ಲಾ ಹಂತದಲ್ಲೂ ಸಾವು ಅನ್ನೋದನ್ನ ನೀವು ಹೇಗ್ ಬೇಕಾದ್ರೂ ವರ್ಣನೆ ಮಾಡ್ಬೋದು. ಈಗ ಹಾ. ಕೆಲವ್ರು ಹೇಳ್ತಾರೆ, ಬಹಳ ಮರ್ಯಾದಸ್ಥನಿಗೆ ಮರ್ಯಾದೆ ಹೋಯ್ತು ಅಂದ್ರೆ ಅವನ ಪಾಲಿಗೆ ಅದು ಸಾವೇ ಅಲ್ವಾ. ನೀನು ಕೃಷ್ಣ ಹೇಳಿದ ನೋಡು, ನೀನ್ ಇಷ್ಟೆಲ್ಲಾ ಕೀರ್ತಿ ಸಂಪಾದನೆ ಮಾಡಿದಿ, ನೀನ್ ಇಲ್ಲಿಂದ ಬಿಟ್ಟು ಹೋದೆ ಅಂತಂದ್ರೆ ನಿನ್ನ ಪ್ರಕಾರ ಅದು ನಿನಗೆ ಅದೇ ಸಾವು. ಅವ್ನ್ ಬದುಕಿದ್ದು ವ್ಯರ್ಥ. ಮೂರು ಹಾ. ಬಿಟ್ಟವನಾದ್ರೆ ಅವನಿಗೆ ಏನಾಗಲ್ಲ, ಎಲ್ಲ ಮಾನ ಮರ್ಯಾದೆ ಬದುಕಿದವನಿಗೆ ಅವ್ನು ತಡ್ಕೊಳಕ್ ಆಗದೆ ಹೋಗಿ ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಕಾರಣ ಏನು ಅಂತಂದ್ರೆ ಅವನ ಪಾಲಿಗೆ ಅದು ಸಾವೇ. ಸಾವು ಅಂದ್ರೆ ಬರೀ ದೇಹ ಬಿಡುವುದು ಅಂತ ಅರ್ಥ ಅಲ್ಲ, ಎಲ್ಲಾ ರೀತಿಯಿಂದಲೂ ಸಾವು. ವ್ಯರ್ಥವಾಗಿ ಜೀವನ ಕಳೆದಂದ್ರೆ ಅವನ ಪಾಲಿಗೆ ಅದು ಸಾವೇ ಅಲ್ಲ. ಹ್ಮ್. ಹಾಗೆ ಸಾವು ಅನ್ನೋದನ್ನ ನಾವು ಹೇಗ್ ಬೇಕಾದ್ರೂ ಅರ್ಥೈಸ್ಬೋದು. ನೀನ್ ಇಷ್ಟೆಲ್ಲ ಆದ್ಮೇಲೆ ಯಾಕಾದ್ರೂ ಬದುಕಿದ್ದೀಯ ನೀನ್ ಅಂತ ಹೇಳಿ ಅವನ್ ನನ್ನ ಪಾಲಿಗೆ ಸತ್ತೋದ, ಈಗೆಲ್ಲ ನಾವು ಹೇಳ್ತೀವಲ್ಲ, ಹ್ಮ್. ಪ್ರತಿಯೊಂದು ಕೂಡ ಅದು ಹಾಗೆ ಬರ್ತದೆ. ಕರೆಕ್ಟಾ ಮೇಡಮ್? ಸರ್ ಎಲ್ಲ ನನ್ಗೆ ಸರಿಯಾಗಿ ಇದಾಗಿಲ್ಲ. ಆತ್ಮಾಯಣ ಪೂರ್ತಿ ಹೋದ್ರೆ ಅರ್ಥ ಆಗ್ತದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಸಾವು ಅನ್ನೋದು ಮೇಡಮ್ ಏನಾಗ್ತದೆ, ಒಂದು ಆತ್ಮಹತ್ಯೆ ಮತ್ತೆ ಈ ಪ್ರಕೃತಿ ವಿಕೋಪ. ವಿಕೋಪವನ್ನ ಬಿಟ್ಟು ಉಳಿದುದೆಲ್ಲವೂ ಕೂಡ ಆತ್ಮದ ನಿರ್ಧರಿತ ಸಾವು. ಅದು ಆಕ್ಸಿಡೆಂಟ್ ಆದ್ರೂ ಆಗ್ಲಿ, ಹಾರ್ಟ್ ಅಟ್ಯಾಕ್ ಆದ್ರೂ ಆಗ್ಲಿ, ಇನ್ನೊಬ್ರು ಯಾರೋ ಕೊಲೆನೇ ಮಾಡ್ಲಿ, ಪ್ರತಿಯೊಂದು ಕೂಡ ಅದು ಡಿಸೈಡ್ ಮಾಡಿರ್ತದೆ ಆತ್ಮ. ನನ್ನ ಸಾವು ಆಗ್ಬೇಕು, ಈ ಸಮಯದಲ್ಲಿ ಇಷ್ಟೊತ್ತಿಗೆ ಆಗ್ಬೇಕು ಅನ್ನೋದು. ಸುಖ ಸುಮ್ಮನೆ ಯಾರ ಸಾವು ಆಗೋದು. ಒಂದು ಹಾರ್ಟ್ ಅಟ್ಯಾಕ್ ಆಯ್ತು ಅಂತಂದ್ರೆ ಹಾರ್ಟ್ ಅಟ್ಯಾಕ್ ಕೂಡ ನಾನು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ಬೇಕು ಅನ್ನೋದು ಅದು ಆತ್ಮ ನಿರ್ಧಾರ ಮಾಡಿರ್ತದೆ. ಆತ್ಮಹತ್ಯೆ ಮಾತ್ರ ಅದನ್ನ ಆ ಏನು ಅದು ಆತ್ಮದ ನಿರ್ಧಾರ ಅಲ್ಲ ಅಂತ ಹೇಳ್ತಾರೆ. ಕೆಲವೊಮ್ಮೆ ಅದು ಇರ್ಬೋದು, ಆದ್ರೆ ಹೆಚ್ಚು ಸಮಯದಲ್ಲಿ ಅದು ಏನಾಗ್ತದೆ, ನಮ್ಮ ಏನಂತೀವಿ ಅದಕ್ಕೆ ಆತ್ಮಹತ್ಯೆ, ನಾವೇ ಆತ್ಮವನ್ನು ಹತ್ಯೆ ಮಾಡೋದು. ಅದು ಅದರಿಂದ ಆಗೋಗಿರ್ತದೆ, ಅದನ್ನ ಮಾಡಬಾರ್ದು. ಉಳಿದುದು ಎಲ್ಲವೂ ಅದು ಆಕ್ಸಿಡೆಂಟ್ ಆಗಿ ಅಥವಾ ಈ ದುರ್ಮರಣ ಅಂತೀವಲ್ಲ, ಇದೆಲ್ಲವೂ ಕೂಡ ಅದು ಆತ್ಮದ ನಿರ್ಧಾರವೇ. ಹ್ಮ್ ಹಾ ಅವಾಗ ಅದು ಹಾಗೆ ಡಿಸೈಡ್ ಆಗ್ತದೆ. ಎರಡನೇದಾಗಿ ಪ್ರಕೃತಿ ವಿಕೋಪ. ಪ್ರಕೃತಿ ವಿಕೋಪದಿಂದ ಆಗುವಂತ ಏನೋ ಸಾವೇನಿದೆ, ಅದು ಕೂಡ ಅದು ಆತ್ಮದ ನಿರ್ಧಾರ ಅಲ್ಲ. ಆಮೇಲೆ ಅದು ಏನಾಗ್ತದೆ ಅಂದ್ರೆ 90% ನಮ್ಮಲ್ಲಿ ಇವತ್ತು ನಮ್ಮ ಕರ್ಮ ಮತ್ತೆ ನಮ್ಮ ಬದುಕಿನಲ್ಲಿ ನಡೀತಾ ಇರುವುದು ನಮ್ಮದೇ ಇನ್ಫ್ಲುಯೆನ್ಸ್. ಅಂದ್ರೆ ನಮ್ಮ ಕರ್ಮಗಳೇ ಅದನ್ನ ಅದಕ್ಕೆ ಅದರ ಪ್ರಭಾವ, ಹೊರಗಡೆಯವರ ಪ್ರಭಾವ ಅಲ್ಲ. ಅಥವಾ ಸಾವು ಕೂಡ ಹೊರಗಡೆಯವರಿಂದ ಆಗ್ತಾ ಇರುವುದು. ಎಲ್ಲೋ ಅಂದ್ರೆ ಈಗ ದೊಡ್ಡ ಯುದ್ಧ ನಡೀತು, ಏನೋ ಪ್ರಕೃತಿ ವಿಕೋಪ ಬಂತು, ಅದು ಎಲ್ಲಾಗೂ ಆಗುದಿಲ್ಲ ಅಲ್ವಾ. ಅದು ಕೆಲವೊಮ್ಮೆ ಆಗ್ತದೆ. ಅವಾಗ ಏನಾಗ್ತದೆ, ಕೂಡ ಅದು ಸಾವಾಗ್ತದೆ ಬಿಟ್ರೆ ಎಲ್ಲವೂ ಕೂಡ ಅದು ಏನೋ ಪ್ರೀ ಪ್ಲಾನ್, ಅಂದ್ರೆ ಆತ್ಮದ ಪ್ಲಾನ್ ಇರ್ತದೆ. ಹಾಗಾಗಿ ಅದು ಹಾಗೆ ಸಾವು ಅನ್ನೋದು ಇರ್ತದೆ. ಕೆಲವರು ಸಾವಿನ ದವಡೆಗೂ ಹೋಗಿ ಹತ್ರ ಹೋಗಿ ಬರ್ತಾರೆ. ಆ ಒಂದು 6 ತಿಂಗಳು ವರ್ಷಗಟ್ಲೆ ಇದ್ ಮಾಡ್ತಾರೆ. ಇನ್ನೂ ಒಬ್ರು ನೋಡಿ, ಒಬ್ಬರು ಅರುಣಿಮಾ ಅಂತ ಹೇಳಿ ಒಬ್ಬರು ಕೋಮಾದಲ್ಲಿ ಸುಮಾರು, ಒಂದು ಮುಂಬೈಯವರು ನರ್ಸ್ ಅವರು, ಅವರಿಗೆ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡುವಾಗ ಅವ್ರದ್ದು ಏನು ರೇಪ್ ಅಟೆಂಪ್ಟ್ ಆಗ್ತದೆ. ಅವಾಗ ಅವರು ಶಾಕ್ ಇಂದ ಕೋಮಾಗ ಹೋದವರು ಸುಮಾರು ಎಷ್ಟೋ ವರ್ಷ, ಅವರು 40 ವರ್ಷನೇನೋ, 40 ವರ್ಷ ಬರೀ ಬೆಡ್ ಅಲ್ಲೇ ಇದ್ದಾರೆ. ಅವ್ರಿಗೆ ಏನಂತೀರಿ ಅದನ್ನ ಸಾವು ಅಂತೀರ, ಬದುಕು ಅಂತೀರಿ? ಅದು ಒಂದು ರೀತಿ ಸಾವೇ ಅಲ್ವಾ. ಅಂದ್ರೆ ಬದುಕಿದ್ದು ಕೂಡ ಒಂದು ರೀತಿ ಏನು ಸತ್ತಿರುವ ಹಾಗೆ ಬದುಕೋದು. ಕೆಲವರು ಫುಲ್ ಇನ್ನೇನು ಹೋಯ್ತು ಅಂತ ಹೇಳಿ ಅನ್ನುವ ಸ್ಥಿತಿಗೆ ಹೋದವರು ಮತ್ತೆ ಪುನಃ ಬದುಕಿ ಬರ್ತಾರೆ. ಹೀಗೆ ಪ್ರತಿ ಸಾವು ಅನ್ನೋದು ಅದು ಯಾವ ರೂಪದ ಹಂತದಲ್ಲೂ ಕೂಡ ನಡೀಬಹುದು. ಓಕೆ ಮೇಡಮ್. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಆತ್ಮಾಯಣವನ್ನು ಸಂಪೂರ್ಣ ಓದಿ. ಹಾ ಸರ್, ಅವರು ಜಯಲಕ್ಷ್ಮಿ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ಹಾ. ನಮಸ್ತೆ ಮಾಸ್ಟರ್.
ನಮಸ್ತೆ. 2 ಸರ್ ಇಲ್ದಿದ್ಕೆ ಝೂಮ್ ಕ್ಲಾಸ್ ಅಲ್ಲಿ ಯಾರು ಆಕ್ಟಿವ್ ಆಗೇ ಇರ್ಲಿಲ್ಲ. ಎಲ್ಲ ಸಪ್ಪೆ ಸಪ್ಪೆ ಆಗಿದ್ರು. ಕರೆಂಟ್ ಇಲ್ಲ ಸರ್, ಇಲ್ಲಿ ಕರೆಂಟ್ ಹೋಗಿದೆ, ವಿಡಿಯೋ ಆನ್ ಮಾಡಕ್ ಆಗ್ತಿಲ್ಲ. ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದೀರ ಸರ್. ಮತ್ತೆ ಇದು ಶ್ಲೋಕ ಹೇಳಿದ್ರಲ್ಲ ಸರ್, ಇದು ಅಡಿಗೆ ಮಾಡುವಾಗ ಅದನ್ನ ಊಟ ಹೇಳ್ಬೇಕು ಅಂತ, ಅದನ್ನ ನೀವು ಫ್ರೀ ಆಗಿದ್ದಾಗ ಕನ್ನಡದಲ್ಲಿ ಮಾಡಿ ಗ್ರೂಪಿಗೆ ಹಾಕಿ ಸರ್, ಎಲ್ಲರಿಗೂ ಅನುಕೂಲ ಆಗುತ್ತೆ. ನಾವು ಕನ್ನಡದಲ್ಲಿ ಹಂಗೇನಿಲ್ಲ, ಕೃತಜ್ಞತೆ ಹೇಳೋದಷ್ಟೇ. ಏ? ಬರ ಅಳವಡಿಸ್ ಹಾ ಇದೆಷ್ಟೆಲ್ಲ ಮಾಡಿದ್ದಾನಲ್ಲ ದೇವರಿಗೆ ಅಂತ ಹೇಳಿ. ಹ್ಮ್ ಹ್ಮ್ ಇಲ್ಲ ಅಂದ್ರೆ ಅದು ಸಂಸ್ಕೃತದ ಶ್ಲೋಕ ಅದು. ಹೌದಾ ಸರ್. ಬ್ರಹ್ಮ ಮತ್ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಾಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಃ ಅಹಂ ವೈಶ್ವಾನರೋ ಆತ್ಮ ಪ್ರಾಣಾಂ ದೇಹಮಾಶ್ರಿತಃ ಅಹಂ ವೈಶ್ವಾನರೋ. ವೈಶ್ವಾನರೋ ಅಗ್ನಿಯಾಗಿ ನನ್ನ ದೇಹದೊಳಗೆ ಆಶ್ರಿತನಾಗಿದ್ದಾನೆ. ಆ ಅಗ್ನಿಗೆ, ಆ ಪರಮಾತ್ಮನಿಗೆ ಹವಿಸ್ಸನ್ನು ಕೊಡ್ತಾ ಇದ್ದೀನಿ. ನಾ ತಿನ್ನುವ ತುತ್ತು ಅದು ನನ್ನ ಹೊಟ್ಟೆಗಲ್ಲ, ಒಳಗೆ ಆ ಬ್ರಹ್ಮ ಇದ್ದಾನ, ಅಗ್ನಿ ಅಂತೀವಲ್ಲ, ಜಠರಾಗ್ನಿ. ಅವನನ್ನು ವೈಶ್ವಾನರ ಅಗ್ನಿ ಅಂತ ಹೇಳ್ತಿರೋ, ಅವನಿಗೆ ನಾನು ಆಹುತಿ ಕೊಡ್ತಾ ಇದ್ದೀನಿ. ಅದು ಯಜ್ಞ. ಊಟ ಮಾಡೋದು ಕೂಡ ಒಂದು ಯಜ್ಞ. ಅದೇ ಆ ಶ್ಲೋಕದ ಅರ್ಥ ಅದು, ಅಹಂ ವಿಶ್ವಾನರು ಅಂತ ಹೇಳಿ. ಆಮೇಲೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲದೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥ ಭಿಕ್ಷಾಂ ದೇಹಿ ಚ ಪಾರ್ವತಿ. ಪಾರ್ವತಿ ಹತ್ರ ಶಿವ ಭಿಕ್ಷಾ ಪಾತ್ರ ಹಿಡ್ಕೊಂಡು ಕೇಳ್ತಾನೆ, ಏನ್ ಅದರ ಅರ್ಥ? ಅವನಿಗೆ ತಿನ್ನಕ್ ಕೂಳಿಲ್ದೆ ಭಿಕ್ಷಾ ಕೇಳ್ತಾ ಇರೋದಲ್ಲ. ನೀವು ಜ್ಞಾನ ಅಂದ್ರೆ ನಮಗೆ ಹೇಳ್ತಾ ಇರೋದು ಅದು. ನೀವು ಆ ಪಾರ್ವತಿಯನ್ನು ಕೇಳಿ, ಜ್ಞಾನ ವೈರಾಗ್ಯ ಸಿದ್ಧಿ ಆಗುವಂತ ಅನ್ನವನ್ನು ಕೇಳಿ. ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ತುದೀಯಮಸ್ತು ಗೋವಿಂದ ತುಭ್ಯಮೇವ ಸಾಂಪೆ ಗೃಹಣ ಸುಂಕಾವತು ಪ್ರಸಿದ್ಧ ಪರಮೇಶ್ವರ ಅಂತ ಹೇಳಿ. ಹಾಗೆ ಪ್ರತಿಯೊಂದಕ್ಕೂ ಅದೇ ನಾನು ಹೇಳಿದ್ನಲ್ಲ, ಶ್ಲೋಕ ಹೇಳುವುದು ಮುಖ್ಯ ಅಲ್ಲ, ಮನಸ್ಸಿನ ಭಾವನೆ ಮುಖ್ಯ. ನನಗೆ ಗೊತ್ತಿಲ್ಲ ಆ ಶ್ಲೋಕ, ನಾವು ಓದಿಲ್ಲ ಬರೆದಿಲ್ಲ, ತೊಂದ್ರೆ ಇಲ್ಲ. ದೇವ್ರಿ ನೀನು ಓದಿಲ್ಲ ಬರೆದಿಲ್ಲ ಅನ್ನೋದು ಕೇಳಿಲ್ಲ, ಆದ್ರೆ ನಿನ್ನ ಮನಸ್ಸಿನಿಂದ ಒಂದು ಹೃದಯಪೂರ್ವಕ ಕೃತಜ್ಞತೆ ಹೇಳ್ಬೋದಿತ್ತಲ್ಲ, ಅದನ್ನ ಅದು ಮುಖ್ಯ. ನೀವು ಆರಾಮ್ಸೆ ದೇವರ ಹತ್ರ ಕುತ್ಕೊಂಡು ಯಾರ್ಯಾರೆಲ್ಲ ನೆನಪಾಗ್ತಾರೆ ಎಲ್ಲರಿಗೂ ಒಂದು ಥ್ಯಾಂಕ್ ಯು ಹೇಳಿ. ಅದೇ ದೊಡ್ಡ, ಲೋಕಕ್ಕಿಂತಲೂ ದೊಡ್ಡದಾಗ್ತದೆ. ನನ್ನೊಳಗಿರೋ ದೇವರಿಗೆ ಥ್ಯಾಂಕ್ ಯು, ಕೃತಜ್ಞ. ಇದನ್ನು ಬೆಳೆದ ರೈತರಿಗೆ, ಇದನ್ನು ಕೊಟ್ಟ ಪ್ರಕೃತಿ ಮಾತೆಗೆ, ಇದನ್ನ ಮನೆಗೆ ತಂದು ಹಾಕಿದವರಿಗೆ, ಅಂಗಡಿಯವರಿಗೆ, ಯಾರ್ಯಾರೆಲ್ಲ ನೆನಪು ಬರ್ತಾರೆ ಎಲ್ಲರಿಗೂ ಅಂತ ಹೇಳಿ ಕೃತಜ್ಞತೆ ಹೇಳಿ. ಕೊನೆಗೆ ಅದನ್ನು ಬೇಯಿಸಿದವರಿಗೆ, ಕೊನೆಗೆ ಅದನ್ನು ತಿಂದು ಅದನ್ನು ಜೀರ್ಣ ಮಾಡ್ತಾ ಇರೋ ನನ್ನ ದೇಹಕ್ಕೆ ಅಂತ ಹೇಳಿ ಒಂದು ಕೃತಜ್ಞತೆ ಹೇಳಿ. ಆ ಆ ಒಂದು ಭೂಮಿಗೆ ನಮಸ್ಕಾರ ಮಾಡಿ, ಅನ್ನಕ್ಕೆ ಒಂದು ನಮಸ್ಕಾರ ಮಾಡಿ ಒಳಗೆ ಹಾಕೊಂಡ್ರೆ ಅದರ ಮಜಾನೇ ಬೇರೆ ಇರ್ತದೆ. ಸುಮ್ಮನೆ ಹಂಗೆ ಆ ಕಡೆ ಈ ಕಡೆ ಕಬ್ಬ ಕಬ್ಬಲ್ಲಿ ಅದನ್ನು ನಾಯಿನ ತಿಂತಾವ್ರಿ ಹಂಗೆ. ಅನ್ನ ಹಾಕಿದ್ರೆ ನೋಡಿ ನಾಯಿ ಹೆಂಗೆ ಮುಂದೆ ತಿಂತ. ಇದು ನನ್ನ ಮಾತಲ್ಲ, ಇದು ನನ್ನ ಅಭಿಪ್ರಾಯ ಇರೋದು. ಕೃಷ್ಣ ಹೇಳ್ತಾ ಇದ್ದಾನೆ, ನನ್ನ ದ್ರೋಹಿಗಳವರು ತಿನ್ನೋದು ಪಾಪದ ಮುದ್ದೆ ಅನ್ನೋದು, ಅನ್ನ ಅಲ್ಲ ಅಂತ ಹೇಳಿ ಅಲ್ವಾ. ಮತ್ತೆ ನಾಯಿಗೆ ನಮ್ಗೆ ಏನು ವ್ಯತ್ಯಾಸ ಇರ್ತದೆ? ಹಾಕಿದ ತಕ್ಷಣ ನಾವು ಏನು ಎಂದು ಕಂಡಿಲ್ಲ ಅನ್ನೋ ಹಾಗೆ ತಿಂದ್ರೆ ನಾಯಿ ಹಾಗೆ ತಿಂತವೆ, ನೋಡ್ಬೇಕು ನೀವು. ಅದು ಏನು ಎಷ್ಟು ಬೇಗ ಯಾರು ಕಸ್ಕೊಂಡ್ ಬಿಡ್ತಾರೋ ಅಂತ ಹೇಳಿ ತಿನ್ನಕ್ಕಾಗಿಲ್ಲ. ಹಾಗೆ ನಿಜ ಸರ್. ಇವಾಗೆಲ್ಲ ಈ ಒಂದ್ ಕಡೆ ಒಂದ್ ಫಂಕ್ಷನ್ ಅಲ್ಲಿ ಊಟ ಬಡಿಸ್ತಾ ಇದ್ರೆ ಆ ಕಡೆ ನಿನ್ನು ಬಡಿಸ್ತಾನೆ ಇರ್ತಾರೆ, ಈ ಕಡೆ ಯಾರು ತಿಂದೇ ಇರ್ತಾರೆ. ಯಾರು ಪೂರ್ತಿ ಬಡಿಸೋ ತನಕ ಇರೋದು ಇಲ್ಲ, ಪೂರ್ತಿ ಊಟ ಮಾಡೋ ತನಕ ಇರೋದು ಇಲ್ಲ. ಬೇಡ, ಅದೊಂದು ಫಂಕ್ಷನ್ ಬೇಡ. ಅವತ್ತು ಅರ್ಜೆಂಟ್. ಅಂದ್ರೆ ಎಲ್ಲಾ ಟೈಮಲ್ಲೂ ಆಗದೆ ಇರ್ಬೋದು, ಆದ್ರೆ ಎಷ್ಟು ಸಮಯ ಆಗ್ತದೋ ಅವಾಗ ಮಾಡು. ಹೊರಗಡೆ ಹೋದಾಗ ಇಲ್ಲ, ನೀವು ಅಲ್ಲಿ ಬ್ರಹ್ಮ ಬ್ರಹ್ಮ ಅಂತ ಯಾಕಿಂತ ಇರಕ್ಕಾಗಲ್ಲ. ಆದ್ರೆ ಅಲ್ಲಿ ಅಟ್ಲೀಸ್ಟ್ ಒಂದು ಕೃತಜ್ಞತೆ ಹೇಳಿ ತಗೊಳ್ಳೋದು ಅಷ್ಟೇ. ಒಳಗಡೆಯಿಂದ ಆ ಭಾವನೆ ಇದ್ರೆ ಆಯ್ತು, ದೇವ್ರು ಕೊಟ್ಟಿದ್ದಪ್ಪ ಅನ್ನೋ ಭಾವನೆ ಇದ್ರೆ ಆಯ್ತು ಅಷ್ಟೇ. ಮನೆಯಲ್ಲಿದ್ದಾಗ ಮಾಡ್ಬೋದು, ಅದನ್ನು ಮಾಡ್ಬೋದು ಅಷ್ಟೇ ಅಲ್ವಾ. ಹಾಗೆ ಓಕೆ, ಥ್ಯಾಂಕ್ ಯು. ಶೈಲಜಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್. ಭಗವದ್ಗೀತೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಥ್ಯಾಂಕ್ ಯು. ಮತ್ ನನಗೆ ಹಾಗೆ ಅವರು ವಿಜಯಲಕ್ಷ್ಮಿ ಮೇಡಮ್ ಹೇಳಿದ್ರಲ್ಲ ಸಾವಿನ ಹಂತಗಳು ಅಂತೇಳಿ, ನನಗನ್ಸಿತ್ತು ಅವ್ರಿಗೆ ಪಂಚವಾಯುಗಳು ಹೊರಗೆ ಹೋಗುದನ್ನು ನಿಮ್ಮ ಹತ್ರ ಕೇಳಬೇಕು ಅಂತ ಅನ್ಕೊಂಡ್ರ ಅಂತ ಅನ್ಸಿತ್ತು ನನಗೆ. ಇಲ್ಲ ಇಲ್ಲ, ಅವ್ರು ಹೇಳ್ತಾ ಇರೋದು ಹಂಗಲ್ಲ, ಅದು ಲೈಫ್ ಲಾಂಗ್ ಅಲ್ಲೇ ನಡೆಯೋ ಪ್ರೊಸೆಸ್ ಬಗ್ಗೆ ಮಾತಾಡ್ತಾ ಇದಾರೆ ಅವ್ರು. ಹಾಗೆ ಹೇಳಿದೆ. ಸಾವಿನ ಹಂತಗಳು ಅಂತ ಹೇಳಿದ್ರಲ್ಲ ಅವ್ರು, ಹಾಗೆ ನಾನು ಹಾಗೆ ಅನ್ಕೊಂಡೆ. ವಯಸ್ಸಾಗ್ತಾ ಇರೋದು ಒಂದು ಸಾವಿನ ಹಂತನೇ ಅಲ್ವಾ. ಮೊದಲು ಯೌವನ, ಆಮೇಲೆ ಬೆಳೆದ, ಒಂದು ವಯಸ್ಕನಾದ, ಏನಂತೀವಿ ಗೃಹಸ್ಥನಾದ, ಆಮೇಲೆ ವಾನಪ್ರಸ್ಥಕ್ಕೆ ಬಂದ ಅದು ಒಂದು ಸಾವಿನ ಹಂತವೇ. ಆಯುಷ್ಯ ಅದು ಕರೆಕ್ಟ್, ನೀವು ಹೇಳಿದ್ದು ಸರಿ.
ಅಂದ್ರೆ ಅವರು ಪರ್ಟಿಕ್ಯುಲರ್ ಆಗಿ ಕೇಳಿದ್ದವರು ಸಾಯುವಾಗ ಅಂತ ಪುನಃ ಪುನಃ ಹೇಳಿದ್ರು ಅವರು. ಹಾಗೆ ನಾನು ಅನ್ಕೊಂಡೆ ಇನ್ನು ಪಂಚವಾಯು ಒಂದೊಂದೇ ಹೊರಗೆ ಹೋಗ್ತದಲ್ಲ, ಅದಕ್ಕೆ ಟೈಮ್ ಇರ್ತದಲ್ಲ, ಅದನ್ನೇನು ನಿಮ್ಮ ಹತ್ರ ಕೇಳ್ಬೇಕು ಅಂತ ಅನ್ಸಿತ್ತು ಅವರಿಗೆ ಅದೇ ಅಂತ. ನಾನು ಇವಾಗ ಹೇಳಿದ್ನಲ್ಲ ಹೌದು ಹೌದು ಮೇಡಮ್, ನಾನು ಅದನ್ನೇ ಕೇಳಿದ್ದು ಸರ್ಗೆ. ಹಾ ಒಂದೊಂದು ಹಂತಗಳಲ್ಲಿ ಸಾವಾಗುತ್ತಾ ಅಂತ ಹೇಳಿದ್ರು. ಇವಾಗ ನಾನು ಅದನ್ನೇ ಅಲ್ಲ ಹೇಳಿದ್ದು, ಎಲ್ಲಾ ತತ್ವಾಭಿಮಾನಿ ದೇವತೆಗಳಿರ್ತಾರೆ, ಲಾಸ್ಟ್ ಹೊರಟೋಗೋದು ವಾಯುದೇವರು. ಅಲ್ಲಿವರೆಗೆ ಒಬ್ಬೊಬ್ಬರೇ ಹೊರಟೋಗ್ತಾರೆ, ಅಂದ್ರೆ ಅದೇ ಸಾವಿನ ಹಾ ಹಂತ. ಸರ್. ಮೊದಲು ಅದು ಸರ್ ಕಣ್ಣಿನಲ್ಲಿ ಅಂದ್ರೆ ಕಣ್ಣಿನಲ್ಲಿ ಹಾ ಸೂರ್ಯ, ಸರ್ ಹೇಳಿ. ಕಿವಿಯಲ್ಲಿ ಶ್ರವಣ ದೇವತೆಗಳಿರ್ತಾರೆ, ಮೂಗಿನಲ್ಲಿ ಅಶ್ವಿನಿ ದೇವತೆಗಳಿರ್ತಾರೆ, ನಾಲಿಗೆಯಲ್ಲಿ ಅಗ್ನಿ ಇರ್ತಾನೆ. ಒಬ್ಬೊಬ್ಬರೇ ಹೊರಟು ಹೋಗ್ತಾರೆ ಅಂತಂದ್ರೆ ಆ ಅವಯವಗಳು ತನ್ನ ಕೆಲಸ ಮಾಡೋದು ಸ್ಟಾಪ್ ಮಾಡ್ತದೆ. ಕಿವಿ ಕೇಳಿಸಲ್ಲ, ಲಾಸ್ಟ್ ವಯಸ್ಸಾದಾಗ ಕಿವಿ ಕೇಳಿಸಲ್ಲ, ಅಂದ್ರೆ ಶ್ರವಣ ದೇವತೆಗಳು ಹೊರಟರು, ಕಿವಿ ಬಿದ್ದು ಹೋಗ್ತದೆ. ಇರ್ತದೆ ಕಿವಿ ಆದ್ರೆ ಕೇಳಿಸಲ್ಲ, ಕೆಲಸ ಮಾಡಲ್ಲ. ಕಣ್ಣು ಹೋಗ್ತದೆ, ಕಣ್ಣು ಬಿದ್ದು ಹೋಗ್ತದೆ, ಅಲ್ಲಿ ಸೂರ್ಯ ಹೊರಟೋದ. ಆಮೇಲೆ ನಾಲಿಗೆ ಬಿದ್ದು ಹೋಗ್ತದೆ, ಮಾತಾಡ್ಲಿಕ್ಕೆ ಬರೋಲ್ಲ, ಲಾಸ್ಟಿಗೆ ತಗುಲ್ತಾನೆ. ಆಮೇಲೆ ಎರಡೂ ಕೈಗಳು ಬಿದ್ದು ಹೋಗ್ತವೆ, ಅಲ್ಲಿ ಇಂದ್ರ ಇರ್ತಾನೆ, ಇಂದ್ರ ಹೊರಟು ಹೋಗ್ತಾನೆ. ಕಾಲು, ಅಲ್ಲಿ ಇಂದ್ರನ ಮಗ ಜಯಂತ ಇರ್ತಾನೆ, ಕಾಲುಗಳು ಬಿದ್ದು ಹೋಗ್ತವೆ. ಕಾಲು ಬಿದ್ದು ಹೋಗಲ್ವ ಇವತ್ತು? ಕಾಲು ಎದ್ದು ಓಡಾಡಕ್ಕಾಗದೇ ಇರೋ ಸ್ಥಿತಿಯನ್ನು ಇದೆಲ್ಲ ಸಾವೇ ಮತ್ತು ಹಂತ ಹಂತ ಹಂತವಾಗಿ ಅದನ್ನ ಜರ ಅಂತ ಕರೀತಾರೆ. ಜರ ಅಂತಂದ್ರೆ ಸಾವಿನ ಅಂತ್ಯದಲ್ಲಿ ಬರುವಂತ ಜ್ವರ ಅಂತ. ಜ್ವರ ಅಂದ್ರೆ ವ್ಯಾಧಿಗಳು. ಅವಾಗ ಏನಾಗ್ತದೆ, ಆ ಲಾಸ್ಟಿಗೆ ತಿಂದ ಅನ್ನ ಅದು ಕೂಡ ಜೀರ್ಣ ಆಗುಲ್ಲ. ಆ, ಕೊನೆಗೆ ಯಾರು ಬಂದಿದ್ದಾರೆ ಅನ್ನೋ ಗುರುತಿಸದ ಸ್ಥಿತಿಯನ್ನು ತಲುಪ್ತಾರೆ ಅಲ್ವಾ. ಲಾಸ್ಟಿಗೆ ಉಸಿರೊಂದು ಹೋಗಿ ಹೊರಗೆ ಹೊರಗೆ ಹೊರಗೆ, ಅದೇ ಶ್ವಾಸ, ಪ್ರಾಣವಾಯು. ಆ, ಅದನ್ನ ಲಾಸ್ಟಿಗೆ ಉಳ್ಕೊಂಡಿರ್ತದೆ ಪ್ರಾಣ. ಅದನ್ನ ಪ್ರಾಣ 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 ಅಂತಂದ್ರೆ ಅದೇ ಜೀವಶಕ್ತಿ, ಪ್ರಾಣದೇವರು ಅಂತ ಹೇಳ್ತಾರೆ. ಆ ಲಾಸ್ಟಿಗೆ ಅದು ಎಲ್ಲ ಕೆಲಸ ಆದ್ಮೇಲೆ ಮತ್ತೆ ನನಗೇನು ಕೆಲಸ ಅಂತೀರಿ, ಪ್ರಾಣದೇವರು ಹೊರಗೆ ಬರ್ತಾರೆ, ಅಲ್ಲಿಗೆ ಮುಗೀತು ಸಾವು. ಅಂದ್ರೆ ಎಲ್ಲರಿಗೂ ಹಾಗೆ ಆಗ್ಬೇಕಂತೇನಿಲ್ಲ, ಕೆಲವರು ಇದ್ದಕ್ಕಿದ್ದಾಗನೇ ಹಾರ್ಟ್ ಅಟ್ಯಾಕ್ ಹೋಗ್ತಾರೆ, ಅವ್ರಿಗೆಲ್ಲ ಕೈ ಕಾಲು ಮೂಗು ಬಾಯಿ ಎಲ್ಲ ಕರೆಕ್ಟ್ ಇರ್ತದೆ. ಅಂದ್ರೆ ಲಾಸ್ಟ್ ವಯಸ್ಸು ಆಗಿ 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 ನೆಲ ಹಿಡಿದು ಅನುಭವಿಸಿ ಎಲ್ಲ ಹೋಗ್ತಾರಲ್ಲ, ಅವರಿಗೆ ಹಂತ ಇರ್ಬೋದು. ಕೆಲವರು, ಎಲ್ಲರಿಗೂ ಇವತ್ತು 19 ವರ್ಷದ ಹುಡುಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ ಅಂತ ಹೇಳ್ತಾರೆ, ನಿನ್ನೆ ಮೊನ್ನೆ ಇದ್ರು. ಅವನಿಗೆ ಯಾವ ಹಂತ ಇತ್ತು, ಯಾವ ಹಂತವನ್ನು ಅಂದ್ರೆ ಕೆಲವರಿಗೆ ಅದು ಆಗ್ಬೋದು, ಕೆಲವರಿಗೆ ಆಗದೇ ಇರ್ಬೋದು. ಎಲ್ಲರಿಗೂ ಆ, ಆಗುತ್ತೆ ಅಂತ ಹೇಳಿಕ್ಕಾಗೋದು ಅಲ್ವಾ ಮೇಡಮ್? ವಿಜಯಲಕ್ಷ್ಮಿ ಮೇಡಮ್. ಹಾ ಸರ್. ಇದು ಸತ್ತ ಮೇಲೆ ಆಗುತ್ತಂತ ಸರ್. ಅದು ಸತ್ತ ಮೇಲೆ ಆತ್ಮಗಳ ಒಂದೊಂದು ಹೊರೆ ಕಳಚುತ್ತಾ ಅಂತ ಹೇಳ್ತಾರಲ್ಲ ಸರ್, ಅದು ನಿಜನಾ ಅಂತ ಕೇಳಿದೆ ಸರ್. ಅದನ್ನೇ ಹೇಳೋದು. ಅದನ್ನೇ ಈಗ ನಮ್ಮ ದೇಹ, ನಮ್ಮ ಶರೀರಗಳಿರ್ತದೆ, 4 ಶರೀರ ಇರ್ತದೆ. ಹಾ ಸರ್. 4 ಶರೀರದಲ್ಲಿ ಸಾರಿ 4 ಅಂತೀನಿ, 7 ಶರೀರ. ಅಂದ್ರೆ 4 ಶರೀರ ಆತ್ಮದ ಜೊತೆ ಇರ್ತದೆ, ಹೊರಗಡೆ 3 ಶರೀರ ಇರ್ತದೆ. ಎಲ್ಲವೂ ಕ್ಲಿಯರ್ ಹಾ ಆಗಿ ಸರ್. ಇವಾಗ ಇಲ್ಲ ಹೇಳಿದೆ. ಅಂದ್ರೆ ಅದು ದುರ್ಗತಿ ಅಂತಾರೆ, ಅದನ್ನೇ ದುರ್ಗತಿ ಅನ್ನೋದು. ಅವರಿಗೆ ದುರ್ಗತಿ ಆಗಿದೆ, ಅವರಿಗೆ ಅದು ಒಂದು ರೀತಿ ಅದು ಇಲ್ಲೇ ತಿರುಗ್ತಾ ಇರ್ತದೆ, ಮತ್ತೆ ಅದು ಒಂದು ಸಾವು. ಹಾ ಸರ್. ಹಾ, ಅಷ್ಟು ಅಂತ ಮೀರಿದ ಮೇಲೆ ಮೋಕ್ಷ ಸಿಗುತ್ತಾ ಸರ್? ಎಲ್ಲಾ ದೇಹಗಳನ್ನ ಕಳಿಸಿಕೊಂಡು ಮಹಾನಿರ್ವಾಣ ಬಾಡಿ ಅಂತ ಇರ್ತದೆ, ಲಾಸ್ಟಿಗೆ ಒಂದು ಉಳಿತಿರ್ತದೆ. ಹಾ ಸರ್. ಅದು ಅದು ಯಾವಾಗ ಇರ್ತದೆ, ಅದು ಯಾವಾಗ ಉಳಿತದೆ, ಅದು ಪರ್ಮನೆಂಟ್. ಅದು ಕೊನೆ ಅಂದ್ರೆ ಅದು ಮೋಕ್ಷದವರೆಗೂ ಇರ್ತದೆ. ಮೋಕ್ಷ ಸಿಕ್ಕ ಮೇಲೆ ಅಂದ್ರೆ ಅವರು ಈ ಜನ್ಮರಾಹಿತ್ಯ ಸ್ಥಿತಿ ಮತ್ತೆ ಸ್ಥಿತಿನ ತಲುಪ್ತಾರಲ್ಲ, ಅವಾಗ ಅದನ್ನ ಲಿಂಗ ಶರೀರ ಅಂತ ಕರೀತಾರೆ ಕೆಲವೊಂದು. ಆಮೇಲೆ ಅದು ಒಂದೊಂದು ಪಂಥದಲ್ಲೂ ಅವರು ಅದನ್ನು ಒಂದೊಂದು ರೀತಿ ಹೇಳ್ತಾರೆ. ಅದು ಲಾಸ್ಟಿಗೆ ಅದನ್ನು ಕೂಡ ಕಳಿಸಿಕೊಂಡು ಆತ್ಮ ತಾನು ಸಂಪೂರ್ಣ ತನ್ನ ಮೂಲ ಸ್ಥಿತಿಯನ್ನು ತಲುಪ್ತಾನೆ. ಹಾ ಸರ್, ಇದೆ ಸರ್, ನಾನ್ ಲಿಂಗ ಕೇಳಿದ್ದೆ. ದೇಹ ಭಂಗವಾಗಲಿ ಅಂತ ಹೇಳ್ತಾರೆ. ಲಿಂಗ ದೇಹ ಭಂಗ ಆಗೋದು ಅಂದ್ರೆ ಅದೇ ಹಾ ಲಾಸ್ಟಿನ ನಿರ್ವಾಣಿಕ್ ಮತ್ತೆ ಮಹಾನಿರ್ವಾಣಿಕ್ ಅಂತ ಹೇಳ್ತಾರೆ. ಅದು ಯಾವಾಗ್ಲೂ ಆತ್ಮದ ಜೊತೆ ಇರ್ತದಂತೆ. ಅದೇ ಕಾರಣ ಮತ್ತೆ ಮಹಾಕಾರಣ ಶರೀರ ಅಂತ ಇರ್ತದಲ್ಲ, ಅದು ಕ್ಲಿಯರ್ ಆಗ್ಬೇಕು. ಹಾ ಹಾ ಇದು ಫಿಸಿಕಲ್ ಬಾಡಿ, ಎರಡನೇದು ಎಥರಿಕ್ ಬಾಡಿ, ಮೂರನೇದು ಆಸ್ಟ್ರಲ್ ಬಾಡಿ ಸೂಕ್ಷ್ಮ ಶರೀರ, ನಾಲ್ಕನೇದು ಕಾರಣ ಬಾಡಿ ಕಾರಣ ಶರೀರನ, ಐದನೇದು ಮಹಾಕಾರಣ. ಇವು ಎಲ್ಲವೂ ಕ್ಲಿಯರ್ ಆಗ್ಬೇಕು. ಇಲ್ಲ ಅಂದ್ರೆ ಅದು ತಪ್ಪಿದ್ದಲ್ಲ. ಅದು ಮತ್ತೆ ಮತ್ತೆ ಅವನು ಬರಲೇಬೇಕು. ಅದು ಅದೇ ಮತ್ತೆ ಬರ್ಲೇಬೇಕಾಗ್ತದೆ. ಹ್ಮ್ ಹಾ ಸರ್. ಹ್ಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಇವಾಗ ಕ್ಲಿಯರ್ ಆಯ್ತು. ನೀವು ಇದು ಮಾಡುವಾಗ ಹಾ ಮೇಡಮ್. ಅಲ್ಲ, ಅವರು ಸರ್ ಭಗವದ್ಗೀತೆ ಹೇಳ್ತಾರಲ್ಲ, ಅಷ್ಟೊತ್ತಿಗೆ ಹಾ ಕಣ್ಣು ಓಪನ್ ಇಡಬೇಕು ಅಂದ್ರೆ ಅದು ಮುಚ್ಚಿ ಬರುದು. ಅದು
ಅಂದ್ರೆ ನಿದ್ದೆ ಅಂತ ಹೇಳಿದ್ರೆ ನಿದ್ದೆಯಲ್ಲಿ ಇರುದಿಲ್ಲ, ಹಿಡಿದೆಲ್ಲ ಕೇಳ್ತಾ ಇರ್ತದೆ, ಆದ್ರೆ ಅದು ಒಂದ್ ಸೈಡ್ ಎಳೀತದೆ ನನ್ನನ್ನು, ಹಾಗೆ ಆಗ್ತದೆ. ಓಪನ್ ಆಗಿ ಹೀಗೆ ಇಟ್ಕೊಳ್ಲಿಕ್ಕೆ ಆಗುದೇ ಇಲ್ಲ. ಎನರ್ಜಿ ಫ್ಲೋ ಆಗುವಾಗ. ಆಗ್ತದೆ ಮೇಡಮ್. ಹಾ ಹೌದು, ತುಂಬಾ ಪ್ರಯತ್ನ ಮಾಡ್ತೇನೆ ನಾನು, ಅದದು ಒಂದ್ ಹೊಡೆಗೆ ಬಿದ್ದು ಬಿಡ್ತೇನೆ ನಾನು, ಅದು ಪುನಃ ಈಚೆ ಬರುದು ಪುನಃ ಆಚೆ ಹೋಗುದು ಹಾಗೆ ಆಗ್ತಿರ್ತದೆ. ಹೌದು. ಅದೇ ಥ್ಯಾಂಕ್ ಯು ಸ್ವಲ್ಪ ಸರ್. ಅವಾಗ ನಾವು ಈಗ ಜಸ್ಟ್ ಧ್ಯಾನದಿಂದ ಬಂದಿರ್ತೀವಲ್ಲ, ಹೌದೌದು. ಮುಂಪರಿನಲ್ಲಿ ಇರ್ತೀವಿ, ಅದಕ್ಕೆ ಎದ್ದು ಓಡಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಪುನಃ ಬಂದು ಅದ ಕೂತ್ಕೊಂಡು. ಮಾತಿನಲ್ಲಿ ಕೂಡ ಎನರ್ಜಿ ಇರುವಾಗ ಹಾಗೆ ಆಗುದಾ ಅಂತ ಅನಿಸ್ತದೆ ನನಗೆ. ನಾನು ಓಪನ್ ಇರ್ತೇನೆ ಫಸ್ಟಿಗೆ, ಹೀಗೆ ಓಪನ್ ಮಾಡಿ ಇಟ್ಕೊಡುದು ಕಣ್ಣ, ಮುಚ್ಚಿ ಬರ್ತದೆ ಅದು. ಓಕೆ ಮ್ಯಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾತಾಡಿ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಲ್ಲ ವಿಡಿಯೋಗೆ ಬನ್ನಿ ಎಲ್ಲಾರು, ನಿಮ್ಮ ಮನಸ್ಸಿನಲ್ಲಿ ಏನೇನ್ ನಡೀತಾ ಇದೆ ನೋಡೋಣ ಅಂತ. ಅಂದ್ರೆ ಕೊನೆಯಲ್ಲಿ ಹೇಳಿದ್ರಿ, ನೀವು ಯಾರ ತಕ್ಷಣ ರಿಯಾಕ್ಟ್ ಆಗ್ಬೇಡಿ, ಮನೇಲಿ ಪೀಸ್ಫುಲ್ ಆಗಿರಿ ಎಲ್ಲ ಹೇಳ್ದಲ್ವ. ನನಗೆ ಹೇಳ್ದಂಗಿತ್ತು ಸರ್. ಸೊ ಮೈಂಡ್ ಟ್ರೈನಿಂಗ್ ಮಾಡಿದ್ರೆ ಅಲ್ಲಿ ಸ್ಟಾರ್ಟಿಂಗ್ ಎಲ್ಲ ಹಂಗೆ ಹೇಳಿದ್ರಿ, ಕೊನೆಯಲ್ಲಿ ಎದ್ದು ಹೇಳಿದ್ರಲ್ವಾ. ಯಾಕೆಂದ್ರೆ ನಾನು ಅವಾಗ ಸ್ವಲ್ಪ ಹೊತ್ತಿದ್ದೆ ಮನೇಲಿ, ಹಂಗೆ ನನ್ನ ಮಗನ ಜೊತೆ ಅಂದ್ರೆ ತಕ್ಷಣ ರಿಯಾಕ್ಟ್ ಆಗಿ ಕೂಗಾಡಿ ಎಲ್ಲ ಮಾಡಿದ್ದೆ. ಅದಕ್ಕೆ ನೀವು ಸ್ಟಾರ್ಟಿಂಗ್ ಎಲ್ಲ ಹೇಳಿದ್ದಕ್ಕೂ ಕೊನೆಯಲ್ಲಿ ಹೇಳಿದ್ದಕ್ಕೂ ಅಂದ್ರೆ ತಾಳಮೇಳ ಇತ್ತು, ಅದಕ್ಕೆ ಅಷ್ಟು ಚೆನ್ನಾಗಿ ಮನ್ಸನ್ನು ಓದಿದ್ರ ಅಂತ ಅನ್ನಿಸ್ತು. ಹಿಂಗೆ ಅನ್ಕೊಳ್ಳಿ ಮತ್ತೆ. ಅಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹೆಂಗಂದ್ರಿ, ಕೊನೆಯಲ್ಲಿ ಈ ತರ ಅಂದ್ರಿ, ಅದಕ್ಕೆ ಸ್ವಲ್ಪ ಹೊತ್ತು ಹಿಂದೆನೆ ನನ್ನ ಮಗ ಜೊತೆ ಕೂಗಾಡಿ ಆಮೇಲೆ ಕ್ಲಾಸಿಗೆ ಜಾಯ್ನ್ ಆಗಿದ್ದೆ. ಗೊತ್ತಾಗ್ತದೆ ಮೇಡಮ್, ಯಾರ್ಯಾರ ತಲೆಯಲ್ಲಿ ಏನ್ ಬರ್ತಾ ಇದೆ, ಯಾರ್ಯಾರು ಹೆಂಗಿದ್ದಾರೆ, ಯಾರ್ಯಾರ ಮನಸ್ಸಲ್ಲಿ ಯಾರೆಷ್ಟು ತಿಳ್ಕೊಂಡಿದ್ದಾರೆ, ಎಷ್ಟು ಬೆಳೆದಿದ್ದಾರೆ. ಆದ್ರೆ ನಾವು ಅದನ್ನ ಇದು ಮಾಡಬಾರ್ದು, ಏನು ಜಡ್ಜ್ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಯಾಕಂದ್ರೆ ಎಲ್ಲರೂ ಲರ್ನಿಂಗ್. ನನಗೆ ಹೇಳ್ತಾ ಇದಾರೆ ಏನೋ ಅಂತ ಅನ್ಸುತ್ತೆ. ಯಾರ್ಯಾರಿಗೆ ಅನ್ವಯಿಸ್ತದೆ ಅವ್ರಿಗೆ ನಮ್ಗೆ ಅನ್ಕೊಂಡ್ರೆ ಅದಷ್ಟೇ. ಯಾವುದು ಸುಖ ಸುಮ್ನೆ ಬಾಯಲ್ಲಿ ಬರೋಲ್ಲ, ಏನೋ ಲಿಂಕ್ ಆವಾಗ ಮಾತ್ರ ಬರ್ತದೆ, ಸುಮ್ನೆ ಬರೋಲ್ಲ. ಎಲ್ಲವೂ ಅಷ್ಟೇ. ಕ್ಲಾಸ್ ಒಂದು 3-4 ದಿನದಿಂದ ಯಾಕೆ ಬಿಟ್ಟಿದ್ರಿ ಸರ್ ಇದ್ದಕ್ಕಿದ್ದಂಗೆ? 3-4 ದಿನ ಅಂತೆಲ್ಲ ಅಪಪ್ರಚಾರ ಮಾಡಬೇಡಿ ಮೇಡಮ್. 2 ದಿನ 3-4 ದಿನ ಅಂದ್ರೆ ಅವತ್ತು ಹುಣ್ಣಿಮೆ ಇತ್ತು, ಹುಣ್ಣಿಮೆ ದಿವಸ ಫುಲ್ ಮೆಡಿಟೇಷನ್. ಹುಣ್ಣಿಮೆ ದಿನದಿಂದ ಇಲ್ಲ ಸರ್, ಅದ್ರ ಹಿಂದೆ 2 ದಿನ ನಾನು ಕನೆಕ್ಟ್ ಆಗಿರ್ಲಿಲ್ಲ, ಅದಕ್ಕಾಗಿ ನಂಗೆ ಗೊತ್ತಾಗ್ಲಿಲ್ಲ. ಅವತ್ತು 2 ದಿನನೂ ಇರ್ತಾ ಇರ್ಲಿಲ್ವಾ? ಹುಣ್ಣಿಮೆ ಚೆನ್ನಾಗಿ ಅವತ್ತು ಇತ್ತು. 2 ದಿವಸ ನಾನು ಸ್ವಲ್ಪ ಬಿಸಿ ಇದ್ದೆ, ಆಮೇಲೆ ಆಗ್ತದೆ, ಕಂಟಿನ್ಯೂ ಆಗ್ತದೆ. ಅದೇ ಒಂಥರ ಅದೇ ನೀರಸ ಅನಿಸ್ತಾ ಇತ್ತು ನಿಮ್ದು ಕ್ಲಾಸ್ ಇಲ್ದೆ, ಅದಕ್ಕೆ ಸುಮ್ನೆ ಮೆಡಿಟೇಷನ್ ಮಾಡೋದು ಒಂಥರ ಬೋರ್ ಅನಿಸ್ತಾ ಇತ್ತು ಸರ್, ಅದಕ್ಕೆ ಇರ್ಬೇಕಾ ಮೇಡಮ್, ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಅದನ್ನ ಅಸೆಪ್ಟೆನ್ಸ್ ನಾವು ಸ್ವೀಕಾರ ಮಾಡ್ಕೊಳ್ತೀವಿ. ಆದ್ರೆ ಇಡಕಿದಂಗೆ ನಿಲ್ಸ್ಬಿಟ್ರಲ್ಲ, ಏನಾಯ್ತು, ಯಾಕೆ ಇನ್ನೇನು ಹೇಳೋದೇ ಇಲ್ವಾ, ಏನು ಎಂತು ಏನು ವಿಷಯ ಗೊತ್ತಾಗ್ಲಿಲ್ಲ, ಅಥವಾ ನಾನು 2 ದಿನ ಕನೆಕ್ಟ್ ಆಗಿರ್ಲಿಲ್ವಾ, ಅವಾಗ ಏನಾದ್ರು ಹೇಳಿದ್ರ ಕಾರಣ ಏನು ಅಂತ ಏನಾದ್ರು ಹೇಳಿದ್ರೆ ಗೊತ್ತಾಗ್ಲಿಲ್ಲ ನಮ್ಗೆ, ಅದಕ್ಕೆ ಯಾಕೆ ಇಡಕಿದಂಗೆ ನಿಲ್ಸಿದ್ರಲ್ಲ ಅಂತ ಹೇಳಿ. ಓಕೆ ಮೇಡಮ್. ಸರಿ, ಥ್ಯಾಂಕ್ ಯು. ಶಿವಲೀಲಾ ಮಾಸ್ಟರ್ ಮಾತಾಡಿ. ಸರ್ ನಮಸ್ತೆ ಸರ್. ನಮಸ್ತೆ ಮಾಸ್ಟರ್. ಸರ್ ಎಲ್ಲಾರು ನಿಮ್ ಮಿಸ್ ಮಾಡ್ಕೊಂತ ಇದ್ದಾರೆ ಸರ್, ಅದಕ್ಕೆ ಹಂಗೆ ಎಲ್ಲಾರು ಕೇಳ್ತಾ ಇದ್ದಾರೆ. 2 ದಿನ ಕ್ಲಾಸ್ ಇಲ್ಲ ಅಂದ್ರೆ, ಯಾಕಂದ್ರೆ ಡೈಲಿ ಗುಡಾಕೇಶ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟಿರುತ್ತಲ್ಲ ಸರ್, ನೀವ್ ಇರ್ಲಿಲ್ಲ ಅಂದ್ರೆ ಎಲ್ಲಾರ್ಗು ಒಂದ್ಸಲ ಏನೋ ಕಳ್ಕೊಂಡಾರ್ ಗತೆ ಆಗುತ್ತೆ ಸರ್. ನಂಗೂ ಒಂದಿಬ್ರು ಕಾಲ್ ಮಾಡಿ ಕೇಳಿದ್ರು ಸರ್, ಯಾಕೆ ಸರ್ ಕ್ಲಾಸ್ ತಗೋತಾ ಇಲ್ಲ ಅಂತ. ನಾನು ಎಲ್ಲಾದ್ರೂ ಎದ್ನೇ ಇರ್ಬೋದು, ಏನಾದ್ರೂ ಊರಿಗೆ ಹೋಗಿರ್ಬೋದು, ಅದಕ್ಕೆ ತಗೊಂಡಿಲ್ಲ ಅಂತ ಹೇಳ್ದೆ. ಸರ್ ನಾನು ಮೊನ್ನೆ ಇದು ಗಜೇಂದ್ರಗಡಕ ಹೋಗಿದ್ವಿ ಸರ್, ಕಾಲೇಜಿಗೆ ಧ್ಯಾನ ಪ್ರಚಾರ ಮಾಡಕ್ ಹೋಗಿದ್ವಿ. ಚೆನ್ನಾಗ್ ರೆಸ್ಪಾನ್ಸ್ ಮಾಡಿದ್ರು ಸರ್, ಎಲ್ಲಾರ್ಗು ಅವ್ರಿಗೆ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು ನಾವೆಲ್ಲ ಹೇಳೋದ್ ಕೇಳಿ. ಒಂದ್ 5-6 ಜನ ಹೋಗಿದ್ವಿ ಸರ್, ಚೆನ್ನಾಗ್ ಅನಿಸ್ತು ಅವ್ರಿಗೆ. ಸೊ ಅವರು 21ನೇ ತಾರೀಕು ಸರ್
ಯೋಗ ಡೇ ದಿನ 1,000 ಜನನ ಸೇರಿಸ್ತೇವಿ, ಬನ್ನಿ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ನನ್ಗೆ ಹೋಗು ಅಂತ ಹೇಳ್ತಾ ಇದ್ದಾರೆ. ಬಟ್ ಆದ್ರೆ ಅವತ್ತು ಏಕಾದಶಿ ಇದೆ ಸರ್, ಅದಕ್ಕೆ ಹೆಂಗ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ ಸರ್. ಅಂದ್ರೆ ಫುಲ್ ಡೇನೆ ಹೋಗ್ಬಿಡುತ್ತೆ ಸರ್. ನಾನ್ ಮೊನ್ನೆ ಬೆಳಗ್ಗೆ 7 ಗಂಟೆಗೆ ಬಿಟ್ರೆ 10ವರೆಗೆ ಹೋಗಿ ಮುಟ್ಟದೆ ಅಲ್ಲೇ, ವಾಪಸ್ ಬರ್ಬೇಕಂದ್ರೆ 9ವರೆ ಆಯ್ತು ಸರ್. ಅದಕ್ಕೆ ಫುಲ್ ಅಂದ್ರೆ ಉಪವಾಸ ಬೇರೆ ಇರುತ್ತಲ್ವಾ ಸರ್, ಅದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೇನೆ. ಬಟ್ ಅದು ಅವಕಾಶ ಮಿಸ್ ಮಾಡ್ಕೊಳಕ್ಕೂ ಇಷ್ಟ ಇಲ್ಲ. 1,000 ಜನಕ್ಕೆ ಹೇಳ್ಕೊಡ್ಬೋದಲ್ಲ, ಒಳ್ಳೆ ಅಪ್ಪನ ಇದು ಅಲ್ವಾ ಅಂತ ಅವಕಾಶ ಎಲ್ಲ ಅನ್ಕೊಂಡೆ. ಬಟ್ ಆದ್ರೆ ಅವತ್ತು ಏಕಾದಶಿ ಇರುತ್ತಲ್ವಾ, ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿರ್ಜಲ ಮಾಡ್ಕೊಂತ ಹೋದ್ರಾಯ್ತು ಅಂತ ನನ್ನ ಮನಸ್ಸಲ್ಲಿ ಇರೋದು. ಬಟ್ ಮನೇಲಿ ಇದ್ರೇನೆ ಮನೆ ಕೆಲಸ ಮಾಡಕ್ಕೆ ಆಗಲ್ಲ ಸರ್, ನಿರ್ಜಲ ಉಪವಾಸ ಮಾಡಿದ್ರೆ. ಇನ್ನು ಅಲ್ಲೇ ಹೋಗ್ ಬರೋದು ಅಂದ್ರೆ ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೆ ಸರ್. ಅವೆಲ್ಲ ಹಂಗೆ ಇರಲ್ಲ ಮೇಡಮ್. ಏಕಾದಶಿ ಇದ್ರೂ ಕೂಡ ನಮ್ ಡ್ಯೂಟಿ ನಾವು ಮಾಡ್ಬೇಕು. ಏಕಾದಶಿ ಮಾಡಿದ್ರೆ ಮಾಡಬಾರ್ದು ಅಂತೇನಿಲ್ಲ, ನಾವೆಲ್ಲ ಹೋಗಿದ್ವಿ. ಹಂಗಲ್ಲ ಸರ್, ಮಾಡ್ಬಾರ್ದು ಅಂತಲ್ಲ. ಸೊ ಅಲ್ಲಿ ಜರ್ನಿ ಇರುತ್ತಲ್ಲ, ಹೋಗಕ್ಕೆ ಬರಕ ತೊಂದ್ರೆ ಆಗುತ್ತೆ ಅಂತ ಅಷ್ಟೇ ಸರ್. ಕಷ್ಟ ಆಗಲ್ಲ, ಆರಾಮ್ಸೆ. ಆ ಗಟ್ಟಿ ಅಶ್ವಾಗನ ಇನ್ನೂ ದೂರ ಇದೆ, ಡಿಸೆಂಬರ್. ಈಗಾಗಲೇ ಸುಮಾರು ಏಕಾದಶಿ ಅಶ್ವಗನ ಸುಮಾರು ಏಕಾದಶಿ ಆಗ್ತದೆ. ನಾಳೆ 21ನೇ ತಾರೀಕಿದೆ ಸರ್. ಯಾವ್ದು ನಾಳೆನಾ? ಇದು ಶನಿವಾರ ದಿನ, ಈಗ ನಾಳೆ ಶನಿವಾರನ ಇದೆ ಸರ್. ಹೌದಾ, ಡಿಸೆಂಬರ್ ಅಂದ್ರಿ ಮತ್ತೆ? ಡಿಸೆಂಬರ್ ಅಲ್ಲ ಸರ್, ಇದೇ ತಿಂಗಳನೇ ಸರ್. ಮೊದ್ಲೇ ಒಂದಿನ ಹೋಗಿ ಅಲ್ಲೇ ಉಳ್ಕೊಂಡ್ ಬಿಡ್ರಿ. ಯೋಗ ಡೇ ಇರುತ್ತಲ್ವಾ ಸರ್. ಅಲ್ಲ, ಮೊದ್ಲೇ ಒಂದಿನ ಹೋಗಿ ಉಳ್ಕೊಂಡ್ ಬಿಡ್ರಿ, ಬೆಸ್ಟ್ ಅಲ್ಲ. ದಶಮಿ ದಿವಸ ಹೋಗಿ ಉಳಿದ್ಬಿಟ್ರೆ ಆಯ್ತು. ಹ್ಮ್ ಆ, ಅದೇ ಹೋಗ್ಬೇಕು ಅಂತ ಮನ್ಸಲ್ಲಿ ಇತ್ತು. ಆ ಅದಕ್ಕೆ ಅವತ್ ಬೇರೆ ಹಿಂಗಿದೆ ಅಲ್ಲಪ್ಪ, ಹೆಂಗ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ಸರ್. ಇರ್ಲಿ, ಹೋಗಿ. ನಮ್ಮ ಅಷ್ಟು ಜನರಿಗೆ ಇದು ಸಿಗುತ್ತಲ್ವಾ, ನಮಗೆ ಸ್ವಲ್ಪ ಕಷ್ಟ ರಿಸ್ಕ್ ಆದ್ರೂ ನಾವು ತಗೋಬೇಕು. ಅಷ್ಟು ಜನರಿಗೆ ಧ್ಯಾನ ಹಂಗೆ ಅನ್ಕೊಂಡೆ. ಅಂದ್ರೆ ಅವ್ರು ಜಗದೀಶ್ ಚಂದ್ರಶೇಖರ್ ಸರ್ ಅವ್ರು ಬಂದಿದ್ರು, ಅವ್ರು ಗಂಗಾವತಿಯಿಂದ ಬಂದಿದ್ರು, ಅವ್ರು ದೂರ ಆಗುತ್ತಲ್ಲ ಮತ್ತೆ ಬರಕ. ಅದಕ್ಕೆ ಇವ್ರು ಮಲ್ಲಮ್ಮ ಅವ್ರು ನೀವೇ ಬನ್ನಿ ಮೇಡಮ್, ಬನ್ನಿ ಬನ್ನಿ ಅಂತ ಕರಿತಾ ಇದ್ರು. ಮಲ್ಲಮ್ಮ ಅವರೇ ಅದನ್ನೆಲ್ಲ ಅರೇಂಜ್ ಮಾಡಿದ್ದು ಸರ್, ಅವರೇನೆ ಹೇಳಿದ್ರು ಮಲ್ಲಮ್ಮ ಅವ್ರು. ನೀವು ಅನ್ಕೊಂಡು ಹೋಗ್ರಿ. ಹಾ ಸರ್. ಯೂನಿವರ್ಸ್ ನನಗೆ ಯಾವ ಎನರ್ಜಿ, ಶಕ್ತಿ, ಪತ್ರಿಜಿ ಕೊಡಿ ಅಂತ ಹೇಳಿ ಅನ್ಕೊಂಡು ಹೋಗಿ, ಏನಾಗಲ್ಲ, ಆರಾಮ್ಸೆ ಹೋಗಿ ಆರಾಮ್ಸೆ ಬರ್ತೀವಿ. ಎಷ್ಟು ದೂರ, ಎಷ್ಟು ಕಿಲೋಮೀಟರ್ ಆಗ್ತದೆ ಸರ್ 3.5 ತಾಸು ಆಯ್ತು ಸರ್ ಇಲ್ಲಿಂದ ಬಸ್ಸಿಗೆ ಹೋಗಿದ್ಕೆ. 7 ಗಂಟೆಗೆ ಬಸ್ಸಿಗೆ ಹೋಗಿದ್ದೆ, 10ವರೆಗೆ ಹೋಗಿ ಮುಟ್ತೆ. ಅಂದ್ರೆ ಬಸ್ ಮಾತ್ರ ಇಳಿದ ತಕ್ಷಣ ಸಿಕ್ಕಿರೋದು, ಹೋಗಿರೋದು ಸರ್. ಎಲ್ಲಿನೂ ವೇಟ್ ಮಾಡಿಲ್ಲ ಸರ್. ಹೋಗಿ, ಏನಾಗಲ್ಲ, ಗಟ್ಟಿ ಇರ್ತೀರಿ. ಹಾ ಹೋಗ್ಬೋದಪ್ಪ, ನಾವೆಲ್ಲ ಜರ್ನಿ ಮಾಡಿದೀವಿ, ದೂರ ದೂರ ಎಲ್ಲ ಹೋಗಿದೀವಿ, ಬಂದಿದೀವಿ, ಇರ್ಬೋದು, ಏನಾಗ. ನನಗೆ ಇನ್ನೊಂದ್ ಸ್ವಲ್ಪ ಅಭ್ಯಾಸ ಆಗ್ಬೇಕು ಸರ್. ನಾನು ಅವಾಗ ಮಾಡ್ತಿದ್ದೆ, ಇವಾಗ ಬಿಟ್ಬಿಟ್ಟಿದ್ದೀನಲ್ಲ. ನನ್ನ ಶರೀರ ಇನ್ನೊಂದ್ ಸ್ವಲ್ಪ ಅದನ್ನ ಸ್ಪಂದಿಸ್ಬೇಕು. ಅದಕ್ಕೆ ಅದು ಸ್ಪಂದಿಸ್ತಪ್ಪ ಅಂತ ಎಲ್ಲ ಸ್ಪಂದಿಸ್ತದೆ, ನಿಮ್ಮ ಹೊಟ್ಟೆ ಮೇಲೆ ಗಮನನೇ ಇರಲ್ಲ. ಬರೀ ಅಲ್ಲಿ ಧ್ಯಾನದ ಬಗ್ಗೆನೇ ಗಮನ ಇರ್ತದೆ. ಆಯ್ತಾ, ಹೋಗಿ ಬನ್ನಿ. ಹಾ ಸರ್, ಆಯ್ತು ಸರ್, ಥ್ಯಾಂಕ್ ಯು ಸರ್. ಓಕೆ ಮೇಡಮ್. ರಂಗಸ್ವಾಮಿ ಮಾಸ್ಟರ್ ಮಾತಾಡಿ. ನಮಸ್ತೆ ಮಾಸ್ಟರ್. ಮಾಸ್ಟರ್, ಮಾಸ್ಟರ್, ಇವಾಗ ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಇವಾಗ ಒಂದು ಮೆಸೇಜ್ ಹೇಳಿದ್ರಿ ಮಾಸ್ಟರ್. ನಾವು ನಮ್ಮ ಈ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನಾವು ಏನು ಬೇಡಪ್ಪ, ನಮ್ಗೇನು ಯಾವ್ದೋ ಒಂದು ಮ್ಯಾಟ ಇಲ್ಲ ಅಂದ್ರೂ ಯಾವ್ದೇ ರೀತಿ ಜಗಳ ಅದು ಇದು ಏನು ಆಗ್ಬಾರ್ದು ಅನ್ನೋ ತರ ಇರ್ತೀವಿ. ಸುಮ್ನೆ ಇರ್ತೀವಿ, ಆಯ್ತು ಧ್ಯಾನ ಆಯ್ತು ನಾವಾಯ್ತು ಅಂತ ಎಲ್ಲೂ ನಾವು ಏನು ಗಲಾಟೆಗಳಿಗೆ ಏನಕ್ಕೂ ಹೋಗೋದಿಲ್ಲ. ಈಗ ನಾವು ಸುಮ್ನೆ ಇದ್ರೂನು ನಮ್ಮನ್ನ ಪರೀಕ್ಷೆ ಮಾಡೋಕ್ಕೋಸ್ಕರನೇ ಜನ ನಮ್ಮನ್ನ ಏನಂತಾರೆ ಅಂದ್ರೆ, ಓ ಇವ್ರನ್ನ ನಮ್ ಜಗಳಕ್ ಬರ್ಲಿ, ಏನೋ ಒಂದ್ ಇರ್ಲಿ, ನೆಗೆಟಿವ್ ಬರ್ಲಿ ಅನ್ನೋದಕ್ಕೋಸ್ಕರ ನಮ್ ಬಾಯಿಂದ ಕೆಟ್ಟ ಮಾತು ಬರ್ಲಿ, ಅದು ಸೃಷ್ಟಿ ಆಗ್ತಿದೆ. ನಮ್ದು ಒಂದ್ 2-3 ದಿನದಿಂದ ಆಗ್ತಾ ಇದೆ ಮಾಸ್ಟರ್. ನಾವ್ ಸುಮ್ನೆ ಇದ್ರು ಅದೇ ಹುಡ್ಕೊ ಬರುತ್ತೆ ಅದು. ನಕ್ಷತ್ರಿಕರು ನಕ್ಷತ್ರಿಕರು, ನೀವು ಸತ್ಯದ ದಾರಿಯಲ್ಲಿ ಹೊರಟಿದ್ದೀರಿ. ಸತ್ಯ ಹರಿಶ್ಚಂದ್ರ ಆಗಬೇಕು ಅಂದ್ರೆ ನಕ್ಷತ್ರಿಕರನ್ನ ಸಹಿಸ್ಕೊಳ್ಬೇಕು. ತುಂಬಾ ಗೊಂದಲ ಆಗ್ಬಿಟ್ಟಿದೆ ಮಾಸ್ಟರ್ ಇವ್ರನ್ನೆಲ್ಲ ನನಗೆ. ಅವರನ್ನ ನಿಮ್ಮ ಮಾಸ್ಟರ್ಸ್ ಅವರು ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ನೀವು ಎಷ್ಟು ಬೆಳೆದಿದ್ದೀರಿ, ಎಷ್ಟು ಗಟ್ಟಿ ಇದ್ದೀರಿ, ಎಷ್ಟು ಪರಿಪಕ್ವ ಆಗಿದ್ದೀರಿ ಅಂತ ಹೇಳಿ ಅವ್ರು ನಿಮ್ಮನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ. ಅವರ ಮೂಲಕ ತುಂಬಾ ಚೆನ್ನಾಗಿರೋದು ದೂರ ಆಗ್ತಾ ಇದಾರಲ್ಲ ಮಾಸ್ಟರ್. ತುಂಬಾ ಚೆನ್ನಾಗಿದ್ದ ಹತ್ರ ಇರೋದು ತುಂಬಾ ದೂರ ಆಗ್ತಾರೆ. ಸಣ್ಣ ವಿಚಾರ ಯಾಕೆ ದೂರ ಆಗ್ತಿದ್ರು? ನೀವು ಅನ್ಕೊಂಡಿದ್ದೀರಿ ಮಾಸ್ಟರ್, ಚೆನ್ನಾಗಿದ್ದಿದ್ರೆ ಯಾಕೆ ದೂರ ಆಗ್ತಿದ್ರು? ಹಿಂಗೆ ಇದಕ್ಕಿದಂಗೆ ನಮ್ಮ ಧ್ಯಾನದಲ್ಲಿ ನಾವು ಎಲ್ಲ ಒಳ್ಳೆತನ ನಾವು ಮಾಡ್ತಾ ಹೋದ್ರೆ ಹಾ, ನಮ್ಮನ್ನ ಒಂದು ಸುಮ್ನೆ ಇದ್ರೆ ನಮ್ಮನ್ನ ಕೆಣಕ್ತವ್ರೆ ಬಂದು 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 ಆದ್ರೆ ನೀನ್ ಹಂಗ್ ಮಾಡಿ ಹಿಂಗ್ ಮಾಡಿ ಸಣ್ಣ ಸಣ್ಣ ವಿಚಾರಕ್ಕೋಸ್ಕರ. ಸತ್ಯ ಮಾರ್ಗನೇ ಹಾಗೆ, ಅದು ಅಷ್ಟು ಸುಲಭ ಇಲ್ಲ.
ಅದಕ್ಕೆ ಹೇಳಿದ್ರು, ನೀವು ಸತ್ಯ ಮಾರ್ಗ ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂದಾಗ ನಕ್ಷತ್ರಿಕರನ್ನ ಸಹಿಸ್ಕೊಳ್ಳೇಬೇಕು, ಬೇರೆ ಆಪ್ಷನ್ ಇಲ್ಲ. ನೀವು ಎಷ್ಟು ಮತ್ತೆ ಅಷ್ಟು ಎತ್ತರಕ್ಕೆ ಏರ್ತೀರಿ. ಆಮೇಲೆ ಒಂದು 10 days ಇಂದ ಮೇಡಮ್ ಮಾಸ್ಟರ್ ನನಗೆ ಒಂದು ಪಿರಮಿಡ್ ನ ಈ ಪತ್ರಿಜಿ ಅವರು ಬಂದು ಈ ಪಿರಮಿಡ್ ನ ಸ್ಟಾರ್ಟ್ ಮಾಡಿ ಪಿರಮಿಡ್ ನ ಕಟ್ಟಿಸಿ ಅನ್ನೋದೊಂದು ನನಗೆ ಧ್ಯಾನದಲ್ಲಿ ಬರ್ತಾ ಇದೆ ಮಾಸ್ಟರ್. ನನಗೆ ಒಂದು 10 days ಇಂದ ದಿನ ಬರ್ತಾ ಇದೆ. ನೀವು ಮನೆ ಕಟ್ಟಿದ್ದೀರಾ? ಮನೆ ಕಟ್ಟಿದೆ ಮೇಡಮ್, ಮಾಸ್ಟರ್ ಕಟ್ಟಿದ್ದಾರೆ. ಮನೆ ಮನೆ ಮೇಲೆ ಇದೆ, ಸ್ವಂತ ಮನೆ ಇದೆ. ಮನೆ ಮೇಲೆ ಪಿರಮಿಡ್ ನಿರ್ಮಾಣ ಆಗಿರೋ ತರ ಪತ್ರಿಜಿ ಅವರು ಬಂದು ನಮ್ಗೆ ಆಶೀರ್ವಾದ ಮಾಡೋ ತರ, ಮತ್ತೆ ಎಲ್ಲಾ ಧ್ಯಾನಿಗಳು ಬಂದು ಧ್ಯಾನ ಮಾಡ್ತಾರೋ ತರ ಒಂದು 10 days ಇಂದ ನನಗೆ ಅದು ಬರ್ತಾನೆ ಇದೆ. ನನಗೆ ಥಾಟ್ಸ್ ಬರ್ತಾನೆ ಇದೆ. ಈ ಜಗತ್ತು ಏನಾದ್ರೂ ಅನ್ಕೊಳ್ಳಿ, ನಿಮ್ ದಾರಿ ಕರೆಕ್ಟ್ ಇದೆ, ನೀವು ಸುಮ್ನೆ ನುಗ್ಗುತ್ತಾ ಇರಿ ಅಷ್ಟೇ. ಆದ್ರೆ ಲಾಸ್ಟ್ ಯಾರು ಬರಲ್ಲ, ಕಾಮೆಂಟ್ ನೋಡಿದವ್ರು ಯಾರು ಬರಲ್ಲ. ನಮಗ್ ನಾವೇ ಉಳಿಯೋರು. ಅವ್ರು ಹಂಗ ಹೇಳಿದ್ರು ಅಂತ ನನಗೆ ಮುಜುಗರ ಆಗಿ ಬಿಟ್ಟೆ, ಅವ್ರು ಬಂದು ನಿಮ್ಮನ್ನ ರಕ್ಷಣೆ ಮಾಡೋಲ್ಲ ಲಾಸ್ಟಿಗೆ. ಯಾರು ಮಾಡಲ್ಲ ಅವ್ರು ತೊಳಿಯಾಕ್ ಬರೋಲ್ಲ, ಅವರು ತಿನ್ನೋಲ್ಲ, ಯಾರು ಇರಲ್ಲ. ಇದೆಲ್ಲ ಏನು ಪಾರ್ಟಿ ಮಾಡ್ಬರೋಣ ಬಾರೋ, ಎಂಜಾಯ್ ಮಾಡ್ಬಾರು. ಯಾರು ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ. ಸುಮ್ನೆ ಆರಾಮಾಗಿ ನೆಮ್ಮದಿಯಾಗಿ ಧ್ಯಾನ ಮಾಡ್ತಾ ಇದ್ರೆ ಬಂದ್ ಏನೇನೋ ಸಮಸ್ಯೆಗಳು ಸೃಷ್ಟಿ ಆಗ್ತಾ ಇದೆ. ಯಾಕೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂತ ನನಗ್ ನಾನೇ ಪ್ರಶ್ನೆ ಹಾಕೋತಾ ಇದ್ದೀನಿ. ಏನ್ ಗೊಂದಲಗಳಾಗ್ತಾ ಇದೆ ಅಂತ. ಇರ್ಲಿ, ಎಲ್ಲ ಇರ್ಬೇಕು. ಅವಾಗ್ಲೇ ನೀವು ಗಟ್ಟಿ ಆಗೋದು. ಇಲ್ಲ ಎಲ್ಲ ಕರೆಕ್ಟ್ ಇದ್ರೆ ಹೆಂಗ್ ಗಟ್ಟಿ ಆಗ್ತೀರಿ? ಇಲ್ಲ ಮಾಸ್ಟರ್, ನನಗ ಅವಾಗ ಅನ್ಸುತ್ತೆ ಗೊತ್ತಾ, ಅವಾಗ ನಾನು ಅಷ್ಟು ಧೈರ್ಯವಾಗಿದ್ದೆ. ನಮ್ಮ ಹತ್ರ ಯಾರು ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಸ್ವಲ್ಪ ನಮ್ಮನ್ ಕಂಡ್ರೆ ಸ್ವಲ್ಪ ಎದುರೋರು, ಭಯ ಬೀಳೋರು. ಈಗ ನಾವು ಸೈಲೆಂಟ್ ಆಗಿದೀವಿ. ನಾವು ಸೈಲೆಂಟ್ ಆಗಿರೋದಕ್ಕೆ ನಮ್ಮ ವೀಕ್ನೆಸ್ ಮಾಡ್ಕೊಂಡು ಇವ್ರು ನಮ್ಮನ್ನ ಈ ತರ ಎದುರಿಸ್ತಾರ ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಡುತ್ತೆ ನಮ್ಗೆ ಅವಾಗ. ಸೈಲೆಂಟ್ ಆಗ್ರಿ ಅಂತ ಯಾರು ಈಗ ಅವ್ರು ನಮ್ ಕಂಡ್ರೆ ಸ್ವಲ್ಪ ಎಲ್ಲಾರ್ಗು ಭಯ ಇರೋದು. ನಾವು ಮಹಾಭಾರತದಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ, ನಾವು ಹೇಗೆ ಬದುಕಬೇಕು ಅಂದ್ರೆ, ಇನ್ನೊಬ್ಬರನ್ನ ಕಂಡ್ರೆ ನಾವು ಹೆದರಬಾರ್ದು, ನಮ್ಮನ್ ಕಂಡ್ರೆ ಇನ್ನೊಬ್ರು ಹೆದರಬಾರ್ದು. ಹಾಗೆ ಬದುಕು. ನಮ್ಮನ್ ಕಂಡ್ರೆ ಇನ್ನೊಬ್ರು ಹೆದರ್ಕೋಬಾರ್ದು, ನಾವು ಇನ್ನೊಬ್ರಿಗೆ ಹೆದರಿ ಬದುಕಬಾರ್ದು. ಹಾಗೆ ಬದುಕು ಅಂತ. ನೀವು ಬುಸ್ ಅಂತ ಇರ್ರಿ, ಕಚ್ಬೇಡ್ರಿ. ಆಯ್ತಾ? ಅವಾಗವಾಗ ಬುಸ್ ಒಳಗಡೆಯಿಂದ ನಿರ್ಲಿಪ್ತತೆ ಇರ್ಬೇಕಷ್ಟೇ. ಹೊರಗಡೆಯಿಂದ ಏನ ನೀವು ಬೇಕಾದ್ರೆ ಜೋರ್ ಮಾಡಿ ಕಣ್ ಬಿಡ್ರಿ, ಏಯ್ ಅಂತ ಅವಾಜ್ ಹಾಕ್ರಿ, ನಡೀತದೆ. ಆದ್ರೆ ಒಳಗಡೆಯಿಂದ ನಿರ್ಲಿಪ್ತತೆ ಇರ್ರಿ. ಆದ್ರೂ ನಾವು ಹೊರಗಡೆಯಿಂದ ಅವ್ರು ಬೈಕೊಂಡು ಕ್ಷಮೆ ಕೇಳಿರ್ತೀವಲ್ಲ ಮಾಸ್ಟರ್, ಅವ್ರನ್ನ ಬಾಯಿ ಮತ್ತಲ್ಲಿ ಮಾತಾಡಬಹುದು, ಮನಸ್ಸಿಂದ ಕ್ಷಮೆ ಕೇಳಕ್ಕೆ. ಯಾಕಂದ್ರೆ ಅವರ ಒಂದು ಆತ್ಮ ಆರೋಗ್ಯದಿಂದ ನಾವು ಕ್ಷಮೆ ಕೇಳ್ತೀವಿ. ಕೇಳಕ್ಕೆ ನಿಮ್ಮ ತಲೆಯಲ್ಲಿ ಬರ್ಬೇಕಾದದ್ದು ಅಷ್ಟೇ ಪಾಪ. ಅವ್ರೇನೋ ಅಜ್ಞಾನ ಈ ಜ್ಞಾನ ಇದೆ ಅಲ್ವಾ, ಕ್ಷಮಿಸ್ಬೇಕು. ಅಲ್ಲಿ ಬಿಟ್ಟಾಕಿ. ಅದಕ್ಕೆ ಅದನ್ನ ಯಾಕೆ ರಿಸೀವ್ ಮಾಡ್ಬೇಕಂದ್ರೆ, ಅದಕ್ಕೆ ಇವತ್ತಲ್ಲ ನಾಳೆ ನಿಮಗೆ ಬೈಬೇಕು ಅಂತ ಅನ್ಸಿದ್ರೆ ಹೇಳಿ, ಆದಷ್ಟು ಬೇಗ ಆತ್ಮಜ್ಞಾನ ಬ್ರಹ್ಮಜ್ಞಾನ ಪ್ರಾಪ್ತಿ ಆಗ್ಲಿ ಅಂತ ಹೇಳಿ, ಆದಷ್ಟು ಬೇಗ ಧ್ಯಾನಿ ಆಗ್ಲಿ, ಸಸ್ಯಾಹಾರಿ ಆಗ್ಲಿ ಅನ್ಕೊಂಡು ಅದೇ ಬೈಗುಳ. ಆಮೇಲೆ ಎಲ್ಲ ಮಾಂಸ ತಿಂದ್ರೆ ನಮ್ಗೆ ಫ್ರೆಂಡ್ ಆಗ್ತಾ ಇದಾರೆ, ಸಿಗ್ತಾ ಇದಾರೆ. ನನಗೆ ನಾನ್ ವೆಜ್ ತಿಂದ್ರೆ ಸಿಗ್ತಾ ಇದಾರೆ. ನಾನು ಅವರಿಂದ ದೂರ ಆಗ್ತಾ ಇದ್ರೆ ನಮ್ಮನ್ನ ಏನೋ ಒಂಥರ ಇದ್ರ ತರ ನೋಡ್ತಾರ. ಏನು 100 ವರ್ಷ ಬದುಕೊಡ್ತೀಯಾ, 150 ವರ್ಷ ಬದುಕೊಡ್ತೀಯಾ, ಏನ್ ಹಿಂಗಾಗ್ಬಿಟ್ಟಿದ್ಯಾ, ಒಂದ್ ಬೆಳ್ಳುಳ್ಳಿ ತಿನ್ನಲ್ಲ, ಯಾರೋ ನೀರ್ ಕುಡಿಯಲ್ಲ, ನಾನ್ ವೆಜ್, ಅಷ್ಟೊಂದು ಇದಾಗ್ಬಿಟ್ಟಿದ್ಯಾ, ಮಡಿ ಆಗ್ಬಿಟ್ಟಿದ್ಯಾ. ಇಷ್ಟು ಪ್ರಶ್ನೆಗಳು ನಾವು ನಮ್ ಸುತ್ತಮುತ್ತ ಒಂಥರ ಹೆಂಗೆ ಅಂದ್ರೆ, ನೀವ್ ಹೇಳ್ದಂಗೆ ದಿನನಿತ್ಯ ಅದನ್ನ ಫೇಸ್ ಮಾಡೋದೇ ಆಗ್ಬಿಟ್ಟಿದ್ವಿ ನಮಗೆ. ನೋಡಿ, ಧ್ಯಾನ ನಮ್ಗೆ ಅಷ್ಟು ಸುಲಭ. ನೀವು ಬಹಳ ಬೇಗ ಉನ್ನತ ಸ್ಥಿತಿಗೆ ಹೋಗ್ತೀರಿ. ಪ್ರಯತ್ನದಿಂದ ನೀವು ಹಿಂಜರಿಬಾರ್ದಷ್ಟೇ. ಇಲ್ಲ ಮಾಸ್ಟರ್, ಖಂಡಿತ ಇಲ್ಲ. ಪ್ರಯತ್ನ ಇದ್ದೇ ಇದೆ, ಸದಾಕಾಲ ಮಾಡ್ತಾ ಇದ್ದೀವಿ. ನಮ್ಮ ಅವೇರ್ನೆಸ್ ಅಲ್ಲಿ ನಾನು ಇದ್ದೀನಿ. ಆದ್ರೆ ಈಗ ಸಣ್ಣ ಪುಟ್ಟ ಈ ಸಮಸ್ಯೆಗಳು ಬಂದಾಗ ನಮಗ್ ನಾವು ಪ್ರಶ್ನೆಗಳು ಹಾಕೊಂಡು ನಿಮ್ಮಂತ ಮಾರ್ಗದರ್ಶನ ತಗೊಂತೀವಿ ಮಾಸ್ಟರ್. ಸಮಸ್ಯೆ ಅಲ್ಲ ಅದು, ಒಂದು ಪರೀಕ್ಷೆ. ಅದು ಪರೀಕ್ಷೆ ಪಾಸ್ ಆದ್ರೆ ಮುಂದಕ್ಕೆ ಹೋಗ್ತೀರಿ ಅಲ್ವಾ? ಯಾರಿಗೆ ಈ ತರ ಸವಾಲುಗಳು ಜಾಸ್ತಿ ಇರ್ತದೆ ಅವರು ಬಹಳ ಬೇಗ ಉನ್ನತ ಸ್ಥಿತಿಗೆ ಹೋಗ್ತಾರೆ. ಶಶಿಕಲಾ ಮಾಸ್ಟರ್ ಮಾತಾಡಿ. ಶಶಿಕಲಾ ಮಾಸ್ಟರ್ ಮಲಗಿಬಿಟ್ರ ಅಂತ, ಯೋಗ ನಿದ್ರೆ ಹೋಗ್ಬಿಟ್ರ ಅಂತ. ಶಶಿಕಲಾ ಮಾಸ್ಟರ್, ಓಕೆ, ಇದೀರಾ? ಮಾತಾಡಿ ಮೇಡಮ್. ಇದು ಸರ್ ಭಗವದ್ಗೀತಾ ಚೆನ್ನಾಗಿ ಬರ್ತಾ ಇದ್ದಾರೆ. ಎಲ್ಲರೂ ಬರ್ತಾ ಇದೀವಿ ಸರ್, ಓದಕ್ ಆಗೋದಿಲ್ಲ ಅಂತ ಸರ್, ಮಣಿ ಆಗಿದೆ ಅಂತ ಹೇಳ್ತಾರೆ ಸರ್. ನಿಮ್ಗೆ ತುಂಬಾ ರೀ. ಮತ್ತ ರೀ ಸರ್, ನಿಮ್ ಇದು ಇತ್ರಿ ಸರ್, ಇಲ್ಲಿ ನಮ್ಮ
ಊರದಿಂದ ರೀ ಒಂದ್ 35 ಕಿಲೋಮೀಟರ್ ಕನೇರಿ ಮಠ ಅಂತ ಅದರಿ. ಅಲ್ಲಿ ಪಿರಾಮಿಡ್ 500 ಬೈ 500 ಪಿರಾಮಿಡ್ ಇದು ಮಾಡವ್ರಿ ಜೊತೆ ಸಂಕಲ್ಪ ಧ್ಯಾನ ಇತ್ರಿ. ಬೆಂಗಳೂರದವ್ರ ಎಲ್ಲಾರು ಬರ್ತಾ ಇದ್ರಿ ಸರ್, ಬಂದಿದ್ರಿ ಸರ್. ಬಾಳ ಚೆನ್ನಾಗಿ ಐತ್ರಿ ಸರ್ ಧ್ಯಾನ ರೀ, ತುಂಬಾ ಚೆನ್ನಾಗಿ ಐತ್ರಿ. ಸಂಗೀತನಾದ ಧ್ಯಾನ ಐತ್ರಿ ಸರ್. ಮತ್ತು ಇವ್ರು ರೀ ಲಕ್ಷ್ಮೀ ವೆಂಕಟರಮಣ ಸರ್ ಅವರು ಬಂದಿದ್ರಿ ಸರ್. ಅವ್ರ ಜೊತೆನು ಇದು ಮಾಡಿದ್ರಿ ಸರ್. ನಿಮ್ದು ನೆನಪು ಬಾಳ ಐತ್ರಿ ಸರ್. ಅವರು ಹೇಳಿದ್ರಿ ಗುಡಾಪೇಕ್ಷದವ್ರು ನಿಮ್ ಸರ್ ಬಂದಿಲ್ಲಲ್ವಾ ಅಂತ ಕೇಳಿದ್ರಿ ಸರ್. ಬಾಳ ಚೆನ್ನಾಗಿ ಐತ್ರಿ ಸರ್. ಬಾಳ ಇದು ಖುಷಿ ಐತ್ರಿ ಸರ್. ನೀವ್ ಇರ್ಬೇಕಾಗಿತ್ತು ಅಂತ ಹಿಂಗ ಅನ್ಸಾತೈತಿ. ಎಲ್ಲಾ ಮಾಸ್ಟರ್ಗಳು ಬಂದಿರ್ಲಿ ಸರ್. ಚೆನ್ನಾಗೈತ್ರಿ ಸರ್. ಇಷ್ಟ ಎದೆ ಹೇಳ್ಬೇಕಂತ ಇದೈತ್ರಿ. ಮತ್ತೆ ಪಿರಾಮಿಡ್ ಒಂದ್ ಈ ಕಡೆ ಸಮೀಪ ಇದು ಐತಂತಂದ್ರಿ ಬಾಳ ಖುಷಿ ಐತ್ರಿ ಸರ್. ಅದು ದೊಡ್ಡ ಪಿರಾಮಿಡ್ ಅಂತ ಬಾಳ ಅಂದ್ರ ಬಾಳ ಖುಷಿ ಆಗೈತ್ರಿ ಸರ್ ನಮ್ಮೆಲ್ಲರಿಗೂ. ನಾವೆಲ್ಲಾರು ಚಿಕ್ಕೋಡಿಯವ್ರ ಎಲ್ಲಾರು ಹೋಗಿದ್ವಿ ಸರ್. ಧ್ಯಾನ ಚೆನ್ನಾಗಿ ಐತ್ರಿ ಸರ್. ಇದೇ ಹೇಳ್ಬೇಕಂತ ಹ್ಯಾಂಡ್ ರೈಸ್ ಮಾಡ್ತೀವಿ. ನೋಡ್ದೆ ಫೋಟೋ ಗಿಟ ತಗೊಂಡಿದ್ರಲ್ಲ. ಎಲ್ಲ ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಿ ಸರ್? ಎಲ್ಲಾರ್ಗು ಅಲ್ಲ ಸರ್, ನಿನ್ನೆ ನೋಡಿದ್ರಲ್ಲ ಮೈಸೂರು ಪ್ರೋಗ್ರಾಮ್, 2 ದಿನ ನೋಡಿದ್ರಲ್ಲ ಮಕ್ಕಳಿಗೆ. ನಿನ್ನೆ ಮೈಸೂರು ಪ್ರೋಗ್ರಾಮ್ ಐತ್ ನೋಡಿ, ಅದಕ್ಕೋಸ್ಕರ ನಾವು ಬರೋಕೆ ಅಲ್ಲೂ ಅಷ್ಟು 40 ಜನ ಯಾರು ರ್ಯಾಂಕ್ ಬಂದಿದ್ರು ಅವ್ರು ಒಳ್ಳೆ ನಮ್ಮ ಜೈವೋ ಚಾನಲ್ ಇಂದ ಒಳ್ಳೆ ಅವ್ರಿಗೆಲ್ಲ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು ಸರ್. ನಮ್ಮ ಶಾಂತಲಾ ಮೇಡಮ್ ಅವರು ಅದ್ಭುತವಾಗಿ ನಡ್ಸ್ಕೊಟ್ರು ಸರ್. ನಿಜವಾಗಿ ಅಲ್ಗೊಂದು 700-800 ಜನ ಸೇರಿದ್ರು. ತುಂಬಾನೇ ಚೆನ್ನಾಗಿದೆ. ಮಕ್ಕಳಿಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಒಳ್ಳೆ ಡಾಕ್ಟರ್ ರೇಟ್ ಅವ್ರು ಹೇಳ್ತಾರೆ ಸರ್, ನಮ್ಮ ಇದಲ್ಲಿ ನಮ್ ಡಾಕ್ಟರ್ ಬಂದಾಗೆ ಬಂತು ನಮ್ಗೆ ಅಂತಾರೆ. ಪಿರಮಿಡ್ ಕ್ಯಾಪ್ ಹಾಕ್ಬಿಟ್ಟು ಅವ್ರಿಗೆ ಇದು ಸರ್ಟಿಫಿಕೇಟ್ ಕೊಟ್ರೆ ಎಷ್ಟು ಖುಷಿ ಆದ್ರು ಗೊತ್ತಾ ಮಕ್ಕಳು. 40 ಜನ ಮಕ್ಕಳೇನು, ಅದೊಂದು ಸಂತೋಷ ಆಯ್ತು ಸರ್. ನಿನ್ನ ಮೈಸೂರಲ್ಲಿ ನಮ್ಗೆಲ್ಲ ನಮ್ ಜೈವ ಚಾನಲ್ ಇಂದ ಇದೆ ಮೊಟ್ಟ ಮೊದಲ ಮಾಡಿದ್ರೆ ನೀವು ಉಡುಪಿನಲ್ಲಿ ಯಾವ ತರ ಸಕ್ಸಸ್ ಆಯ್ತೋ ಅಲ್ಲ ನಮ್ಗೂ ಅದೇ ರೀತಿನೇ ತುಂಬಾನೇ ಸಕ್ಸಸ್ ಆಯ್ತು ಸರ್. ತುಂಬಾ ಜನನು ಬಂದಿದ್ರು, ತುಂಬಾ ಖುಷಿ ಆಯ್ತು ಸರ್. ಅದಕ್ಕೆ ಆ ಅಡ್ವಾರದಲ್ಲಿ ಇದ್ರೆ ಅದಕ್ಕೆ ನಾವು ಜಾಯ್ನ್ ಆಗ್ಲಿಲ್ಲ ಸ್ವಲ್ಪ ಇದಕ್ಕೋಸ್ಕರ ಸರ್. ಥ್ಯಾಂಕ್ ಯು. ಇವತ್ತೆಲ್ಲ ಮೇಸ್ಟ್ ಹೇಳಿದ್ವಿ. ಯಾರು ನಮ್ಮ ಶಿವಲೀಲಾ ಮೇಡಮ್ ಹೇಳ್ತಾರಲ್ಲ, ಅಲ್ಲಿ ಹೋಗ್ಬೇಕು ಅನ್ಕೊಂಡು ಹೋಗ್ಬೋದು ಸರ್. ನಾವ್ ನೋಡಿ ಇವತ್ತಿನ ದಿನ 1 ವಾರ ಊಟ ಇಲ್ದ ಬೇಕಾದ್ರೆ ನಾನು ಮಾಡ್ತೀನಿ. ಅವ್ರು ಒಳಗಡೆ ಅಯ್ಯೋ ನನ್ಗೆ ಆಗುತ್ತೋ ಇಲ್ವೋ ನಾನು ಮಾಡ್ತೀನಿ ಅವೆಲ್ಲ ನಾವು ನೆಗೆಟಿವ್ ಏನ್ ಮಾಡ್ಬೇಕು, ಅದು ಬಿಟ್ಬಿಡ್ಬೇಕು. ಎಸ್ ಪತ್ತು ಹೇಳ್ತಾರೆ ಎಸ್ ಐ ಡೂ ಇಟ್, ಎಸ್ ಐ ಡೂ ಇಟ್ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ, ಹಾಗೆ ಹೇಳ್ತಾರೆ. ಹಾಗೆ ಮಾಡ್ಕೊಂಡು ಹೋಗ್ಲಿ, ಅವ್ರು ಮಾಡ್ಲಿ. ಅವ್ರಿಗೆ ಇಂಥ ಚಾನ್ಸ್ ಸಿಕ್ಕಲ್ಲ, ಯಾಕಂದ್ರೆ ಅವ್ರು ಒಳ್ಳೆ ಜಾಗದಲ್ಲಿ ಇದು ಮಾಡಕ್ ಕೊಡ್ತಾ ಇದಾರೆ. ಅವ್ರು ಮಾಡ್ಲಿ ಅಂತ ಹೇಳ್ತೀನಿ ಸರ್. ಹಾಗಾಗುತ್ತೆ. ಅವ್ರಿಗೇನೋ ಸಾಧನೆ ಅನ್ನೋದು ಮಾಡ್ತಾರೆ. ಮೊದ್ಲು ಇವಾಗ ಪರವಾಗಿಲ್ಲ, ಸಾಧನೆ ಮಾಡ್ತಾರೆ. ಇವಾಗ ಎಷ್ಟೋ ಡೆವಲಪ್ ಆಗಿದ್ದಾರೆ. ಉಡುಪಿಯಿಂದ ಬಂದ್ಮೇಲೆ ತುಂಬಾ ಡೆವಲಪ್ ಆಗಿದ್ದಾರೆ. ತುಂಬಾ ಚೆನ್ನಾಗಿ ಆಗ್ತಾ ಇದಾರೆ ಇವಾಗಂತೂ. ಮಾಡೇ ಮಾಡ್ತೀರಾ ಮೇಡಮ್ನವ್ರೆ, ನಮ್ಗಂತೂ ಹೋಪ್ ಇದೆ. ಜೈ ಹೋ ಪತ್ರಿಜೇನೆ ನೋಡಿ, ಎನರ್ಜಿ ಬಂತು ನೋಡಿ. ಎಲ್ಲಾರು ಏನ್ ನಗ್ತಾರೆ ನೋಡಿ, ಜೈ ಹೋ ಪತ್ರಿಜೆ ಅಂದ್ರೆ. ಅದೇ ರೀತಿ ನೀವು ಇದನ್ನ ಮಾಡಿ, ಜೈ ಹೋ ಪತ್ರಿಜೆ ಅನ್ಕೊ 11 ಸಲ ಹೇಳಿ ಹೋಗಿ ನೋಡಿ. ನಮ್ ರತ್ನಮ್ಮ ಮೇಡಮ್ ಬಂದ್ಬಿಟ್ರು, ಜೈ ಹೋ ಪತ್ರಿಜೆ ಅಂದ್ರೆ ರಿಲೀಸ್ ಆಗ್ಬಿಟ್ರು. ನಮ್ ಉಮೇಶ್ ನಮ್ ಶಾಂತ ಮೇಡಮ್ ಹೇಳ್ತಾರೆ, ಉಮೇಶ್ ಸರ್ ಇದ್ರೆ ಒಂದ್ 10 ಜನ ಬರ್ತಾರೆ ಅಂತ. ನೀವಾಗ ಹೇಳ್ತೀರಾ ಉಮೇಶ್ ಸರ್ ಬಂದು ಎನರ್ಜಿ ಬರುತ್ತೆ ಅಂತ ಹೇಳ್ತೀರಾ. ಆ ತರ ನಿಜವಾಗಿ ಮಾಡಿ, ಟ್ರೈನ್ ಮಾಡಿ. ನಾರಾಯಣ ಸ್ವಾಮಿ ಹೇಳ್ತಾ ಇದ್ರು, ಅವ್ರ ಭಯ ಯಾವ್ದು ಭಯ ಬೀಳ್ಬೇಡಿ ಸರ್. ನಮ್ಮ ಆತ್ಮಕ್ಕೆ ನಾವೇನು ನಾವೇಳಿ ನನ್ನ ಆತ್ಮಕ್ಕೆ ಯಾವತ್ತೂ ಭಯ ಇರಲ್ಲ. ಯಾವತ್ತೂ ಅದು ನೀವು ಯಾವತ್ತೂ ಅಷ್ಟೇ ಒಂದು ರೋಚರವಾಗಿ ಯಾರೇ ಬಂದ್ರು ಪೇಚ್ ಮಾಡಿ ಅಷ್ಟೇ. ನೆಗೆಟಿವ್ ಅವ್ರ ಬಾಯಿನಲ್ಲಿ ಬರುತ್ತೆ ನೋಡಿ. ಇವ್ರು ಹೇಳ್ತಾರೆ, ಅಯ್ಯಪ್ಪ ಪಿಂಡಿ ಸರ್ ಹೇಳ್ತಾರೆ, ಫಸ್ಟ್ ಏನ್ ಹೇಳಿ ಫಸ್ಟ್ ಅವ್ರಿಗೆ ಬರುತ್ತೆ ಇದು ಕ್ಯಾಮ್ರಾ. ನಮ್ ಬಾಯಿನಲ್ಲಿ ಏನು ಅವ್ರು ಮಾತಾಡ್ಕೊಂಡು ಹೋಗ್ಲಿ, ನಮ್ಗೆ ಯಾಕೆ. ಪತ್ರಿ ಸರ್ ಹೇಳ್ತಾರೆ, ಮೌನ ಮೌನ ಮೌನ, ಕೂಸೋ 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 ಅಂತಾರೆ. ಆತರ ನೀವೇನು ಇದು ಮಾಡಕೊಂಡು ಹೋಗ್ಬೇಡಿ ರಾಘವೇಂದ್ರ ಸ್ವಾಮಿಗಳೇ. ನೀವು ಮೊದ್ಲೇ ನಿಮ್ಮ ದೇವರ ಹೆಸರು ಇದೆ ನಿಮ್ಮ ಹತ್ರ, ಅಷ್ಟೇ. ರಾಯರಿದ್ದಾರೆ, ರಾಯರು ಬಂದರು ನನ್ನ ಮನ್ಸೊಳಗೆ ಅನ್ಕೊಂಡು ಆರಾಮಾಗಿ ನೀವು ಫೇಸ್ ಮಾಡಿ. ಯಾರಿಗೆ ನೀವೇನು ಇದ್ ಮಾಡಕ್ ಹೋಗ್ಬೇಡಿ. ಅದ್ಭುತವಾಗಿ ಹೋಗಿ ಮುನ್ನುಗ್ಗಿ. ಯಾರಿಗೆ ಏನ್ ಅನ್ಕೊಳ್ಳಿ ಬಿಡಿ, ನಮ್ಗೇನಾಗ್ಬೇಕು ಸರ್. ಪರರ ಚಿಂತೆ ನಮ್ಗೆ ಯಾಕೆ? ನಮ್ಮ ಧ್ಯಾನವೇ ನಮಗೆ ಮೇಲು. ಅದಕ್ಕಿಂತ ಬೇರೆ ಏನ್ ಬೇಕು ಹೇಳಿ ನೋಡೋಣ. ಅದಕ್ಕೆ ನಮ್ ಧ್ಯಾನದ ಮುಂದೆ ಏನು ಇಲ್ಲ. ನನ್ನೇ ತಗೊಳ್ಳಿ, ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಎಷ್ಟು ಡೆವಲಪ್ ಆಗಿದೆ ಹೇಳಿ ನೋಡೋಣ. ಮಾಡಿ, ಧ್ಯಾನ ಮಾಡಿ, ಕೂತ್ಕೊಂಡು ಮಾಡಿ. ಕೂತ್ರೆ ನಿಂತ್ರೆ ಧ್ಯಾನ, ಮಲ್ಕೊಂಡ್ ನಿಂತ್ರೆ ಧ್ಯಾನ. ಆ ತರ ಧ್ಯಾನ ಮಾಡಿ, ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತೀನಿ. ಅದ್ಭುತವಾದ ಇವತ್ತು ಭಗವದ್ಗೀತೆನ ಹೇಳ್ತಾ ಕೃಷ್ಣ ಅರ್ಜುನ ಅವ್ರಿಗೆ ಯಾವ ತರ ಅಂದೆಲ್ಲ. ನಾವು ಅಷ್ಟೇ ಭಗವದ್ಗೀತೆ ದಿನ ಓದ್ತಾ ಇರ್ತೀವಿ. ನಿಮ್ಗೆ ಆ ತರ ಆಗ್ಲಿಲ್ಲ ಅಂದ್ರೆ ಭಗವದ್ಗೀತೆ ತಗೊಳ್ಳಿ. ನಾನು ನೋಡಿ ದಿವಸಕ್ಕೆ 2 ಓದ್ತಾ ಇದ್ದೆ. 13ನೇ ಅಧ್ಯಾಯ 14ನೇ ಶುರು ಮಾಡ್ತೀನಿ. ಓದಿ, ಬೇರೆ ಏನು ಬೇಡ. ಭಗವದ್ಗೀತೆ ಒಂದು ತಗೊಳ್ಳಿ, ದಿನ ಅದನ್ನೇ ಓದಿ, 4-5 ಸಲ ಓದಿ. ಎಷ್ಟು ಮನನ ಆಗುತ್ತೆ. ಯಾವ ರೀತಿ ಅವ್ರು ವಿಷ್ಣು ರೂಪ ತೋರಿಸ್ತಾರೆ, ಯಾವ ರೀತಿ ಅರ್ಜುನ ಕೃಷ್ಣ ಯಾವ ತರ ಇರುತ್ತೆ. ತುಂಬಾ ಚೆನ್ನಾಗಿದೆ ಸರ್. ನಾನು ಡೈಲಿ ಬೆಳಗ್ಗೆ ಫಸ್ಟ್ 2 ಪೇಜ್ ಓದ್ಬಿಟ್ಟೆ ಆಮೇಲೆ ಮುಂದೆ ನಂಗೆ ಓದಕ್ಕೂ ಬರ್ತಾ ಇರ್ಲಿಲ್ಲ. ನಮ್ ಶಾಂತಲಾ ಮೇಡಮ್ ಇದ್ರೊಳಗೆ ಹೋದ್ಮೇಲೆ ಅವ್ರ ಅಕ್ಕ ಅವ್ರು ಹೇಳ್ತಾ ಇದ್ರು ನನ್ಗೆ, ಎಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಬರೆಯಕ್ಕೆ ಬರ್ತಾರೆ, ಓದಕ್ ಬರ್ತಾರೆ. ಚಾಮುಂಡಿ ಬೆಟ್ಟದಲ್ಲಿ ಒಂದು ಗುಡಿನಲ್ಲಿ ಒಳಗಡೆ ಹೋಗ್ಬಿಟ್ಟು ನಾಲ್ಗೆ ಮೇಲೆ ಓಂ ಅಂತ ಬರೆದ್ರು ಸರ್. ಅವತ್ತಿಂದ ಸ್ಟಾರ್ಟ್ ಮಾಡಿದ್ದು, ಇವಾಗೂ ಬಿಡ್ಲಿಲ್ಲ ಸರ್. ಭಗವದ್ಗೀತೆ ಅವಾಗ ಸ್ಟಾರ್ಟ್ ಮಾಡಿದ್ದು. ಸ್ವಲ್ಪ ಬರೆಯಕ್ಕೂ ಬರುತ್ತೆ, ಓದ್ತೀನಿ ಸ್ವಲ್ಪ.
ನೋಡ್ಕೊಂಡು ನಾನು ಯಾವ ತರ ಬೇಕಾದ್ರೆ ಮಾಡ್ಕೊಂಡು ಹೋಗ್ತೀನಿ ಸರ್. ಎಲ್ಲರೂ ಭಗವದ್ಗೀತೆ ಓದಿ ಡೈಲಿ ನೋಡಿ ಯಾವ ರೀತಿ ಬದಲಾವಣೆ ಆಗುತ್ತೆ. ನೀವು ನೋಡಿ, ನೀವು ಉನ್ನತ ಮಾಸ್ಟರ್ ಹೇಳ್ತಾರೆ ಉನ್ನತ ಲೋಕಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ ನಮ್ಮ ಅರುಣ್ ಸರ್. ಆ ತರ ಹೋಗ್ಬೋದು. ಎಲ್ಲ ನಮ್ಮ ಒಳಗಡೆನೆ ಇದೆ, ಎಲ್ಲೂ ಇಲ್ಲ. ಪತ್ರಿ ಸರ್ ಹೇಳ್ತಾನೆ ಎಲ್ಲೂ ಹುಡುಕ್ಬೇಡ, ನಿನ್ ಒಳಗಡೆನೆ ಇದ್ದಾನೆ ದೇವ್ರು ಅಂತ. ಅದು 100% ಪಕ್ಕ ನಮ್ಗೇನೆ. ಸುಮ್ನೆ ಅದನ್ನ ನಾನೇ ಅನುಭವಿಸಿದೀನಿ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿತ್ತು ಸರ್ ಇವತ್ತು ಕ್ಲಾಸ್ ನಿಮ್ಮ ವಿಜಯೋಷ್ಟನೆ. ಥ್ಯಾಂಕ್ ಯು, ಧನ್ಯವಾದಗಳು. ಇವತ್ತು ಫಾದರ್ಸ್ ಡೇ. ನಿಮ್ ಜನ್ಮ ಕೊಟ್ಟ ತಂದೆಯವ್ರಿಗೆ ಎಲ್ಲರೂ ಒಂದಿನ ಜ್ಞಾಪಕ ಮಾಡ್ಕೊಳ್ಳಿ. ಅವ್ರು ಕೊಟ್ಟಿಲ್ಲ ನಾವು ಬರ್ತಾ ಇರ್ಲಿಲ್ಲ, ಅದಕ್ಕೋಸ್ಕರ ಫಾದರ್ಸ್ ಡೇಗೆ ಅವ್ರು ಕೊಟ್ಟಿರೋ ಜನ್ಮಕ್ಕೆ ಜಯ ಹೋ ಪತ್ರಿಜಿ ಕೊಟ್ಟಿರ್ತಕ್ಕಂಥ ಧ್ಯಾನಕ್ಕೆ ಇಬ್ಬರಿಗೂ ಒಂದು ಜಯ ಹೋ ಪತ್ರಿಜಿ ಅಷ್ಟೇ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಖುಷಿ ನೋಡಿ. ಓಕೆ ಮೇಡಮ್. ನಮಸ್ತೆ ಸರ್, ನಮಸ್ತೆ ಎಲ್ಲರಿಗೂ ನಮಸ್ತೆ. 2 ದಿನ ನಿಮ್ಮ ನೋಡ್ದಂತೆ ಎಲ್ಲರಿಗೂ ಕತ್ತಲೆ ಒಳಗಡೆ ಕೂತ್ಕೊಂಡಂಗೆ ಆಗಿತ್ತು. ಪಾಪ ಅರುಣ ಅವರು ನನಗೆ ಫೋನ್ ಮಾಡಿದ್ರು, ಮೇಡಮ್ ಸರ್ ಅಟೆಂಡ್ ಆಗ್ತಿಲ್ವಲ್ಲ ಅಂತ. ನಾನು ಆಗ್ಬೋದು ಏನೋ ಎಜುಕೇಶನ್ ಏನೋ ಓದ್ಕೋತಾ ಇದ್ರು ಏನೋ, ನೋಡೋಣ. ನಾನು ಕಾಲ್ ಮಾಡಕ್ ಆಗಿಲ್ಲ, ಮಾಡ್ತೀನಿ ನೋಡ್ತೀನಿ ಇವತ್ತು ಮಾಡ್ತೀನಿ ಅಂತ ಅದ್ರ ಜೊತೆ ಫೋನ್ ಮಾಡಿದೆ. ಅಟೆಂಡ್ ಆಗ್ತೀನಿ ಅಂತ ಹೇಳಿದ್ರು. ಖುಷಿ ಅಂತಂದ್ರೆ ಒಂಥರ ಸಂತೋಷ ಆಯ್ತು. ಎಲ್ಲೋ ಹೊರ್ಟೋಗ್ಬಿಟ್ಟು ಬರ್ತಾ ಇದಾರೆ ಅನ್ನೋ ರೀತಿ ಒಂಥರ ಸಂತೋಷ. ಜೊತೆಗೆ ಈ ನಾವು ಒಂದು 4 ಮಾತುಗಳನ್ನ ಕೇಳಲಿಲ್ಲ ಅಂದ್ರೆ ಏನೋ ಒಂಥರ ಬಾಯಲ್ಲಿ ಕೇಳಲಿಲ್ವಲ್ಲ ಅಂತ ಹಾಗೆ ಅನಿಸ್ತಾ ಇತ್ತು ಮನ್ಸಲ್ಲಿ. 2 ದಿನ ಒಂಥರ ಮೂಕ ಪಕ್ಷಿಗಳು ಇರ್ತಾರಲ್ಲ, ಒಂಥರ ಮೂಕಿರ್ತಾರೆ ಹಾಗೆ ಆಗ್ತಿತ್ತು, ಮನ್ಸೊಳಗಡೆ ಆಗ್ತಿತ್ತು. ಜೂಮಿಗೆ ಬರೋದು, ಮೆಡಿಟೇಷನ್ ಮಾಡೋದು, ಯಾಕೆ ಸರ್ ತಗೋತಿಲ್ಲ ಅಂತ ಒಳಗಡೆ ಒಂಥರ ಫೀಲ್ ಆಗ್ತಿತ್ತು. ಬರ್ಲಿಲ್ವಲ್ಲ ಸರ್, ಯಾಕೆ ಏನಾಯ್ತು ಅಂತ. ನಂಗೆ ಮೆಸೇಜ್ ಹಾಕೋಣಂತ. ಮೆಸೇಜ್ ಏನು ಬಿಡ, ಡೈರೆಕ್ಟ್ ಆಗಿ ಫೋನೇ ಮಾಡ್ಬಿಡೋಣ ಅಂತ ಸುಮ್ನೆ ಫೋನ್ ಮಾಡಿ ಕೇಳ್ದಂಗಾಯ್ತು. ಎಲ್ಲರಿಗೂ ಒಂಥರ ಖುಷಿ ಆಗ್ತಿದೆ ಇವತ್ತು, ಎಲ್ಲರಿಗೂ ಸಂತೋಷ ಆಗ್ತಿದೆ. 2 ದಿನಾನು ಬಿಟ್ಟು ಇರಕ್ಕೆ ಆಗ್ತಿಲ್ಲ ಅನ್ನೋ ಅಷ್ಟು ಮಟ್ಟಕ್ಕೆ ಆಗಿದೆ ಈ ಜೂಮ್ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ನೀವು ಬಂದಿದ್ದಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಅದನ್ನ ಹಂಚ್ಕೊಳ್ಳೋದಿಕ್ಕೇನೆ ಉಮೇಶ್ ಸರ್ ಮೈಸೂರಲ್ಲಿ ನೆನ್ನೆ ಪ್ರೋಗ್ರಾಮ್ ಇತ್ತು, ನಾನು ಹೋಗಿದ್ದೆ. ಜೈವ ಕ್ಲಾಸ್ ಇಂದಾನೆ ನಾನು ಅಟೆಂಡ್ ಆಗಿದ್ದೆ. ಉಮೇಶ್ ಸರ್ ಎಲ್ಲರೂ ನಾವುಗಳೆಲ್ಲ ಬಂದಿದ್ದು. ತುಂಬಾನೇ ಚೆನ್ನಾಗಿ ನಡೆಸ್ಕೊಟ್ರು ಮಕ್ಕಳದು ಎಲ್ಲ ಹೋಮ್. ತುಂಬಾ ಚೆನ್ನಾಗಿತ್ತು ಸರ್. ಮಕ್ಕಳದೆಲ್ಲ ಮೆಡಿಟೇಷನ್ ಎಲ್ಲ ಮಾಡಿ ಅಷ್ಟು ಒಂದು ಗಂಟೆ 1:30ವರೆಗೂ ಆಗ್ತು. 10 ಗಂಟೆಯಿಂದ 1:30ವರೆಗೂ ಅಟೆಂಡ್ ಮಾಡಿದ್ವು. ನಾನು ಕ್ಲಾಸ್ಗೆ ರಜಾ ಹಾಕಿ ಹೊರಟೋದೆ, ಅಟೆಂಡ್ ಮಾಡಿ ಬಂದೆ. ಚೆನ್ನಾಗಿ ಮೂಡ್ ಬಂತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಓಕೆ ಆಶೀಸ್, ಎಲ್ಲರೂ ವಾಟರ್ ರೆಡಿ ಮಾಡ್ಕೊಳ್ಳಿ, ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡಿ. ಓಕೆ, ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಂಗಲ ಮಾಸ್ಟರ್ಸ್ ಬ್ರಹ್ಮರ್ಷಿ have all duties in the daytime and we have all time